ಸಮಸ್ತ ಸಮುದಾಯಕ್ಕೆ ಹೃತ್ಪೂರ್ವಕ ವಂದನೆಗಳು. ಇದು ನನ್ನ ಪರಮ ಸೌಭಾಗ್ಯ. ಯಾಕೆಂದರೆ ಆದರಣೀಯ ಸಚಿ ಯಶೋಧಾ ಮಾತಾಜಿಯವರು ನನ್ನ ಶಿಕ್ಷಾ ಗುರುಗಳು ಹಾಗೂ ಅವರು ನಮ್ಮ ಹೃದಯಕ್ಕೆ ತುಂಬಾ ಅಚ್ಚುಮೆಚ್ಚಿನವರು. ಮಾತಾಜಿಯವರ ಪರಿಚಯ ಮಾಡುವ ಅರ್ಹತೆ ನನ್ನಲ್ಲಿ ಖಂಡಿತ ಇಲ್ಲ. ನನ್ನ ಅಂತಃಕರಣದ ಶುದ್ಧಿಗಾಗಿ ಇದೊಂದು ಸಣ್ಣ ಪ್ರಯತ್ನ ಮಾಡುತ್ತೇನೆ. ಇವರ ಪರಿಚಯ ಮಾಡಲು ಆರಂಭಿಸಿದರೆ ನಮ್ಮ ಈ ಕಾರ್ಯಕ್ರಮದ ಸಮಯ ಕಡಿಮೆಯಾಗಬಹುದು. ಆದುದರಿಂದ ಮಾತಾಜಿಯವರ ಆಶೀರ್ವಾದದೊಂದಿಗೆ ಸಂಕ್ಷಿಪ್ತವಾಗಿ ಹೇಳುವ ಒಂದು ಪ್ರಯತ್ನ ಮಾಡುತ್ತೇನೆ. ಮಾತಾಜಿಯವರು ಸುಮಾರು 20 ವರ್ಷಗಳಿಂದ ಕೃಷ್ಣ ಭಾವನಾಮೃತದಲ್ಲಿ ಸೇವೆ ಸಲ್ಲಿಸುತ್ತಾ ಇದ್ದಾರೆ. ಇವರು ಶ್ರೀ ಶ್ರೀ ಶ್ರೀಲಾ ಪ್ರಭುಪಾದರ ವರಿಷ್ಠ ಶಿಷ್ಯರಲ್ಲಿ ಒಬ್ಬರಾದ ಪರಮ ಪೂಜ್ಯ ಜಯಪತಾಕ ಸ್ವಾಮಿ ಗುರು ಮಹಾರಾಜರ ಶಿಷ್ಯರು. ಹರಿನಾಮ ದೀಕ್ಷೆ ಹಾಗೂ ಬ್ರಾಹ್ಮಣ ದೀಕ್ಷೆ ಪಡೆದವರು. ಸಚಿ ಯಶೋಧಾ ಮಾತಾಜಿಯವರು ಆದರಣೀಯ ರಾಮಕೃಷ್ಣ ಪ್ರಭುಗಳ ಧರ್ಮಪತ್ನಿ. ಮಾತಾಜಿಯವರು ಭಕ್ತಿಶಾಸ್ತ್ರಿ, ಭಕ್ತಿ ವೈಭವ ಹಾಗೂ ವಿವಿಧ ಶಾಸ್ತ್ರೀಯ ಪದವಿಗಳನ್ನು ಹೊಂದಿದ್ದಾರೆ. ಇವರು ಭಕ್ತಿ ವೃಕ್ಷ ಕಾರ್ಯಕ್ರಮವನ್ನು ಆಯೋಜಿಸುತ್ತಾರೆ. ಅಲ್ಲದೆ ಶ್ರೀಮದ್ ಭಾಗವತಂ ಹಾಗೂ ಭಗವದ್ಗೀತೆಯ ಪ್ರವಚನ ನೀಡುತ್ತಾರೆ. ಮಕ್ಕಳಿಗೆ ಆಧ್ಯಾತ್ಮಿಕ ತಿಳುವಳಿಕೆ ಹಾಗೂ ಶ್ಲೋಕ ಕಲಿಸುತ್ತಾರೆ. ಭಕ್ತರಿಗೆ ಅವರ ಆಧ್ಯಾತ್ಮಿಕ ಮತ್ತೆ ಭೌತಿಕ ಜೀವನದಲ್ಲಿ ಬೇಕಾಗುವ ಸಲಹೆಗಳನ್ನು ಕೊಡುತ್ತಾರೆ. ಬಹಳ ಉತ್ತಮ ಕೀರ್ತನಗಾರರು. ಸುಮಧುರ ಧ್ವನಿಯಿಂದ ಸದಾಕಾಲ ಭಗವಂತನ ಸೇವೆ ಮಾಡುತ್ತಿದ್ದಾರೆ. ಸಚಿ ಮಾತಾಜಿ ಮತ್ತೆ ರಾಮಕೃಷ್ಣ ಪ್ರಭುಜಿಯವರು ಮಾಯಾಪುರ, ಬೃಂದಾವನ, ಜಗನ್ನಾಥ್ಪುರಿ, ಬದ್ರಿನಾಥ, ಅಹೋಬಿಲಂ ಅಂತಹ ಅನೇಕ ತೀರ್ಥಕ್ಷೇತ್ರಗಳ ಯಾತ್ರೆಗಳನ್ನು ಆಯೋಜಿಸುತ್ತಾರೆ. ಅಲ್ಲದೆ ಪ್ರಸಾದ ಸೇವೆ, ಶ್ಯಾಮದೇಶ ಯಾತ್ರೆಗಳನ್ನು ಕೂಡ ಆಯೋಜಿಸುತ್ತಾರೆ. ಮುರಳೀವದನ ಪ್ರಭು ಹಾಗೂ ಸುಗೋಪಿ ಮಾತಾಜಿಯವರ ಸಹಕಾರ್ಯದಿಂದ 2010ರಲ್ಲಿ ನಾವು ಇವರೊಂದಿಗೆ ಚಾರ್ಧಾಮ್ ಯಾತ್ರೆ ಮಾಡುವ ಒಂದು ದುರ್ಲಭ ಸುಸಂದರ್ಭ ನಮಗೆ ಒದಗಿ ಬಂದಿತ್ತು. ಅಲ್ಲಿ ಕೂಡ ಅವರು ಸಂದರ್ಭ ಸಿಕ್ಕಿದಾಗ ನಮಗೆ ಭಕ್ತಿ ಮಾಡುವುದು ಹೇಗೆ, ಜೀವನದಲ್ಲಿ ಭಕ್ತಿಯ ಮಾರ್ಗಕ್ಕೆ ಇಳಿಯುವುದು ಹೇಗೆ, ಹರಿನಾಮ ಜಪ ಮಾಡುವ ವಿಧಾನ, ಅದರ ಪ್ರಯೋಜನ ಇದನ್ನೆಲ್ಲ ತಿಳಿಯಪಡಿಸುತ್ತಿದ್ದರು. ಅಲ್ಲಿಂದಲೇ ನಾನು ಹರಿನಾಮ ಜಪ ಶುರು ಮಾಡಿದ್ದು ಎನ್ನಲು ನಾನು ತುಂಬಾ ಸಂತೋಷ ಪಡುತ್ತೇನೆ. ಈ ದಂಪತಿಗಳ ನೇತೃತ್ವದಲ್ಲಿ ಸುಮಾರು 500ಕ್ಕೂ ಹೆಚ್ಚಿನ ಪರಿವಾರಗಳು ಕೃಷ್ಣ ಭಾವನಾಮೃತ ಸೇವೆ ಸಲ್ಲಿಸುತ್ತಿದ್ದಾರೆ. ಇವರು ಒಂದು ಆದರ್ಶ ಮಗಳು, ತಂಗಿ, ಪತ್ನಿ, ತಾಯಿ, ಒಳ್ಳೆಯ ಕಾರ್ಯಕರ್ತೆ, ಅಡುಗೆಯಲ್ಲಿ ಪರಿಣತರು, ಆಧ್ಯಾತ್ಮಿಕದಲ್ಲಿ ಯಾವಾಗಲೂ ಒಂದು ಹೆಜ್ಜೆ ಮುಂದೆ, ಅಲ್ಲದೆ ಇನ್ನೂ ಅನೇಕಾನೇಕ ಗುಣಗಳಿಂದ ಆಶೀರ್ವದಿಸಲ್ಪಟ್ಟವರು ಹಾಗೂ ತನ್ನನ್ನು ಸಂಪೂರ್ಣ ಗುರು ಮತ್ತೆ ಕೃಷ್ಣನ ಸೇವೆಯಲ್ಲಿ ಸಮರ್ಪಿಸಿದವರು. ಇವರು ಕನ್ನಡ, ತೆಲುಗು, ತಮಿಳ್, ಇಂಗ್ಲಿಷ್, ಹಿಂದಿ, ಮರಾಠಿ, ಸಂಸ್ಕೃತ, ಬೆಂಗಾಲಿ ಅಂತಹ ಅನೇಕ ಭಾಷಾ ಪರಿಣಿತರೂ ಆಗಿದ್ದಾರೆ. ಇಂತಹ ಪ್ರತಿಭಾಶಾಲಿ ಉತ್ತಮ ಮಟ್ಟದ ಭಕ್ತರು ಇವತ್ತು ನಮಗೆ ಭಗವದ್ಗೀತೆಯ 12ನೇ ಅಧ್ಯಾಯದ ಬಗ್ಗೆ ಪ್ರವಚನ ನೀಡಲಿದ್ದಾರೆ. ನಾವೆಲ್ಲರೂ ತುಂಬು ಹೃದಯದಿಂದ ಅವರನ್ನು ಹರೇ ಕೃಷ್ಣ ಮಹಾಮಂತ್ರದೊಂದಿಗೆ ಸ್ವಾಗತಿಸೋಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಆದರಣೀಯ ಸಚಿ ಮಾತಾಜಿಯವರು ದಯವಿಟ್ಟು ವೇದಿಕೆಯನ್ನು ಅಲಂಕರಿಸಬೇಕಾಗಿ ನಮ್ಮ ಭಕ್ತಿ ವೃಕ್ಷದ ಎಲ್ಲಾ ಭಕ್ತಾದಿಗಳ ವತಿಯಿಂದ ಬೇಡಿಕೊಳ್ಳುತ್ತಿದ್ದೇನೆ. ಓವರ್ ಟು ಯು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಪ್ರಣಾಮ್ಸ್. ನಿಮ್ಮೆಲ್ಲರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ನಮ್ಮ ಮುರಳೀವದನ ಪ್ರಭುಗೆ, ಆಮೇಲೆ ಸುಗೋಪಿ ಮಾತಾಜಿಗೆ ಈ ಒಂದು ನನಗೊಂದು ಅವಕಾಶ ಕೊಟ್ಟಿದ್ದಕ್ಕೆ ತುಂಬಾ ಅವ್ರಿಗೆ ನಾನು ಋಣಪಟ್ಟಿದ್ದೀನಿ. ಅಂಡ್ ಸರೋಜಿನಿ ಮಾತಾಜಿ, ನಿಮಗೂ ತುಂಬಾ ಥ್ಯಾಂಕ್ಸ್. ಆಕ್ಚುಲಾಗೆ ಭಾಗವತಮಲ್ಲಿ ಹೇಳ್ತಾರೆ, ನಾವು ವಾಸ್ತವ ನೀವು ಹೇಳಿದ್ರಿ ಸ್ಟಾರ್ಟ್ ಮಾಡುವಾಗ ದಟ್ ನನ್ನ ಪ್ಯೂರಿಫಿಕೇಶನ್ಗೋಸ್ಕರ ನಾನು ಗ್ಲೋರಿಫೈ ಮಾಡ್ತಾ ಇದ್ದೀನಿ ಅಂತ. ಬಟ್ ನಾನು ಅದು ಕೂಡ ಕೇಳ್ಬಾರ್ದು. ಯಾಕಂದ್ರೆ ನೀವು ಈ ಅಮೂಲ್ಯ ಸಮಯ ಕೃಷ್ಣನ್ ಬಗ್ಗೆ ಹೇಳೋದು ಅದ್ ಬಿಟ್ಬಿಟ್ಟು ನಮ್ಮಂತ ಅವ್ರ ಬಗ್ಗೆ ನೀವು ಹೇಳೋದ್ರಿಂದ ಆಕ್ಚುಲ್ ಆಗಿ ನಾನು ಆ ಒಂದ್ ಸಮಯ ನಾನು ತಗೊಂಡ್ಬಿಡ್ತಾ ಇದ್ದೀನಿ.
ಅದು ಹಂಗ್ ಮಾಡಿದ್ರ ಯಮರಾಜನ್ ಕೂಡ ಅದಿಷ್ಟ ಬರಲ್ಲ. ಯಮರಾಜ ಹೇಳ್ತಾರೆ, ಆ ವಿಷ್ಣುದೂತ ಅಜಾಮಿಲ ಸ್ಟೋರಿ, ಅಜಾಮಿಲ ಘಟನೆ ಇದೆಲ್ಲ ಶ್ರೀಮದ್ ಭಾಗವತಂ ಅಲ್ಲಿ, ಅದ್ರೊಳಗೆ ಒಂದು ಬರುತ್ತೆ, ಒಂದು ಇನ್ಸ್ಟೆಂಟ್ ಬರುತ್ತೆ. ಅವಾಗ ವಿಷ್ಣುದೂತರು ಯಮದೂತರು ಹೋಗಿ ಯಮರಾಜನ್ ಕೇಳ್ತಾರೆ ಏನು ಹೀಗೆ ಅಂತ. ಅವ್ರ ಸಂಭಾಷಣೆ ಆಗ ಯಾರನ್ನ ಕರ್ಕೊಂಡ್ ಬರ್ಬೋದು ನಾನು ಅಂತ ಕೇಳಿದಾಗ, ಆಗ ಯಮರಾಜ ಒಂದು ಪಾಯಿಂಟ್ ಹೇಳ್ತಾರೆ, ಯಾರು ದೇವ್ರ ಬಗ್ಗೆ ಅವ್ರದ್ದು ಗ್ಲೋರಿಫೈ ಮಾಡ್ದಂಗೆ ನಮ್ಮಂತ ಇಂದ ಮಾರ್ಟಲ್ ಜೀವಾಸ್ ಬಗ್ಗೆ ಗ್ಲೋರಿಫೈ ನಾನ್ ಕೇಳ್ತಾ ಇದ್ರೆ ಅದು ನಾನ್ ಅಷ್ಟೊಂದು ಪಾಪಿಷ್ಟಿ, ನಿಮ್ದು ಆ ಒಂದು ಅಮೂಲ್ಯ ಸಮಯನ ತೆಗ್ದ್ಬಿಡ್ತಾ ಇದ್ದೀನಿ ದೇವ್ರ ಬಗ್ಗೆ ಚಿಂತನೆ ಮಾಡ್ದು ಬಿಟ್ಬಿಟ್ಟು. ಅದಕ್ಕಾಗಿ ಸಾರಿ, ಆಕ್ಚುಲಿಗೆ ನನ್ಗೆ ಎಂತ ಅರ್ಹತೆ ಇಲ್ಲ, ಇಷ್ಟೊಂದು ವಿಷಯ ನನ್ ಬಗ್ಗೆ ಹೇಳೋದಕ್ಕೆಲ್ಲ ಏನೂ ಇಲ್ಲ. ಇದೊಂದು ಸಣ್ಣ ಒಂದು ದೇವ್ರ ದಯಿಂದ ನಂಗೊಂದು ಅವಕಾಶ ದೇವ್ರು ನನ್ಗೆ ಕೊಟ್ಟಿದ್ದಾರೆ ಗ್ಲೋರಿಫೈ ಮಾಡೋದಕ್ಕೆ. ಅದಕ್ಕೆ ನಿಮ್ಗೆಲ್ಲ ನಾನು ಹೃದಯಪೂರ್ವಕ ಥ್ಯಾಂಕ್ಸ್ ಹೇಳ್ತಾರೆ ನನಗೆ. ಸೊ ಮುರಳೀವರ್ಧನ ಪ್ರಭು, ಸುಗೋಪಿ ಮಾತಾಜಿ, ನಿಮ್ಗೂ ತುಂಬಾ ತುಂಬಾ ಥ್ಯಾಂಕ್ಸ್. ಅಂಡ್ ಸೊ ಇವತ್ತೆಲ್ರೂ ಬಂದಿದ್ದೀರಾ, ತುಂಬಾ ಸಂತೋಷ. ನಿಮ್ಮೆಲ್ಲ ಮತ್ತೆ ಭೇಟಿ ಆಗಿದ್ದಕ್ಕೆ ತುಂಬಾ ಸಂತೋಷ. ಸೊ ಪ್ರಭು ಹೇಳ್ತಾ ಇದ್ರು, ನೀವೆಲ್ಲ 11 ಚಾಪ್ಟರ್ ವರೆಗೆ ಮುಗಿಸ್ಬಿಡ್ತೀರಾ ಅಂತ ಹೇಳಿ. ನೀವು 12 ಚಾಪ್ಟರ್ ಶುರು ಮಾಡ್ತಾ ಇದ್ದೀರಾ. ಪ್ರಭು ಹೇಳ್ತಾರ, ಇದು ತುಂಬಾನೇ ಒಂದು ಇಂಪಾರ್ಟೆಂಟ್ ಚಾಪ್ಟರ್. ನಾನು ಈ 12 ಚಾಪ್ಟರ್ಗೆ ಹೋಗೋ ಮುಂಚೆ ಜಸ್ಟ್ ಒಂದು ಕ್ವಿಕ್ ಸಮ್ಮರಿ ನಾನ್ ಹೇಳಲ್ಲ, ನೀವೇ ಹೇಳ್ತೀರಾ. ಸೊ ಜಸ್ಟ್ ನಾನು ಸಿಂಪಲ್ ಕ್ವೆಶನ್ಸ್ ಕೇಳ್ತೀನಿ, ನೀವ್ ಅದ್ ಹೇಳಿ ನಾವು ರೀಕ್ಯಾಪ್ ಮಾಡ್ಬಿಟ್ಟು ಆಮೇಲೆ ಮುಂದೆ ಹೋಗೋಣ. ಸೊ ದಟ್ ನಮ್ದು ಫೌಂಡೇಶನ್ ಸ್ಟ್ರಾಂಗ್ ಆಗಿರುತ್ತೆ. ಅದಾದ್ಮೇಲೆ ಇನ್ನೊಂದು ಏನು, ನಂದು ಎಕ್ಸ್ಪೀರಿಯನ್ಸ್ ನಾನು ಹೇಳ್ತಾ ಇದ್ದೀನಿ, ನಿಮ್ಗೆ ಹೇಳೋದಿಲ್ಲ. ನನ್ನ ಎಕ್ಸ್ಪೀರಿಯನ್ಸ್ ಏನಂದ್ರೆ, ನಾನು ಈ ತರ ಭಗವದ್ಗೀತಾ ಭಾಗವತಂ ಎಲ್ಲ ಕಲಿಯೋಕ್ ಮುಂಚೆ ನನಗೆ ಆ ಸಬ್ಜೆಕ್ಟ್ ಮ್ಯಾಟರ್ ತುಂಬಾ ನನಗೆ ಡಿಫಿಕಲ್ಟ್ ಅನಿಸ್ತಾ ಇತ್ತು, ತುಂಬಾ ಕಷ್ಟ ಅನಿಸ್ತಾ ಇತ್ತು. ಏನು ಹೆಂಗ್ ಓದೋದು, ಹೆಂಗ್ ಅರ್ಥ ಮಾಡ್ಕೊಂಡು, ಹೆಂಗ್ ಜ್ಞಾಪಕ ಇಟ್ಕೊಳ್ಳೋದು, ಅದೊಂದು ಓದ್ಬಿಡ್ತಾ ಇದ್ವಿ. ಆವಾಗ ಓದಿಂದ ಜ್ಞಾಪಕ ಇರೋ ತರ ಅನಿಸ್ತಾ ಇತ್ತು. ಅದಾದ್ಮೇಲೆ ಸ್ವಲ್ಪ ಒಂದೆರಡು ದಿನ ಎಲ್ಲ ಫುಲ್ ಮರ್ತ ಹೋಗ್ಬಿಡ್ತಾ ಇತ್ತು, ಹಿಂಗ ಆಗ್ತಾ ಇತ್ತು ನನಗೆ. ಸೊ ನಮ್ಗೊಂದು ಸಣ್ಣ ಒಂದು ಟ್ರಿಕ್ ನಮ್ಗೆ ಹೇಳ್ಕೊಟ್ರು. ಸೊ ಆ ಟ್ರಿಕ್ ನಾನು ನಿಮ್ಗೆ ಹೇಳ್ಕೊಡ್ಬೇಕು ಅಂತ ಆಸೆ ಪಡ್ತಾ ಇದ್ದೇನೆ. ಸೊ ದಟ್ ನಿಮ್ಗೆ ಕ್ವಿಕ್ ಆಗಿ ಗ್ಲಾನ್ಸ್ ಅಲ್ಲಿ ನಿಮ್ಗೆ ಕಂಪ್ಲೀಟ್ ಫ್ಲೋ ಆಫ್ ಚಾಪ್ಟರ್ಸ್ ನಿಮ್ಗೆ ಗೊತ್ತಿರ್ಬೇಕು ಅಂತ ಹೇಳಿ. ಸೊ ನೀವೆಲ್ರೂ ಹೇಳ್ರಿ, ಭಗವದ್ಗೀತೆಯಲ್ಲಿ ಎಷ್ಟು ಶ್ಲೋಕಾಸ್ ಇದೆ? 700. ಎಷ್ಟು ಅಧ್ಯಾಯ ಇದೆ? 18 ಅಧ್ಯಾಯ. ಸೊ ನಾವ್ ಈ 18 ಅಧ್ಯಾಯನ ತುಂಬಾ ಬ್ರಾಡ್ ಆಗಿ 3 ಕ್ಯಾಟಗರಿಗೆ ನಾವು ಡಿವೈಡ್ ಮಾಡ್ಬೋದು. ಪ್ರಭು ನಿಮ್ಗೆ ಹೇಳಿರ್ತಾರೆ ಅಲ್ವಾ, 3 ಕ್ಯಾಟಗರೀಸ್ ನಾವು ಡಿವೈಡ್ ಮಾಡ್ಬೋದು. ಸೆಕ್ಷನ್ಸ್ ಅಂತ ಹೇಳ್ಕೊಳ್ಬೋದು, ಸೆಕ್ಷನ್ಸ್ ಡಿವೈಡ್ ಮಾಡ್ಬೋದು ನಾವು. ಏನೇನು ಹೇಳಲಿಕ್ಕೆ ಗೊತ್ತಾ ನಿಮಗೆ? 3 ಸೆಕ್ಷನ್ಸ್ ನಾವು ಈ 18 ಚಾಪ್ಟರ್ಸ್ ಎಲ್ಲ 18 ಅಧ್ಯಾಯ ಇದೆಲ್ಲ, ಅದನ್ನ ನಾವು ಬ್ರಾಡ್ ಆಗಿ 3 ಸೆಕ್ಷನ್ ಆಗಿ ನಾವು ಅದನ್ನ ಡಿವೈಡ್ ಮಾಡ್ಬೋದು. 1 ಇಂದ 6 ಒಂದು ಸೆಕ್ಷನ್, 7 to 12 ಒಂದು ಸೆಕ್ಷನ್, 13 to 18 ಒಂದು ಸೆಕ್ಷನ್. ಓಕೆನಾ? ಸೊ ನೀವು ಫಸ್ಟ್ ಸೆಕ್ಷನ್ ಮುಗಿಸ್ಬಿಟ್ಟಿದ್ದೀರಾ, ಈಗ ಸೆಕೆಂಡ್ ಸೆಕ್ಷನ್ ಲಾಸ್ಟ್ ಚಾಪ್ಟರ್ ನಿಮ್ದಿರಾ. ಓಕೆನಾ? ಸೊ ನಿಮ್ಗೆ ಹೇಳಿ, ಈ ಫಸ್ಟ್ ಚಾಪ್ಟರ್ ಇಂದ 11th ಚಾಪ್ಟರ್ ವರೆಗೆ ನಿಮ್ಗೆ ಏನ್ ಜ್ಞಾಪಕ ಇದೆ? ಆ ಫ್ಲೋ ಏನಿದೆ? ಕರ್ಮಯೋಗ ಅಂತಾರೆ ಅಲ್ವಾ ಅದನ್ನ? ಓಕೆ, ಫಸ್ಟ್ ಸೆಕ್ಷನ್ ಅನ್ನ, ಫಸ್ಟ್ 6 ಚಾಪ್ಟರ್ಸ್ ನ ಹಾಗೆ ಹೇಳ್ತಾ ಇದ್ದೀರಾ? ಫಸ್ಟ್ ಕರ್ಮಯೋಗ, ಹೌದು. ಮತ್ತೆ ಭಕ್ತಿ ಯೋಗ, ಈಗ ಆಗಿದ್ದು ಭಕ್ತಿ ಯೋಗ. ಆಮೇಲೆ ನೆಕ್ಸ್ಟ್ ಲಾಸ್ಟ್ ಸೆಕ್ಷನ್ ಜ್ಞಾನಯೋಗ. ಈ 3 ಸೆಕ್ಷನ್ಸ್. ಓಕೆನಾ? ಸೊ ಈಗ ನೀವು ಫಸ್ಟ್ ಚಾಪ್ಟರ್ ಅಲ್ಲಿ ಫಸ್ಟ್ 11 ಚಾಪ್ಟರ್ಸ್ ಇದೆಲ್ಲ, 11 ಚಾಪ್ಟರ್ಸ್ ನೀವು ಹೇಗೆ ಜ್ಞಾಪಕ ಇಟ್ಕೊಳ್ತೀರಾ? ನನಗೆ ಹೇಳಿ ಸಿಂಪಲ್ ಆಗಿ ಒಂದೊಂದು ಸೆಂಟೆನ್ಸ್ ಇಂದ ಫಸ್ಟ್ ಚಾಪ್ಟರ್ ಅಂದ್ರೆ ಏನು, ಸೆಕೆಂಡ್ ಅಂದ್ರೆ ಏನು, ಥರ್ಡ್ ಚಾಪ್ಟರ್ ಅಂದ್ರೆ ಏನು, ಅದ್ ನನಗೆ ಹೇಳಿ. ಯಾರಾದ್ರೂ ಒಬ್ರೊಬ್ರು ಒಂದು ಚಾಪ್ಟರ್ ಬಗ್ಗೆ ಹೇಳಿ. ಕರ್ಮಯೋಗದಲ್ಲಿ ನಂಗೆ ನೆನ್ಪಿರೋ ಅದೇ, ನಾವ್ ಏನೇ ಕೆಲಸ ಮಾಡಿದ್ರು ಅದು ಕೃಷ್ಣನಿಗೆ ಅರ್ಪಣೆ ಮಾಡ್ಬೇಕು. ಇಲ್ಲಾಂದ್ರೆ ಅದರಿಂದ ಪಾಪ ಪುಣ್ಯಗಳು ಡೆವಲಪ್ ಆಗಿ ಅದೇ ಸೈಕಲ್ ಅಲ್ಲಿ ನಾವು ಸಿಕ್ಕಾಕೊಳ್ತೇವೆ ಅಂತ. ವೆರಿ ಗುಡ್, ವೆರಿ ನೈಸ್. ಓಕೆ, ವೆರಿ ಗುಡ್. ಓಕೆ, ಈಗ ಜಿಸ್ಟ್ ಹೇಳ್ಬಿಟ್ಟಿದ್ದೀರಾ. ಫಸ್ಟ್ 6 ಚಾಪ್ಟರ್ಸ್ ಏನ್ ಜಿಸ್ಟ್ ಅದ್ರದ್ದು ಸಮರಿ ಹೇಳ್ಬಿಟ್ಟಿದ್ದೀರಾ. ಬಟ್ ಈ ಚಾಪ್ಟರ್ ಅಲ್ಲಿ ಏನಂತ ನೀವು ಹೇಳಲಿಕ್ಕೆ ಜ್ಞಾಪಕ ಇದೆಯಾ ನಿಮ್ಗೆ? ಒಂದೊಂದು ಲೈನ್ ಹೇಳಲಿಕ್ಕಾಗತ್ತಾ?
ಕರ್ಮ ಮಾಡಿದ್ದು ಫಲಾಪೇಕ್ಷೆ ಇಲ್ಲದೆ ಕರ್ಮ ಮಾಡಬೇಕು. ಓಕೆ ಓಕೆ ಆಮೇಲೆ ಏನು ಕರ್ಮ ಮಾಡೋದಿದ್ರು ಕೃಷ್ಣ ಪ್ರಜ್ಞೆಯಲ್ಲಿ ಆ ಕರ್ಮವನ್ನು ನೀವು ಮುಂದೆ ಮಾಡ್ಬೇಕು ಅಂದ್ಬಿಟ್ಟು ಒಂದು ಚಾಪ್ಟರ್ ಸಾರಾಂಶ. ಓಕೆ ಸೊ ಫಸ್ಟ್ ಚಾಪ್ಟರ್ ಶೀರ್ಷಕ ಏನು? ಟೈಟಲ್ ಏನು? ಫಸ್ಟ್ ಚಾಪ್ಟರ್ ಶೀರ್ಷಕ ಏನು? ಟೈಟಲ್ ಏನು? ಅರ್ಜುನ ವಿಷಾದ ಯೋಗ. ಹರಿಬೋಲ್. ಅರ್ಜುನ ವಿಷಾದ ಯೋಗ. ಯಾಕೆ ಅವ್ನು ವಿಷಾದಲ್ಲಿ ಮುನಿಗ್ಬಿಟ್ಟ? He is in confusion whether to do this or not. मतलब वो उसका ಅವನ relatives के सामने ही fight ಕುಟುಂಬದವರನ್ನ ಅವರೊಂದಿಗೆ ಯುದ್ಧ ಮಾಡ್ಬೇಕಲ್ಲ ಅನ್ನುವ ಒಂದು. ಓಕೆ ಓಕೆ ವೆರಿ ನೈಸ್, ವೆರಿ ಗುಡ್ ಪಾಯಿಂಟ್. ಸೊ ಆಮೇಲೆ ಏನಾಯ್ತು? ನೆಕ್ಸ್ಟ್ ಚಾಪ್ಟರ್ ಏನಾಯ್ತು? ಸೆಕೆಂಡ್ ಚಾಪ್ಟರ್ ಏನಾಯ್ತು? ಕೃಷ್ಣ ಅದೇ ಆತ್ಮದ ಬಗ್ಗೆ ಅರಿವು ಹೇಳ್ತಾ ಹೋದ್ರು ಅರ್ಜುನನಿಗೆ. ವೆರಿ ಗುಡ್. ಅಂದ್ರೆ ಅದೇ ಆತ್ಮ ಬೇರೆ ಜೀವ ಬೇರೆ. ಸೊ ನೀನು ಅವರನ್ನ ಕೊಂದ್ರೆ ಸಹ ಅದು ಜಸ್ಟ್ ದೇಹ ಮಾತ್ರ ಕೊಳ್ತಾ ಇರ್ತೀಯ, ಆತ್ಮ ಅವರದ್ದು ಕೊಲ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅರ್ಥ ಮಾಡಿಸಿದ್ರು. ಹರಿಬೋಲ್, ವೆರಿ ನೈಸ್. ನಾಲ್ಕನೇ ಚಾಪ್ಟರು ವೆರಿ ನೈಸ್, ತುಂಬಾ ಚೆನ್ನಾಗಿ ಹೇಳ್ತಾ ಇದ್ದೀರಾ. ಹೇಳಿ, ನಾಲ್ಕನೇ ಚಾಪ್ಟರ್ ಏನು? ಅಗತ್ಯವಿದ್ದಾಗ ಪರಮಾತ್ಮ ನಾನು ಭೂಮಿಗೆ ಬರ್ತೇನೆ, ಅದರ ಜ್ಞಾನವನ್ನ ಸಾರಿದ ಅಂದ್ರೆ ಅವನ ಭಗವಂತನ ಪ್ರಕಟ ಆಗ್ಬೇಕು. ಯಾವಾಗ ನೆಸೆಸಿಟಿ ಇದೆ ಆವಾಗ ನಾನು ಭೂಮಿಗೆ ಬರ್ತೇನೆ ಅಂತ ಹೇಳಿದ್ರು ಅಲ್ವಾ? ಆಮೇಲೆ ಅದು ಮೇನ್ ಶ್ಲೋಕ ಸಹ ಇತ್ತು. ಅಂದ್ರೆ ಯಾರು ನನ್ನ ಬಗ್ಗೆ ಅರ್ಥ ಮಾಡ್ಕೊಳ್ತಾರೆ ಹಾಗೂ ನನ್ನ ಈ ಜನ್ಮ ಕರ್ಮದ ಇದನ್ನು ಸೈಕಲ್ ಅರ್ಥ ಮಾಡ್ಕೊಳ್ತಾರೆ, ಅವರು ಈ ಭೂಮಿಗೆ ಪುನಃ ಬರುವುದಿಲ್ಲ, ನನ್ನ ಲೋಕಕ್ಕೆ ಬರ್ತಾರೆ ಅಂತ. 4.9 ಅದೇ. ಫಿಫ್ತ್ ಚಾಪ್ಟರ್ ಅಲ್ಲಿ 5ನೇ ಅಧ್ಯಾಯದಲ್ಲಿ ಏನ್ ಹೇಳಿದ್ದಾರೆ? ಕೃಷ್ಣ ಪ್ರಜ್ಞೆ. ಕೃಷ್ಣ ಪ್ರಜ್ಞೆಯಿಂದ ಕರ್ಮ ಮಾಡ್ಬೇಕು ಅಂದ್ಬಿಟ್ಟು. ವೆರಿ ನೈಸ್. ಕೃಷ್ಣ ಪ್ರಜ್ಞೆಯಿಂದ ಕರ್ಮ ಮಾಡ್ಬೇಕು ಅಂತ ಹೇಳಿದ್ದಾರೆ. ವೆರಿ ಗುಡ್. 6ನೇ ಚಾಪ್ಟರ್ ಅಲ್ಲಿ ಏನ್ ಹೇಳಿದ್ರು? ಹೇಳಿ ವಾಸಂತಿ ಅವರೇ, ಹೇಳಿ. 6ನೇ ಚಾಪ್ಟರ್ ಧ್ಯಾನ ಯೋಗ. ಹೌದು, ಅಲ್ಲಿ ಏನ್ ಹೇಳಿದ್ದಾರೆ? ನಾವು ಕನೆಕ್ಟ್ ಆಗೋದು ಶ್ರೀಕೃಷ್ಣ ದೇವರ ಹತ್ರ. ಓಕೆ, ವೆರಿ ನೈಸ್, ವಂಡರ್ಫುಲ್. ಸೊ ಇದು ಫುಲ್ ಫಸ್ಟ್ ಸೆಕ್ಷನ್ ಆಗ್ಬಿಡ್ತು. ಇವಾಗ ನಾನ್ ಇದನ್ನೇ ನಿಮ್ಗೆ ಒಂದು ಕಥೆ ರೂಪದಲ್ಲಿ ಹೇಳಿದ್ರೆ ನಿಮ್ಗೆ ಯಾಕ ಇರತ್ತಾ? ಒಂದ್ ಕಥೆ ರೂಪದಲ್ಲಿ ನಾನು ಹೇಳಿದ್ರೆ ನಿಮ್ಗೆ ಯಾಕ ಇರತ್ತಲ್ವಾ? ಒಂದ್ ಸಣ್ಣ ಕಥೆ ಹೇಳ್ತೀನಿ, ನೀವು ಯಾಕೆ ಇಟ್ಕೊಳ್ತೀರಾ? ಸೊ ನೀವೆಲ್ಲ ತುಂಬಾ ಚೆನ್ನಾಗಿ ಹೇಳಿದ್ರ, ಕರೆಕ್ಟ್ ಆಗಿ ಹೇಳಿದ್ರಿ, ಅದ್ರಲ್ಲಿ ಎಂತ ಸಂಶಯನೂ ಇಲ್ಲ. ಸೊ ನಾನು ತುಂಬಾ ಸಿಂಪಲ್ ಆಗಿ ಪ್ರತಿಯೊಂದು ಚಾಪ್ಟರ್ಗೆ ಓನ್ಲಿ ಒಂದ್ ವರ್ಡ್ ನಿಮ್ ಜ್ಞಾಪಕ ಇಟ್ಕೊಂಡ್ರೆ ನೀವು ಫುಲ್ ಚಾಪ್ಟರ್ ನಿಮ್ ಜ್ಞಾಪಕ ಇಟ್ಕೊಳ್ಬಹುದು. ಅಂತ ತರ ಒಂದು ಟ್ರಿಕ್ ಕೊಡ್ತೀನಿ ನಿಮ್ಗೆ. ಎಲ್ರಿಗೂ ಓಕೆನಾ? ಬೇಕಾ ಟ್ರಿಕ್? ಟ್ರಿಕ್ ಬೇಕಾ ನಿಮ್ಗೆ? ಅದು ವೆರಿ ನೈಸ್. ಈಗ ನೀವು ನೋಡಿದ್ರೆ ಫಸ್ಟ್ 6 ಚಾಪ್ಟರ್, ಫಸ್ಟ್ 6 ಚಾಪ್ಟರ್ ಎಲ್ಲ ಅದ್ರೊಳಗೆ ಭಗವಂತ ಜೀವನ್ ಬಗ್ಗೆ ಹೇಳ್ತಾ ಇದ್ದಾನೆ. ಜೀವಾತ್ಮ, ಜೀವ ಅಂದ್ರೆ ಯಾರು, ಅದ್ರ ಬಗ್ಗೆ ಹೇಳ್ತಾ ಇದ್ದಾನೆ. ಅವ್ನ್ ಯಾಕಂಗ್ ಹೇಳ್ತಾ ಇದ್ದಾನೆ ಅಂದ್ರೆ, ಈಗ ನೋಡಿ ನೀವು ಸಪೋಸ್ ಯಾರಿಗಾದ್ರೂ ಒಂದು ಭಯಂಕರವಾದ ಒಂದು ಆಕ್ಸಿಡೆಂಟ್ ಆಯ್ತು ಅನ್ಕೊಳ್ಳಿ, ಒಂದು ಹೆಡ್ ಆನ್ ಕೊಲಿಷನ್ ಆಯ್ತು. ಅವ್ನ್ಗೆ ಏನಾಗತ್ತೆ, ಆ ಮನುಷ್ಯನಿಗೆ ಏನಾಗತ್ತೆ, ಅವನ್ಗೆ ಸ್ಪೃಹೆ ಹೊಟ್ಟೋಗತ್ತೆ. ಅವನ್ಗೆ ಕಂಪ್ಲೀಟ್ ಆಗಿ ಅವ್ನ್ ಏನಿದ್ದ, ಅವನ್ ಹೆಸರೇನು, ಎಲ್ಲಿಂದ ಬಂದ, ಏನು, ತಂದೆ ತಾಯಿ ಯಾರು, ಮಕ್ಕಳು ಯಾರು, ತಾನು ಏನ್ ಕೆಲಸ ಮಾಡ್ತಾ ಇದ್ದ ಅಂತ ಎಲ್ಲ ಅವನು ಮರ್ತು ಬಿಡ್ತಾನೆ. ಅದನ್ನ ಅಂತಾರೆ ಅಮ್ನಿಷಿಯಾ ಅಂತ ಅಂತಾರೆ. ಅಮ್ನಿಷಿಯಾ ನೀವು ಕೇಳಿದ್ರ ಈ ಹೆಸರು? ಅಮ್ನಿಷಿಯಾ ಅಂತಾರೆ. ಅಮ್ನಿಷಿಯಾ ಅಂದ್ರ ಕಂಪ್ಲೀಟ್ ಲಾಸ್ ಆಫ್ ಮೆಮೊರಿ. ಯಾವಾಗಾದ್ರೂ ನಿಮ್ಗೆ ತುಂಬಾ ಭಯಂಕರವಾಗಿ ನಿಮ್ಗೆ
ಪೆಟ್ಟು ಬಿದ್ರ ಮೈಂಡ್ಗೆ ಆದ್ರ ನೀವು ಕಂಪ್ಲೀಟ್ ಆಗಿ ನೀವು ಎಲ್ಲಾನು ಮರ್ತು ಬಿಡ್ತೀರಾ. ದಟ್ ಈಸ್ ಕಾಲ್ಡ್ ಅಮ್ನೀಷಿಯಾ. ಸೊ ಈ ಜೀವ ಅನ್ನೋನು ಏನಾಗುತ್ತೆ, he is in a state, the example given is, ಅದಕ್ಕೆ ಉದಾಹರಣೆ ಹೆಂಗ್ ಕೊಡ್ತಾರೆ ಅಂದ್ರೆ, ಈ ಫಸ್ಟ್ 6 ಸೆಕ್ಷನ್ಸ್ ನಾವು ಅರ್ಥ ಮಾಡ್ಕೊಬೇಕಂದ್ರೆ ಅಮ್ನಿಷಿಯಾ ಅಂತ ಅಂತಾರೆ. ಅಮ್ನಿಷಿಯಾ ಅಂದ್ರೆ ನಾವು ವಿ ಹ್ಯಾವ್ ಕಂಪ್ಲೀಟ್ಲಿ ಫರ್ಗಾಟನ್ ಹೂ ವಿ ಆರ್. ಏನಾಯ್ತು, ಅರ್ಜುನ ತುಂಬಾ ವೀರಾವೇಶ ಬಂದ ಯುದ್ಧದಲ್ಲಿ ಅಲ್ಲ, ಬಂದ್ಬಿಟ್ಟು ನಾನು ಯುದ್ಧ ಮಾಡ್ತೀನಿ ಅಂತೆಲ್ಲ ಹೇಳ್ದ. ಆಮೇಲೆ ಏನಾಯ್ತು, ಆ 2 ಸೈನ್ಯದ ಮಧ್ಯದಲ್ಲಿ ರಥನ್ನ ನಿಲ್ಸಪ್ಪ ಅಂತ ಹೇಳ್ದ ಕೃಷ್ಣನಿಗೆ. ಇಟ್ಮೇಲೆ ಅವ್ನ್ ಕಂಪ್ಲೀಟ್ಲಿ ಮರ್ತ್ಬಿಟ್ಟು ಗಾಂಡಿವೆಲ್ಲ ಬಿದ್ದೋಗಿ, ನಾನ್ ಯಾರು ಏನು, ನಾನ್ ಯಾಕೆ ಯುದ್ಧ ಮಾಡ್ಬೇಕು, ನಾನು ಹೊರಟೋಗ್ತೀನಿ, ನಾನ್ ಏನ್ ಮಾಡ್ಬೇಕು ನಂಗೆ ಅರ್ಥ ಆಗೋದಿಲ್ಲ ಅಂತ ಕಂಪ್ಲೀಟ್ಲಿ ಮೋಹಗ್ರಸ್ತ ಆಗ್ಬಿಟ್ಟ. ಅಂದ್ರೆ ಏನಾಯ್ತು, ಅವನು ನೋಡಿದ್ಮೇಲೆ ಆಫ್ಟರ್ ಸೀಯಿಂಗ್ he got completely bewildered. ಅವನು ಈಗ ಇಂಗ್ಲಿಷ್ ಅಲ್ಲಿ ಇದೇ ಚಾಪ್ಟರ್ ನ ಅಬ್ಸರ್ವಿಂಗ್ ದ ಆರ್ಮಿ ಅಂತ ಹೇಳಿದ್ದಾರೆ. ದ ಚಾಪ್ಟರ್ ಇಸ್ ಕಾಲ್ಡ್ ಅಬ್ಸರ್ವಿಂಗ್ ದ ಆರ್ಮಿ. ಸ್ವಲ್ಪ ಆಚಾರ್ಯರು ಇದನ್ನ ವಿಷಾದ ಯೋಗ ಅಂತಾನೂ ಹೇಳಿದ್ದಾರೆ. ಅರ್ಜುನ ವಿಷಾದ ಯೋಗ. ವಿಷಾದ ಯಾಕೆ ಅಂದ್ರೆ ಅವನು ಆ ವಿಷಾದಲ್ಲಿ ಮುಳುಗ್ಬಿಟ್ಟ, ಅವನು ಅದ್ ನೋಡಿದ್ಮೇಲೆ ಮುಳುಗ್ಬಿಟ್ಟ ಅವನು. ಸೊ ನೀವು ಫಸ್ಟ್ ಚಾಪ್ಟರ್ಗೆ ನೀವ್ ಏನ್ ಜ್ಞಾಪಕ ಇಟ್ಕೊಬೇಕು, ಲ್ಯಾಮೆಂಟೇಶನ್. ಲ್ಯಾಮೆಂಟೇಶನ್ ವಿಷಾದ. ಈ ಒಂದ್ ವರ್ಡ್ ಮಾತ್ರ ನೀವ್ ಜ್ಞಾಪಕ ಇಟ್ಕೊಂಡ್ರೆ ನಿಮ್ಗೆ ಆ ಫುಲ್ ಚಾಪ್ಟರ್ ನಿಮ್ಗೆ ಅಲ್ಲಿ ಏನಾಯ್ತು ಏನು ಅಂತ ನಿಮ್ಗೆ ಎಲ್ಲಾನು ಜ್ಞಾಪಕ ಬಂದ್ಬಿಡುತ್ತೆ. ಯಾಕಂದ್ರೆ ಈಗ ಫಸ್ಟ್ 6 ಚಾಪ್ಟರ್ಸ್ ಕೃಷ್ಣ ನೀನ್ ಯಾರು ಅಂತ ಆ ಒಂದು ದ ಹೋಲ್ ಆಫ್ ದ ಫಸ್ಟ್ 6 ಚಾಪ್ಟರ್ಸ್ ಟಾಕ್ಸ್ ಅಬೌಟ್ ಯು. ಯು ಮೀನ್ಸ್ ವಿ ಆಲ್, ಜೀವ ಬಗ್ಗೆ ಅದು ಹೇಳ್ತಾರೆ ದೇವ್ರು. ಓಕೆನಾ? ಸೊ ಯಾಕೆ ಹೇಳ್ಬೇಕಾಗಿ ಬಂತು ಅವ್ರಿಗೆ, ಯಾಕೆ ಅಂದ್ರೆ ಅರ್ಜುನ ಕಂಪ್ಲೀಟ್ ಆಗಿ ಎಲ್ಲಾನು ಮರ್ತ್ಬಿಟ್ಟ. ಅವ್ನ್ ಯಾರು ಅಂತಾನೆ ಮರ್ತ್ಬಿಟ್ಟ. ಯಾವಾಗ ಮರ್ತ್ಬಿಟ್ಟ? ಯುದ್ಧದ ಭೂಮಿ ಬಂದ್ಮೇಲೆ, ಅವನ ಆಪೋಸಿಟ್ ಸೈನ್ಯ ನೋಡಿದ್ಮೇಲೆ ಅವ್ನ್ ಕಂಪ್ಲೀಟ್ಲಿ ಎಲ್ಲಾ ಮರ್ತ್ಬಿಟ್ಟ. ಬಿಕಾಸ್ ನಾವ್ ಎಲ್ರು ನಮ್ದು ಏನು ನಾವ್ ಮರ್ತ್ಬಿಟ್ಟು ನಾವ್ ಇಲ್ಲಿ ಬಂದ್ಬಿಟ್ಟಿದ್ವಿ. ಅದಕ್ಕಾಗಿ ಈ ಕೃಷ್ಣ ಈಸ್ ರಿವೈವಿಂಗ್ ಅವರ್ ಮೆಮೊರಿ ಹೂ ವಿ ಆರ್. ಹಿ ಈಸ್ ಗಿವಿಂಗ್ ಅಸ್ ದಟ್ ನಾಲೆಜ್. ಸೊ ಫಸ್ಟ್ ಚಾಪ್ಟರ್ ಇಸ್ ಕಾಲ್ಡ್, ಫಸ್ಟ್ ಚಾಪ್ಟರ್ ನಿಮ್ದು ಲ್ಯಾಮೆಂಟೇಶನ್, ವಿಷಾದ. ಈ ಒಂದು ವರ್ಡ್ ಮಾತ್ರ ಜ್ಞಾಪಕ ಇಟ್ಕೊಂಡು ನಿಮ್ ಫುಲ್ ಫಸ್ಟ್ ಚಾಪ್ಟರ್ ನಿಮ್ ಜ್ಞಾಪಕೊಂಡ್ಬಿಡುತ್ತೆ. ಅದಾದ್ಮೇಲೆ ಏನ್ ಮಾಡ್ತಾನೆ ಅರ್ಜುನ, ರೀಸನ್ಸ್ ಕೊಡ್ತಾನೆ ನನ್ ಯಾಕೆ ಯುದ್ಧ ಮಾಡೋದ್ ಬೇಡ ಅಂತ. ಅವಾಗ ಕೃಷ್ಣ ಅವನಿಗೆ ನೀನ್ ಯಾರು ಅಂತ ಅವ್ರ ಜ್ಞಾನನ್ನ ಅವನು ಪ್ರಸಾದ ಮಾಡ್ತಾರೆ. ಅದೇ ದಟ್ ಈಸ್ ಹಿ ಗಿವ್ಸ್ ಐಡೆಂಟಿಟಿ. ಏನ್ ಐಡೆಂಟಿಟಿ? ನೀನು ದೇಹ ಅಲ್ಲ, ನೀನು ಆತ್ಮ. ಈ ಒಂದು ವಿಚಕ್ಷಣೆ, ಈ ಒಂದು ನಾಲೆಡ್ಜ್ ಭಗವಂತ ಅರ್ಜುನನಿಗೆ ಕೊಡ್ತಾನೆ. ಸೊ ನೀವು ಸೆಕೆಂಡ್ ಚಾಪ್ಟರ್ಗೆ ಜ್ಞಾಪಕ ಇಟ್ಕೊಳ್ಳೋದು ಒಂದೇ ವರ್ಡ್, ಏನ್ ಗೊತ್ತಾ? ಐಡೆಂಟಿಟಿ. ಅಂದ್ರೆ ಏನು? ನಾನ್ ದೇಹ ಅಲ್ಲ, ನಾನೊಂದು ಆತ್ಮ. ಈ ಒಂದು ಜ್ಞಾನನ ಭಗವಂತ ಪ್ರಸಾದ ಮಾಡ್ತಾನೆ. ಓಕೆನಾ? 3ನೇ ಜಾಬು, ಟೈಟಲ್ ಏನು? ಕರ್ಮಯೋಗ. ಸೊ ಕೃಷ್ಣ ಸೆಕೆಂಡ್ ಚಾಪ್ಟರ್ಲಿ ನೀನ್ ಯಾರಪ್ಪ ಅಂತ ಹೇಳ್ಬಿಟ್ರು. ಅದಾದ್ಮೇಲೆ ಹೇಳಿದ್ಮೇಲೆ, ಸರಿ ನೀನ್ ಯಾರು ಮತ್ ನಾನ್ ಏನ್ ಮಾಡ್ಬೇಕು? ಅದನ್ನ ಕರ್ಮಯೋಗ. ನೀನ್ ಏನ್ ಕೆಲಸ ಮಾಡ್ಬೇಕು, ನಿನ್ ಜಾಬ್ ಏನು, ನಿನ್ ಡ್ಯೂಟಿ ಏನು, ಅದು ಹೇಳ್ದ ಕೃಷ್ಣ 3ನೇ ಚಾಪ್ಟರ್ಲಿ. ಅದು ಕರ್ಮಯೋಗ. ಸೊ ನೀವು ಜ್ಞಾಪಕ ಇಟ್ಕೊಳ್ಳೋದು ಒಂದೇ ಒಂದು ವರ್ಡು 3ನೇ ಚಾಪ್ಟರ್ಗೆ ಏನಂದ್ರ, ನಿನ್ ಜಾಬ್ ಏನು, ನಿನ್ ಡ್ಯೂಟಿ ಏನು. ಜಾಬ್ ಅಂತ ಬರ್ಕೊಳ್ಳಿ. ಜಾಬ್ ಯೂಶಲಿ ನಾವ್ ಅದೇ ಯೂಸ್ ಮಾಡ್ತೀವಲ್ಲ, ನೀವ್ ಎಲ್ಲಿ ಜಾಬ್ ಮಾಡ್ತೀರಾ ಅಂತ ಕೇಳ್ತೀವಲ್ವಾ. ಫಸ್ಟ್ ನಿನ್ ಹೆಸರೇನು, ನೀನ್ ಯಾರು, ನಾನೊಂದು ಆತ್ಮ, ನಿಂದ್ ಏನ್ ಕೆಲ್ಸ, ಇದು ನಿನ್ ಕೆಲ್ಸ ಅಂತ ಅವ್ರು ನಿನ್ ಜಾಬ್ ಕೊಟ್ಬಿಟ್ರು ಅವ್ರಿಗೆ. ಓಕೆನಾ? ಆಮೇಲೆ ನೆಕ್ಸ್ಟ್ ಏನಾಯ್ತು, ನೀನ್ ಏನ್ ಅಂದ್ರೆ ಕೃಷ್ಣ ನೀನ್ ಯಾರು ಅಂತ ಹೇಳಿದ್ರು, ನೀನ್ ಏನ್ ಕೆಲ್ಸ ಅದನ್ನ ಜ್ಞಾಪಿಸಿದ್ರು. ಅದಾದ್ಮೇಲೆ ಅವ್ರು ಏನ್ ಮಾಡಿದ್ರು, 4th ಚಾಪ್ಟರ್ ಅಲ್ಲಿ, 4th ಚಾಪ್ಟರ್ ಶೀರ್ಷಕ ಏನು? Can anybody tell the title of the 4th chapter? Transcendental knowledge. Transcendental knowledge. Yeah. So ಕೃಷ್ಣ ಬಂದು ಆ ಕೆಲಸ ಮಾಡೋದಕ್ಕೆ ನಿನಗೆ ಏನ್ ಕ್ವಾಲಿಫಿಕೇಶನ್ ಬೇಕು ಅದು ಹೇಳ್ತಾ ಇದ್ದಾರೆ. He is giving the qualification what you need to know. ಯಾಕಂದ್ರೆ ನಾವೆಲ್ಲ ಮರ್ತ್ ಬಿಟ್ವಿ, ಆಕ್ಸಿಡೆಂಟ್ ಆಗಿದೆ, ನಾವೆಲ್ಲ ಮರ್ತ್ ಬಿಟ್ಟಿದ್ವಿ. ಅದಕ್ಕೋಸ್ಕರ ನೀನ್ ಯಾರು ಹೇಳಿದ್ರು, ನೀನ್ ಏನ್ ಕೆಲಸ ಮಾಡ್ಬೇಕು ಹೇಳಿದ್ರು, ಅದು ನಿನ್ಗೆ ಏನ್ ಕ್ವಾಲಿಫಿಕೇಶನ್ ಅದೆಲ್ಲ ಅವರು ಹೇಳ್ಬಿಟ್ರು. ಓಕೆನಾ? ಇದು ಹೇಳಿದ್ಮೇಲೆ ಈ ಫಸ್ಟ್ 4 ಚಾಪ್ಟರ್ಸ್ ನ ಏನಂತ ಗೊತ್ತಾ? ABC. ದಟ್ ಇಸ್ ದ ಬೇಸಿಕ್ಸ್. The first 4 chapters is called the basics of Bhagavad Gita. ಇದು ಕಲ್ತ ಮೇಲೆ ನೆಕ್ಸ್ಟ್ 5th ಚಾಪ್ಟರ್ ಏನ್ ಟೈಟಲ್? ಕರ್ಮಯೋಗ ಇನ್ ಕೃಷ್ಣ ಕಾನ್ಶಿಯಸ್ನೆಸ್ ಅಲ್ವಾ? ಸೊ ಕೃಷ್ಣ ಬಂದು ಈ ಚಾಪ್ಟರ್ ಅಲ್ಲಿ ನೀನು ಹಾಗೆ 2nd, 3rd, 4th ನೀನ್ ಈ 3 ಫಾಲೋ ಮಾಡಿದ್ರೆ ನಿನ್ಗೇನ್ ಸಿಗತ್ತೆ ರಿಸಲ್ಟ್, ಅದು 5th ಚಾಪ್ಟರ್ ಅಲ್ಲಿ ಹೇಳ್ತಾನೆ.
ಕೃಷ್ಣ. ಓಕೆನಾ? ನೀನ್ ಯಾರು ಅಂತ ಕೊಟ್ಬಿಟ್ರು ದೇವ್ರು ನಿನಗೆ, ನೀನ್ ಏನ್ ಕೆಲಸ ಮಾಡ್ಬೇಕು ಅಂತ ಹೇಳಿದ್ದಾರೆ. ಆಮೇಲೆ ಕ್ವಾಲಿಫಿಕೇಶನ್ ಏನ್ ನಿಂದು ಅದನ್ನು ಹೇಳ್ಬಿಟ್ರು. ಅದ್ ಹೇಳಿದ್ಮೇಲೆ ನೀನ್ ಈ 3 ನೀನ್ ಫಾಲೋ ಮಾಡಿದ್ರ ನಿನ್ ಅದಕ್ಕೆ ಏನ್ ರಿಸಲ್ಟ್ ಬರುತ್ತೆ ಅದು 5th ಚಾಪ್ಟರ್ ಅಲ್ಲಿ ಹೇಳ್ಬಿಟ್ರು. ಸಚ್ ಆಕ್ಷನ್. ಸೊ ನೀವು ಒಂದೇ ವರ್ಡ್ ಜ್ಞಾಪಕ ಇಟ್ಕೊಳ್ಳೋದು ರಿಸಲ್ಟ್. ರಿಸಲ್ಟ್ ಏನು ಅದ್ರಲ್ಲಿ ನೀವು ನೋಡಿದ್ರೆ 5.29 ಅಲ್ಲಿ ಅವ್ರು ಹೇಳ್ತಾರೆ ಶಾಂತಿ ಮೃಚ್ಛತಿ ಜ್ಞಾತ್ವಾ ಮಾಂ ಶಾಂತಿ ಮೃಚ್ಛತಿ ಅಂತ ಅವ್ರು ಹೇಳಿ ಅದನ್ನ ಕನ್ಕ್ಲೂಡ್ ಮಾಡಿದ್ರು ಅಲ್ವಾ. ಅದು 5th ಚಾಪ್ಟರ್ ಆಯ್ತು. 6th ಚಾಪ್ಟರ್ ಅಲ್ಲಿ ಅವ್ರು ಏನ್ ಹೇಳ್ತಾ ಇದಾರೆ, ಧ್ಯಾನ ಯೋಗ. ಸೊ ಇದು ಮಾಡ್ದೆ ಇದಾದ್ಮೇಲೆ ನೀನ್ ಪರ್ಫೆಕ್ಟ್ ಆಗ್ಬೇಕಂದ್ರೆ ನಿನ್ ಎದ್ರ ಬಗ್ಗೆ ನೀನ್ ಚಿಂತನೆ ಮಾಡ್ಬೇಕು. ಅದಕ್ಕಾಗಿ ನೀವು ಓನ್ಲಿ ಒನ್ ಹೈಯರ್ ಲೆವೆಲ್ ಆಫ್ ಥಿಂಕಿಂಗ್. ಸೊ ನೀವು ಓನ್ಲಿ ಒನ್ ವರ್ಡ್ ಜ್ಞಾಪಕ ಇಟ್ಕೊಬೇಕು, ಥಿಂಕಿಂಗ್. ಇದನ್ನ ನೀವು ಜ್ಞಾಪಕ ಇಟ್ಕೊಂಡ್ರೆ ನೀವು 1st ಚಾಪ್ಟರ್ ಫುಲ್ ನಿಮ್ 5th ಚಾಪ್ಟರ್ ಫುಲ್ ನಿಮ್ ಜ್ಞಾಪಕ ಬಂದ್ಬಿಡುತ್ತೆ. 1st ಚಾಪ್ಟರ್ ಲ್ಯಾಮೆಂಟೇಶನ್, 2nd ಚಾಪ್ಟರ್ ಐಡೆಂಟಿಟಿ, 3rd ಚಾಪ್ಟರ್ ಜಾಬ್, 4th ಚಾಪ್ಟರ್ ನಾಲೆಡ್ಜ್ ಆರ್ ನಾಲೆಡ್ಜ್ ಹೇಳಿ ನಾಲೆಡ್ಜ್ ಕ್ವಾಲಿಫಿಕೇಶನ್ ಹೇಳ್ಬೋದು. 5th ಚಾಪ್ಟರ್ ಅದು ಹಾಗೆ ಮಾಡಿದ್ರೆ ನಿಂಗೆ ಏನ್ ಸಿಗತ್ತೆ ಲಾಭ, 5th ಚಾಪ್ಟರ್ ರಿಸಲ್ಟ್, 6th ಚಾಪ್ಟರ್ ಥಿಂಕಿಂಗ್. ನೀನ್ ಎದ್ರ ಬಗ್ಗೆ ನೀನ್ ಚಿಂತನೆ ಮಾಡ್ಬೇಕು, ಹೆಂಗ್ ಮಾಡಿದ್ರೆ ನಿಂಗೆ ಏನು ಅಂತ ಅವ್ರು ಹೇಳ್ಬಿಟ್ರು. ಓಕೆನಾ? ಈ ಫಸ್ಟ್ 5 ಚಾಪ್ಟರ್ಸ್ ಇವ್ ನೋಡಿದ್ರೆ ಆಲ್ ದಿ 6 ಚಾಪ್ಟರ್ಸ್ ಟಾಕ್ಸ್ ಅಬೌಟ್ ಜೀವ. ಓಕೆನಾ? ಈಗ ನೆಕ್ಸ್ಟ್ 6 ಚಾಪ್ಟರ್ಸ್ ನೋಡಿ ನೀವು. ಈಗ ನೀವು ಈ 6 ನೆಕ್ಸ್ಟ್ ಇಟ್ ಇಸ್ 7 to 12 ಇದು ಸೆಕೆಂಡ್ ಸೆಕ್ಷನ್, ಮಿಡಲ್ ಸೆಕ್ಷನ್ ನಾವಿದ್ವಿ ಈಗ ಅಲ್ವಾ. ಈ ನೆಕ್ಸ್ಟ್ ಈ ಸೆಕ್ಷನ್ ನೀವು ನೋಡಿದ್ರೆ ಇದ್ರೊಳಗೆ ಕೃಷ್ಣ ಯಾರ ಬಗ್ಗೆ ಹೇಳ್ತಾ ಇದ್ದಾನೆ, ನೀವು ಜಸ್ಟ್ ಟೈಟಲ್ ಮಾತ್ರ ನೋಡ್ತಾ ಓದ್ತಾ ಬನ್ನಿ ನೀವು. 7th ಚಾಪ್ಟರ್ ಟೈಟಲ್ ಏನು? ಪರಾತ್ಪರ ಜ್ಞಾನ. ಓಕೆ. ಸೊ ಇಂಗ್ಲಿಷ್ ಅಲ್ಲಿ ಅದನ್ನ ನಾಲೆಡ್ಜ್ ಆಫ್ ದ ಅಬ್ಸಲ್ಯೂಟ್ ಅಂತ ಹೇಳಿದ್ದಾರೆ. ಸೊ ಯಾರ ಬಗ್ಗೆ ಅಬ್ಸಲ್ಯೂಟ್? ಅಬ್ಸಲ್ಯೂಟ್ ಯಾರು? ಕೃಷ್ಣ. ಹರಿ ಬೋಲ್. ನೆಕ್ಸ್ಟ್ 8th ಚಾಪ್ಟರ್ ಹೆಸರೇನು? ಭಗವತ್ ಪ್ರಾಪ್ತಿ. ಭಗವತ್ ಪ್ರಾಪ್ತಿ. ಇಂಗ್ಲಿಷ್ ಅಲ್ಲಿ ಅಟೈನಿಂಗ್ ಸುಪ್ರೀಂ. ಆ ಭಗವಂತ ಯಾರು? ಕೃಷ್ಣ. 9th ಚಾಪ್ಟರ್ ಶೀರ್ಷಕ ಏನು? ಪರಮಗುಹ್ಯ ಜ್ಞಾನ. ಯಾರ ಬಗ್ಗೆ ಜ್ಞಾನ? ಕೃಷ್ಣ. ಕೃಷ್ಣನ್ ಬಗ್ಗೆ. ನೆಕ್ಸ್ಟ್ 10th ಚಾಪ್ಟರ್ ಏನು ಹೆಸರು? Opulence of the absolute. ಆಪ್ಯುಲೆನ್ಸ್ ಆಫ್ ದ ಅಬ್ಸಲ್ಯೂಟ್. ಯಾರ್ದು ಆಪ್ಯುಲೆನ್ಸ್? ಯಾರ ಅಬ್ಸಲ್ಯೂಟ್? ಕೃಷ್ಣ. ಕೃಷ್ಣ. 11th ಚಾಪ್ಟರ್ ಹೆಸರೇನು? ಇದು ಯೂನಿವರ್ಸಲ್ ಫಾರ್ಮ್. ವಿಶ್ವರೂಪ. ಸ್ವರೂಪ. ಯೂನಿವರ್ಸಲ್ ಫಾರ್ಮ್. ಯಾರ್ದು ವಿಶ್ವರೂಪ? ಕೃಷ್ಣ. ಅಂದು. ನೆಕ್ಸ್ಟ್ ಈಗ ನಾವು 12th ಚಾಪ್ಟರ್ ಬಂದಿದ್ವಿ. ಅದ್ರದ್ದು ಶೀರ್ಷಕ ಏನು? ಭಕ್ತಿ ಯೋಗ. ಭಕ್ತಿ ಯೋಗ. ಯಾರಿಗೆ ಭಕ್ತಿ ಮಾಡ್ಬೇಕು? ಕೃಷ್ಣ. ಸೊ ಈ ಕಂಪ್ಲೀಟ್ ಮಿಡಲ್ ಸೆಕ್ಷನ್ ನೋಡಿದ್ರೆ ಎಲ್ಲ ಕೃಷ್ಣನ್ ಬಗ್ಗೆ ಹೇಳ್ತಾರೆ. ದ ಎಂಟೈರ್ ಮಿಡಲ್ ಸೆಕ್ಷನ್ ಟಾಕ್ಸ್ ಅಬೌಟ್ ಕೃಷ್ಣ. ದ ಫಸ್ಟ್ ಸಿಕ್ಸ್ ಚಾಪ್ಟರ್ಸ್ ಜೀವ, ದ ನೆಕ್ಸ್ಟ್ 6 ಚಾಪ್ಟರ್ಸ್ ಮಿಡಲ್ ಸೆಕ್ಷನ್ ಟಾಕ್ಸ್ ಅಬೌಟ್ ಕೃಷ್ಣ. ಅದಕ್ಕೆ ದಿಸ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್. ಯಾಕೆಂದ್ರೆ ಈ ಒಂದು ಸೆಕ್ಷನ್ ಅಲ್ಲಿ ನಮಗೆ ಕೃಷ್ಣ ಅಂದ್ರೆ ಯಾರು, ಕೃಷ್ಣ ಪಡಿಬೇಕು ಅಂದ್ರೆ ನಾವ್ ಏನ್ ಮಾಡ್ಬೇಕು, ಅದ್ರದ್ದು ಪ್ರಾಸೆಸ್ ಏನು, ಭಕ್ತಿ ಅಂದ್ರೆ ಏನು, ಈ ಒಂದು ಜ್ಞಾನನ್ನ ಭಗವಂತ ನಮ್ಗೆ ಪ್ರಸಾದ ಮಾಡ್ತಾನೆ. ಸೊ ಅದಕ್ಕೆ ಈ ಸೆಕ್ಷನ್ ತುಂಬಾನೇ ಇಂಪಾರ್ಟೆಂಟ್. ಈಗ ನಾನ್ ನಿಮ್ಗೆ ಹೇಳ್ದೆ, ಸ್ಟೋರಿ ಹೇಳ್ತೀನಿ ಅಂತ ಹೇಳ್ದೆ ಅಲ್ವಾ, ನಿಮ್ಗೆ ಜ್ಞಾಪಕ ಇದೆಯಾ? ಸೊ ಅನ್ಕಾನ್ಶಿಯಸ್ ಆಗ್ಬಿಟ್ವಿ, ಆಕ್ಸಿಡೆಂಟ್ ಆಗ್ಬಿಡ್ತು, ಎಲ್ಲಾ ಮರ್ತ್ಬಿಟ್ವಿ. ಸೊ ಕೃಷ್ಣ ನಮಗೆ ಫಸ್ಟ್ ನೀನ್ ಯಾರು ಅಂತ ತಿಳಿಸ್ದ, ಜ್ಞಾಪಕ ಮಾಡ್ದ, ನೀನ್ ಎಂತರ ಕೆಲಸ ಮಾಡ್ಬೇಕು ಅಂತ ಹೇಳ್ದ, ಕೆಲಸ ಮಾಡ್ಬಿಟ್ಟು ಅದ್ ನಿಂದ ಏನ್ ಕ್ವಾಲಿಫಿಕೇಶನ್ ಅಂತ ಹೇಳ್ದ, ನೀನ್ ಹಿಂಗ್ ಮಾಡಿದ್ರೆ ನಿನ್ಗೆ ಏನ್ ಸಿಗತ್ತೆ ಅಂತ ಹೇಳ್ದ, ನೀನ್ ಯಾರ ಬಗ್ಗೆ ಚಿಂತನೆ ಮಾಡ್ಬೇಕು ಅಂತ ಹೇಳ್ದ. ಯಾರ ಬಗ್ಗೆ ಚಿಂತನೆ ಮಾಡ್ಬೇಕು ಅಂತ ಹೇಳಿದ್ಮೇಲೆ ಅವನು ಇವಾಗ ತಂದ್ ಬಗ್ಗೆ ಹೇಳ್ತಾನೆ. ಯಾಕೆ ಹೇಳ್ತಾನೆ ಅಂದ್ರೆ, ಈಗ ನಮ್ಗೆ 3rd ಚಾಪ್ಟರ್ಲಿ ನಿಮ್ಗೆ 3.9 ವರ್ಸ್ ಯಾರನ್ನು ಓದಿ ಹೇಳಿ, ವರ್ಸ್ ನಂಬರ್ 3.9 ಹೇಳಿ. ಏನ್ ಹೇಳ್ತಾ ಇದ್ದಾನೆ ಕೃಷ್ಣ? ಟ್ರಾನ್ಸ್ಲೇಷನ್ ಓದಿ. 3.9 ಟ್ರಾನ್ಸ್ಲೇಷನ್.
ಓದ್ಬೋದಾ? ವಿಷ್ಣುವಿಗಾಗಿ ಮಾಡಿದ ತ್ಯಾಗವೆಂದು ಕರ್ಮವನ್ನು ಮಾಡಬೇಕು, ಇಲ್ಲವಾದರೆ ಕರ್ಮವು ಇಹಬಂಧನವನ್ನು ಸೃಷ್ಟಿ ಮಾಡುತ್ತದೆ. ಆದುದರಿಂದ ಕೌಂತೆಯ, ಭಗವಂತನ ತೃಪ್ತಿಗಾಗಿ ನಿನ್ನ ನಿಯತ ಕರ್ತವ್ಯಗಳನ್ನು ಮಾಡು. ಆ ರೀತಿಯಲ್ಲಿ ನೀನು ಬಂಧನದಿಂದ ಸದಾ ಮುಕ್ತನಾಗಿರುತ್ತೀಯೇ. ಸೊ ಈ 3rd ಚಾಪ್ಟರ್ 9ನೇ ವರ್ಷಲ್ಲಿ ಕೃಷ್ಣ ಈ ಜೀವಾಗೆ he is giving a job, he is giving him a job, ಒಂದು ಜಾಬ್ ಅವ್ರಿಗೆ he giving him ಏನಂತಾರೆ, ಅವರು ಒಂದು ಆಫರ್ ಕೊಟ್ಟಿದ್ದಾರೆ ಅವ್ರಿಗೆ, ಒಂದು ಜಾಬ್ ಆಫರ್ ಕೃಷ್ಣ he has given it to the ಜೀವ. ಓಕೆ, ಅಂಡ್ ಅದಾದ್ಮೇಲೆ ಇವಾಗ ಜಾಬ್ ಆಫರ್ ಕೊಟ್ಮೇಲೆ ಈ ನೆಕ್ಸ್ಟ್ ಸೆಕ್ಷನ್ ಅಲ್ಲಿ ಕೃಷ್ಣ ಬಂದು ಯಾರ ಜೊತೆ ಕೆಲ್ಸ ಮಾಡ್ಬೇಕು, ಯಾರ ಕಡೆ ಕೆಲ್ಸ ಮಾಡ್ಬೇಕು ಅಂದ್ರ ಆ ಕಂಪನಿ ಬಗ್ಗೆ ಅವ್ರ ಬಗ್ಗೆ ತಿಳ್ಕೊಬೇಕಲ್ವಾ. ಸೊ ದಿಸ್ ಹೋಲ್ ಸೆಕ್ಷನ್ ಟಾಕ್ಸ್ ಅಬೌಟ್ ಹೂ ಹಿ ಈಸ್. ಈ ಮಿಡಲ್ ಸೆಕ್ಷನ್ ಜಾಬ್ ಕೊಟ್ಬಿಟ್ರು ನಮಗೆ. ಸೊ ನೀವು ಈ ಸೆಕೆಂಡ್ ಸೆಕ್ಷನ್ ನೀವು ಜಾಬ್ ಇಂಟರ್ವ್ಯೂ ಇದ್ರ ಜೊತೆಗೆ ನೀವು ಕಂಪೇರ್ ಮಾಡ್ಬೋದು. ದ ಅನಾಲಜಿ ಗಿವನ್ ಫಾರ್ ದಿಸ್ ಸೆಕೆಂಡ್ ಸೆಕ್ಷನ್ ಈಸ್ ಜಾಬ್ ಇಂಟರ್ವ್ಯೂ. ಫಸ್ಟ್ ಸೆಕ್ಷನ್ಗೆ ಅನಾಲಜಿ ಅಮ್ನೇಷಿಯಾ, ಸೆಕೆಂಡ್ ಸೆಕ್ಷನ್ಗೆ ಅನಾಲಜಿ ಜಾಬ್ ಇಂಟರ್ವ್ಯೂ. ಇದ್ ನೀವು ಜ್ಞಾಪಕ ಇಟ್ಕೊಳ್ಳಿ. ಸೊ ಇವಾಗ ಇಲ್ಲಿ ಏನ್ ಮಾಡ್ತಾ ಇದ್ದಾರೆ, ಸೊ ಕೃಷ್ಣ ನಾಲೆಜ್ ಅಬ್ಸಲ್ಯೂಟ್, ಅವರು ಬಾಸ್, ಓಕೆನಾ. ಸೊ ಅವ್ರು ಇದ್ರೊಳಗೆ ನಾನ್ ಯಾರು, ನನ್ ಎನರ್ಜೀಸ್ ಏನು ಅದ್ರ ಬಗ್ಗೆ ಎಲ್ಲ, ಈಗ ಸಪೋಸ್ ನನ್ ಕಂಪನಿ ಇದೆ, ನನ್ ಏನ್ ಕಂಪನಿ ಎಷ್ಟು ದುಡ್ಡು ಅದೆಲ್ಲ ಹೇಳ್ತೀವಲ್ಲ, ಅಂತ ತರ ಕೃಷ್ಣ ತನ್ನ ಬಗ್ಗೆ ಹೇಳ್ತಾ ಇದ್ದಾನೆ. ಅದು 7th ಚಾಪ್ಟರ್. ಸೊ ನೀವು ಒಂದೇ ಒಂದ್ ವರ್ಡ್ ಜ್ಞಾಪಕ ಇಟ್ಕೊಬೇಕು 7th ಚಾಪ್ಟರ್ಗೆ, ಬಾಸ್, BOSS, ಬಾಸ್, ಯಾರ್ ಮಾಸ್ಟರ್. ನೆಕ್ಸ್ಟ್ ಅದಾದ್ಮೇಲೆ ಅವ್ರು ಸುಪ್ರಿಮಸಿ ಕೂಡ ಎಸ್ಟಾಬ್ಲಿಷ್ ಮಾಡ್ತಾ ಇದಾರೆ 30th ವರ್ಸ್ ಅಲ್ಲಿ. ಏನ್ ಹೇಳ್ತಾ ಇದಾರೆ, ನಾನೇ ಆದಿಭೂತ, ನಾನೇ ಆದಿದೈವ, ನಾನೇ ಆದಿ ಯಜ್ಞ ಅಂತ ಈ ವಿಷಯನ ಅವರು ಹೇಳ್ತಾ ಇದಾರೆ, ಕೃಷ್ಣ ಹೇಳ್ತಾ ಇದಾರೆ. ಅದಾದ್ಮೇಲೆ ಈ ನೆಕ್ಸ್ಟ್ ಏನಾಗುತ್ತೆ, ಸೊ ಇದು 8th ಚಾಪ್ಟರ್ ಅಲ್ಲಿ, ಓಕೆ ನೀನ್ ಹಿಂಗ್ ಮಾಡಿದ್ರೆ ನಿನಗೇನ್ ಸಿಗತ್ತೆ, ಸೊ ನಿನಗೇನ್ ಸಿಗತ್ತೆ, ನೀನ್ ನನ್ಗೋಸ್ಕರ ನೀನ್ ಜಾಬ್ ಮಾಡಿದ್ರೆ ನಿನಗೇನ್ ಸಿಗತ್ತೆ, ಯು ಆರ್ ವರ್ಕಿಂಗ್ ಫಾರ್ ಮಿ, ಬಟ್ ನಿನ್ಗೇನ್ ಸಿಗತ್ತೆ. ಸೊ ಓಕೆ, ನಿಂಗೆ ಸ್ಯಾಲ್ರಿ ಪರ್ಕ್ಸ್ ಎಲ್ಲಾ ಸಿಗತ್ತೆ, ಬಟ್ ಮೋರ್ ದನ್ ದಟ್ ಹಿ ಇಸ್ ಗಿವಿಂಗ್ ಒನ್ ಇಂಪಾರ್ಟೆಂಟ್ ಇನ್ಶೂರೆನ್ಸ್. ನಮ್ಗೆ ಇನ್ಶೂರೆನ್ಸ್ ಕೊಡ್ತಾ ಇದಾರೆ. ನಾರ್ಮಲ್ ಆಗಿ ಇನ್ಶೂರೆನ್ಸ್ ಕಂಪನಿಯವರೆಲ್ಲ ಈ ಭೌತಿಕ ಲೋಕದಲ್ಲಿ ಇರುವಾಗವರೆಗೆ ನಮ್ಗೆ ಕೊಡ್ತಾರೆ, ಬಟ್ ಕೃಷ್ಣ ಈ ದೇಹ ತ್ಯಾಗ ಮಾಡಿದ್ಮೇಲೆ ಕೂಡ ನಾನು ಏನ್ ಕೊಡ್ತೀನಿ ಅಂತ ಆ ಒಂದು ಅಶ್ಯೂರೆನ್ಸ್, ಆ ಒಂದು ಇನ್ಶೂರೆನ್ಸ್ ನಮ್ಗೆ ಕೊಡ್ತಾ ಇದಾರೆ 8ನೇ ಚಾಪ್ಟರ್ ಅಲ್ಲಿ ಅಲ್ವಾ. ನೀನು ನನ್ನ ಜ್ಞಾಪಕ ಮಾಡ್ಕೊಂಡ್ರ ನೀನ್ ನಿನ್ ತಪ್ಪದೆ ನನ್ನ ಹತ್ರ ಬರ್ತೀಯಾ ಅಂತ ಅವ್ರು ಹೇಳ್ತಾರೆ. ಸೊ ನೀವು ಒಂದೇ ವರ್ಡ್ ಒಂದ್ ಜ್ಞಾಪಕ ಇಟ್ಕೊಬೇಕು 8ನೇ ಚಾಪ್ಟರ್ಗೆ, ಇನ್ಶೂರೆನ್ಸ್. ಓಕೆನಾ. ನೀವು 3rd ಚಾಪ್ಟರ್ ಅಲ್ಲಿ ನಿಮ್ಗೆ ಜಾಬ್ ಆಫರ್ ಸಿಕ್ತು. ಸೊ 7th ಚಾಪ್ಟರ್ ಅಲ್ಲಿ ಹಿ ಇಸ್ ಗೋಯಿಂಗ್ ಟೆಲ್ ಅಬೌಟ್ ಯು. ನೀನ್ ನನ್ಕಾದ್ ಕೆಲಸ ಮಾಡಿದ್ರ ನಾನ್ ಈ ಲೋಕದಲ್ಲೇ ಅಲ್ಲ, ಈ ಭೌತಿಕ ಲೋಕದಲ್ಲಿ ಇರುವಾಗೆ ಅಲ್ಲ, ಅದ್ ಬಿಟ್ಮೇಲೆ ಕೂಡ ನಾನು ಹೇಗ್ ನೋಡ್ಕೊಳ್ತೀನಿ, ಆ ಒಂದು ಅಶ್ಯೂರೆನ್ಸ್ ನಮ್ಗೆ 8ನೇ ಚಾಪ್ಟರ್ ಅಲ್ಲಿ ಅವ್ರು ನಮ್ಗೆ ಕೊಡ್ತಾ ಇದಾರೆ. ಓಕೆನಾ. ನೆಕ್ಸ್ಟ್ ಏನ್ ಮಾಡ್ತಾ ಇದಾರೆ, 9th ಚಾಪ್ಟರ್ ಅಲ್ಲಿ ಮೋಸ್ಟ್ ಕಾನ್ಫಿಡೆನ್ಷಿಯಲ್ ನಾಲೆಜ್ ಅಂತ ಹೇಳಿದ್ರು. ನಿಮ್ಗೆ ಜಾಬ್ ಸಿಕ್ಬಿಡ್ತು. ಸೊ ಏನ್ ಮಾಡ್ತಾರೆ ಕೃಷ್ಣ, ನೀವು ತುಂಬಾ ಇಂಟಿಮೇಟ್ ಆಗ್ಬಿಟ್ಟಿದಾರ. ಸೊ ಒಂದ್ ಸಮಯ ಬಾಸ್ ನಿಮ್ ಬಗ್ಗೆ ತುಂಬಾನೇ ಸಂತೋಷ ಆಗ್ಬಿಟ್ಟು ನಿಮ್ ಕೆಲಸದಿಂದ ಅವ್ರು ಏನ್ ಮಾಡ್ತಾರೆ, ತನ್ನ ಓನ್ ಪರ್ಸನಲ್ ವಿಷಯ ಕೂಡ ನಮ್ಗೆ ಅವ್ರು ಹೇಳ್ಬಿಡ್ತಾರೆ ಅಲ್ವಾ. ಸೊ 9th ಚಾಪ್ಟರ್ ಅಲ್ಲಿ ಅವ್ರು ಬಂದು ಹಿ ಇಸ್ ಗಿವಿಂಗ್ ದ ಕಾನ್ಫಿಡೆನ್ಷಿಯಲ್ ಇನ್ಫಾರ್ಮೇಶನ್, ತಂದು ಪಾಸ್ವರ್ಡೇ ಕೊಟ್ಬಿಟ್ರು ಅವರು. ಹೇಗೆ ಒಂದು ಕಂಪನಿ ಮಾಸ್ಟರ್ ಬಾಸ್ ಬಂದು ಅವ್ರದ್ದು ಪರ್ಸನಲ್ ಇಮೇಲ್ ಐಡಿ, ಪರ್ಸನಲ್ ಬ್ಯಾಂಕ್ ಅಕೌಂಟ್ ಎಲ್ಲ ನಿಮ್ಗೆ ಹೇಳ್ಬಿಡ್ತಾರೋ, ಅದೇ ತರ ಇಲ್ಲಿ ಕೃಷ್ಣ ತಂದು ನನ್ನ ಹತ್ರ ಹೇಗ್ ಬರ್ಬೋದು, ನನ್ ಹೇಗ್ ಏನ್ ಇಷ್ಟ, ಆ ಪಾಸ್ವರ್ಡ್ ನಮ್ಗೆ ಕೊಟ್ಬಿಟ್ಟಿದ್ದಾರೆ. ಸೊ 9th ಚಾಪ್ಟರ್ಗೆ ನೀವು ಒಂದೇ ಒಂದು ವರ್ಡ್ ನಿಮ್ ಜ್ಞಾಪಕ ಇಟ್ಕೊಬೇಕು, ಪಾಸ್ವರ್ಡ್. ಆ ಪಾಸ್ವರ್ಡ್ ಏನು, ಭಕ್ತಿ. ಸೊ ನೀವು ಪಾಸ್ವರ್ಡ್ ಆ ಒಂದು ವರ್ಡ್ ಮಾತ್ರ, ಆ ಒಂದು ವರ್ಡ್ ನಿಮ್ ಜ್ಞಾಪಕ ಇಟ್ಕೊಳ್ಳಿ. ಸೊ ವಿತ್ ದಿಸ್, ಸೊ ದಿಸ್ ಆಕ್ಚುಲಿ ಭಕ್ತಿ. ಓಕೆನಾ. ಅಂಡ್ ವಿತೌಟ್ ಭಕ್ತಿ ನೋಬಡಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಹಿಮ್. ಅದೇ 9.26 ಅಲ್ಲಿ ಅವ್ರು ಹೇಳ್ಬಿಟ್ಟಿದ್ದಾರೆ. ನೆಕ್ಸ್ಟ್ ಏನ್ ಹೇಳ್ತಾ ಇದಾರೆ 10ನೇ ಚಾಪ್ಟರ್ ಅಲ್ಲಿ, 10ನೇ ಚಾಪ್ಟರ್ ಅಲ್ಲಿ ಅವರು ಒಪಿನಿಯನ್ಸ್ ಆಫ್ ದ ಅಬ್ಸಲ್ಯೂಟ್. ನೀವು ಲಾಸ್ಟ್ ಟೈಮ್ ನಮ್ಮ ಕಲ್ಪವೃಕ್ಷ ಪ್ರೋಗ್ರಾಮ್ ಅಲ್ಲಿ ಆಗಿದ್ದಾಗ ಕೂಡ ನಾನು ಆ ಚತುಶ್ಲೋಕಿ ಬಗ್ಗೆ ಹೇಳ್ತಾ ಇದ್ದೆ. ಸೊ 10ನೇ ಚಾಪ್ಟರ್ ಅಲ್ಲಿ ಭಗವಂತ ನನ್ ಭಕ್ತಾಸ್ ಯಾರು, ಅವ್ರು ಹೇಗಿರ್ತಾರೆ, ಆ ಒಂದು ವಿಷಯನ 10ನೇ ಚಾಪ್ಟರ್ ಅಲ್ಲಿ ಹೇಳ್ತಾರೆ. ನಂದು ಏನ್ ಒಪಿನಿಯನ್ಸ್, ನಂದು ಏನದು, ಆ ವಿಷಯನ 10ನೇ ಚಾಪ್ಟರ್ ಅಲ್ಲಿ ಅವ್ರು ಹೇಳ್ತಾ ಇದಾರೆ. ಸೊ ನೀವು 10ನೇ ಚಾಪ್ಟರ್ ನ ಜ್ಞಾಪಕ ಇಟ್ಕೊಳ್ಳಿಕ್ಕೆ ಓನ್ಲಿ ಒಂದ್ ವರ್ಡ್ ಏನು, ಭಕ್ತಾಸ್. ಮತ್ತಜಿ ನೀವು ಸ್ವಲ್ಪ ಮ್ಯೂಟ್ ಅಲ್ಲಿ ಇಡ್ತೀರಾ, ಕ್ಯಾನ್ ಯು ಪ್ಲೀಸ್, ಸಾರಿ. ಯಾ.
ಸೊ 10th ಚಾಪ್ಟರ್ ನೀವು ಜ್ಞಾಪಕ ಇಟ್ಕೊಳ್ಳೋದು ಒಂದೇ ಒಂದು ವಿಷಯ, ಭಕ್ತ. ಯಾಕಂದ್ರೆ ಭಕ್ತಾಸೆ ಭಗವಂತನ ಒಪಿಲೆನ್ಸ್, ಟಾಪ್ ಮೋಸ್ಟ್ ಒಪಿಲೆನ್ಸ್. ಅದ್ ನೀವು ಒಂದೇ ಒಂದು ವರ್ಡ್ ನೀವು ಜ್ಞಾಪಕ ಇಟ್ಕೊಳ್ಳಿ. ಓಕೆನಾ? ನೆಕ್ಸ್ಟ್ 11th ಚಾಪ್ಟರ್ ಅಲ್ಲಿ ಭಗವಂತ, ನೀವು ಜಸ್ಟ್ ಇವಾಗ ರೀಸೆಂಟ್ ಆಗಿ ಮುಗಿಸ್ಬಿಟ್ರ, ಭಗವಂತ ಏನ್ ಹೇಳ್ತಾ ಇದ್ದಾನೆ ಅದ್ರೊಳಗೆ ತಂದು ಒಂದು ಫಾರ್ಮ್ಸ್ ತಂದು 3 ನೋಡ್ಸ್ರು ಅವ್ರು. ಫಸ್ಟ್ ಹಿ ವಾಸ್ ಇನ್ ದ 2-handed ಫಾರ್ಮ್ ಅಲ್ವಾ? ಅದಾದ್ಮೇಲೆ ಅರ್ಜುನ ಆಗ್ರಹದ ಮೇಲೆ ಅವ್ರು ಚತುರ್ಭುಜ ರೂಪನು ನೋಡಿಸಿದ್ರು, ಅದಾದ್ಮೇಲೆ ವಿಶ್ವರೂಪನು ಅವ್ರು ನೋಡಿಸಿದ್ರು. ಸೊ ನೀವು 11th ಚಾಪ್ಟರ್ಗೆ ಜ್ಞಾಪಕ ಇಟ್ಕೊಳ್ಳೋ ಒಂದೇ ವರ್ಡ್ ಏನ್ ಗೊತ್ತಾ? ಫಾರ್ಮ್ಸ್. ರೂಪ, FORMS, ಫಾರ್ಮ್ಸ್. ಇದು ನೀವು ಜ್ಞಾಪಕ ಇಟ್ಕೊಬೇಕು. ಆಮೇಲೆ ಅದ್ರೊಳಗೆ ಅದು ಹೇಳ್ತಾ ಇದಾರೆ ಕೃಷ್ಣ, ದಟ್ ಈ ಒಂದು ಶ್ಯಾಮಸುಂದರ ಫಾರ್ಮ್ ಇದೆಲ್ಲ ಅದೇ ಎಲ್ಲದಕ್ಕಿಂತನೂ ಟಾಪ್ ಮೋಸ್ಟ್. ಅದು ಎಲ್ರಿಗೂ ಸುಲಭ ಅಲ್ಲ, ಅದು ಅಷ್ಟು ಈಸಿಯಾಗಿ ಎಲ್ಲರಿಗೂ ಲಭ್ಯ ಇಲ್ಲ ಅಂತನೂ ಅವ್ರು ಹೇಳ್ತಾ ಇದಾರೆ. ನೀವು ಅದು ಓದ್ಕೊಂಡಿದ್ರಲ್ಲ ಲಾಸ್ಟ್ 54-55 ವರ್ಸಸ್. ಸೊ ದಟ್ ವಾಸ್ ದ ಎಂಡಿಂಗ್ ಅಲ್ವಾ? ನಾವು ಹಂಗದ್ನ ಕ್ಲೋಸ್ ಮಾಡ್ತೀವಿ 11th ಚಾಪ್ಟರ್. ಈಗ 12th ಚಾಪ್ಟರ್ ಅಲ್ಲಿ ಕೃಷ್ಣ ಬಂದು ನಮಗೆ ಮೋಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಅಂತ ಹೇಳ್ತಾ ಇದಾರೆ, ವಿಚ್ ಇಸ್ ವಾಟ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಟುಡೇ. 12th ಚಾಪ್ಟರ್ ಅಲ್ಲಿ ಹಿ ಇಸ್ ಗೋಯಿಂಗ್ ಟು ಗಿವ್ ಅಸ್ ಅ ಮ್ಯಾನ್ಯುಯಲ್. ಮ್ಯಾನ್ಯುಯಲ್ ಅಂದ್ರೆ KPI ಅಂತ ಕೂಡ ಹೇಳ್ಬೋದು. ನೀವು ಏನ್ ಮಾಡಿದ್ರೆ ಹೇಗಿರುತ್ತೆ, ಏನೆಲ್ಲ ನೀವು ಮಾಡ್ಬೇಕು, ಕೀ ಪರ್ಫಾರ್ಮೆನ್ಸ್ ಇಂಡಿಕೇಟರ್ ಅಂತ ಹೇಳ್ತಾರೆ ಅಲ್ವಾ? ಏನೆಲ್ಲ ಮಾಡಿದ್ರೆ ನಿಂಗೆ ಏನ್ ಸಿಗತ್ತೆ, ನಿಂದು ಹೇಗಿರ್ಬೇಕು ಅಂತ ಪರ್ಫಾರ್ಮೆನ್ಸ್ ಅಂತ ಹೇಳ್ತೀರಲ್ಲ, ದಟ್ ಈಸ್ ವಾಟ್ ಹಿ ಇಸ್ ಗೋಯಿಂಗ್ ಟು ಟಾಕ್. ಸೊ ನಮ್ಗೊಂದು ಮ್ಯಾನ್ಯುಯಲ್ ಕೊಡ್ತಾರೆ ಹೇಗಿರ್ಬೇಕು ಅಂತ ಹೇಳಿ. ಅದು ನೀವು 12th ಚಾಪ್ಟರ್ಗೆ KPI ಅಂತ ನೀವು ಜ್ಞಾಪಕ ಇಟ್ಕೊಬಹುದು. KPI, ಕೀ ಪರ್ಫಾರ್ಮೆನ್ಸ್ ಇಂಡಿಕೇಟರ್, ಆ ಒಂದು ವರ್ಡ್ ಜ್ಞಾಪಕ ಇಟ್ಕೊಳ್ಬಹುದು. ಇದ್ರ ಮ್ಯಾನ್ಯುಯಲ್ ಅಂತಾನು ನೀವು ಹೇಳ್ಬೋದು. ಓಕೆನಾ? ಸೊ ನೀನ್ ಹಿಂಗಿದ್ರ ಯು ಬಿಕಮ್ ವೆರಿ 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 ಡಿಯರ್ ಟು ಮೀ ಅಂತ ಕೃಷ್ಣ ಈ ಚಾಪ್ಟರ್ ಅಲ್ಲಿ ಹೇಳ್ತಾರೆ. ಸೊ ಅದು 12th ಚಾಪ್ಟರ್ ಆಯ್ತು. ಓಕೆನಾ? ಸೊ ಈ ಲಾಸ್ಟ್ ಸೆಕ್ಷನ್ ಇದೆಯಲ್ಲ, ದಟ್ ಈಸ್ 13th ಇಂದ 18th ಚಾಪ್ಟರ್. ಫಸ್ಟ್ 6 ಚಾಪ್ಟರ್ ಜೀವ ಆಯ್ತು, ಸೆಕೆಂಡ್ 6 ಚಾಪ್ಟರ್ಸ್ ಭಗವಂತನ ಬಗ್ಗೆ, ಕೃಷ್ಣ ಬಗ್ಗೆ ಆಯ್ತು. ಲಾಸ್ಟ್ 13 18 ಚಾಪ್ಟರ್ಸ್ ಆ ಕನೆಕ್ಷನ್ ಇದೆಲ್ಲ, ಜೀವಂಗೂ ಕೃಷ್ಣನ್ಗೂ ಹೇಗೆ ಕನೆಕ್ಷನ್, ಅದು ನಮ್ಗೆ ಈ ಲಾಸ್ಟ್ ಸೆಕ್ಷನ್ ನಮ್ಗೆ ಸಿಗುತ್ತೆ, ಅದು ನಮ್ಗೆ ಅರ್ಥ ಆಗುತ್ತೆ. ಓಕೆ, ದಟ್ ವಿ ವಿಲ್ ಕಮ್ ಟು ನೋ. ಅಂಡ್ ಅನಾಲಜಿ ಫಾರ್ ದಟ್ ಈಸ್ ಪ್ರಿಸನ್ ಹೌಸ್. ಸೊ ಫಸ್ಟ್ ಗೆ ಅನಾಲಜಿ ಅಮ್ನೀಷಿಯಾ, ಸೆಕೆಂಡ್ ಗೆ ಅನಾಲಜಿ ಜಾಬ್ ಇಂಟರ್ವ್ಯೂ, ಥರ್ಡ್ ಸೆಕ್ಷನ್ ಗೆ ಅನಾಲಜಿ ಪ್ರಿಸನ್ ಹೌಸ್. ಸೊ ಈ ಜೀವಗೆ ಆಮೇಲೆ ಈ ಭಗವಂತನಿಗೆ ಎಲ್ಲಿ ಮಿಲನೆ ಆಗತ್ತೆ, ಎಲ್ಲಿ ಯೋಗ ಆಗತ್ತೆ, ಎಲ್ಲಿ ಕನೆಕ್ಷನ್ ಆಗತ್ತೆ, ಈ ಒಂದು ಮರ್ತ್ಯ ಲೋಕದಲ್ಲಿ, ಈ ಒಂದು ಭೌತಿಕ ಲೋಕದಲ್ಲಿ. ಇಟ್ ಈಸ್ ಲೈಕ್ ಅ ಪ್ರಿಸನ್ ಹೌಸ್, ಒಂದು ಜೈಲ್ ತರ. ಓಕೆನಾ? ಸೊ ಈ ಪ್ರಿಸನ್ ಹೌಸ್ ಈಗ 13th ಚಾಪ್ಟರ್ಗೆ ನೀವು ನೋಡಿದ್ರೆ ಅದ್ರೊಳಗೆ ಟೈಟಲ್ ಬಂದು ನೇಚರ್ ಎಂಜಾಯರ್ ಏನ್ ಕೊಟ್ಟಿದ್ದಾರೆ ಹೇಳಿ. 13th ಚಾಪ್ಟರ್ಗೆ ಏನ್ ಶೀರ್ಷಕ ಹೇಳಿ? ಅದು ಸ್ವಲ್ಪ 13th ಚಾಪ್ಟರ್ ಸ್ವಲ್ಪ ಫಿಲಾಸಫಿಕಲ್ ಚಾಪ್ಟರ್. ಸೊ 13th ಚಾಪ್ಟರ್ ಟೈಟಲ್ ಏನು? ನೇಚರ್, ದಿ ಎಂಜಾಯರ್ ಅಂಡ್ ಕಾನ್ಶಿಯಸ್ನೆಸ್. ನೇಚರ್, ಎಂಜಾಯರ್ ಅಂಡ್ ಕಾನ್ಶಿಯಸ್ನೆಸ್. ಸೊ 3rd ಚಾಪ್ಟರ್ ಅಲ್ಲಿ ಕೃಷ್ಣ ಬಂದು ನಿಮ್ಗೆ ಜಾಬ್ ಕೊಟ್ಬಿಟ್ಟ. 10ನೇ ಚಾಪ್ಟರ್ ಅಲ್ಲಿ ನಂದು ಏನು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಂತ ಹೇಳ್ಬಿಟ್ಟು ಕಾಂಟ್ರಾಕ್ಟ್ ಸೈನ್ ಮಾಡ್ಬಿಟ್ರು. ಬಟ್ ಇಲ್ಲಿ ಬಂದ್ಮೇಲೆ ಸ್ವಲ್ಪ ಒಂದು ಸಣ್ಣ ಪ್ರಾಬ್ಲಮ್ ಆಗ್ಬಿಡ್ತು. ಯಾಕೋ ಯಾವ್ದೋ ವಿಷಯದಿಂದ ನಾವು ಈ ಒಂದು ಜೈಲ್ಗೆ ನಾವು ಬಂದ್ಬಿಟ್ವಿ. ಓಕೆ, ಸೊ ನಮ್ ಕಂಡೀಷನ್ ತುಂಬಾ ಲಿಮಿಟ್ ಆಗ್ಬಿಟ್ಟಿದೆ. ಓಕೆನಾ? ವಿ ಕೆನಾಟ್ ಬಿ ಫ್ರೀ. ಯಾಕೆಂದ್ರೆ ಬಿಕಾಸ್ ಆಫ್ ಅವರ್ ಬಾಡಿ ಅಂಡ್ ಬಿಕಾಸ್ ಆಫ್ ಅವರ್ ಪ್ರೀವಿಯಸ್ ಕರ್ಮಾಸ್. ಅದರಿಂದ ನಮ್ದು ತುಂಬಾನೇ ಕಷ್ಟ ಆಗ್ಬಿಟ್ಟಿದೆ, ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಓಕೆನಾ? ಸೊ ಕೃಷ್ಣ ಏನ್ ಮಾಡ್ತಾನೆ, ಬಟ್ ಅವ್ರು ತುಂಬಾ ಉದಾರ ಸ್ವಭಾವ. ಅವ್ರು ಹೇಳ್ತಾರೆ, ಏನ್ ಯೋಚನೆ ಮಾಡ್ಬೇಡ, ನಾನ್ ನಿನ್ನ ಅಡ್ವೊಕೇಟ್ ಆಗಿ ಆಗ್ತೀನಿ, ನಾನ್ ಇನ್ನ ಈ ಪ್ರಿಸನ್ ಹೌಸ್ ನ ಹೊರಗೆ ತೆಗೆದು ಬಿಡ್ತೀನಿ ಅಂತ ಅವ್ರು ಹೇಳ್ತಾರೆ. ಸೊ ನೀವು 13th ಚಾಪ್ಟರ್ ಅಲ್ಲಿ ನೀವು ಜ್ಞಾಪಕ ಇಟ್ಕೊಳ್ಳೋದು ಒಂದೇ ವಿಷಯ ಏನ್ ಗೊತ್ತಾ? ಪರಮಾತ್ಮ. ಪರಮಾತ್ಮ ಈ ಒಂದು ವರ್ಡ್ ಮಾತ್ರ ನೀವು ಜ್ಞಾಪಕ ಇಟ್ಕೊಳ್ಳಿ. ಓಕೆನಾ? ಅವ್ರ ಎಲ್ಲ ಸದಾ ಸರ್ವಕಾಲ 24/7 ಈಸ್ ಆಲ್ವೇಸ್ ವಿತ್ ಅಸ್. ಈಸ್ ಉಪದೃಷ್ಟ ಹನುಮಂತ. ಸದಾ ಸರ್ವಕಾಲ ನಮ್ಮ ಹೃದಯಲ್ಲೇ ಅವ್ರು ವಾಸ ಮಾಡ್ತಾ ಇರ್ತಾರೆ. ಸೊ 13th ಚಾಪ್ಟರ್ಗೆ ನೀವು ಜ್ಞಾಪಕ ಇಟ್ಕೊಳ್ಳೋ ಒಂದೇ ಒಂದು ವರ್ಡ್ ಏನು? ಪರಮಾತ್ಮ. ಇದು ನೀವು ಜ್ಞಾಪಕ ಇಟ್ಕೊಳ್ಳಿ. ಆಮೇಲೆ ಏನಾಗುತ್ತೆ 14th ವರ್ಸ್ ಅಲ್ಲಿ 14th ಚಾಪ್ಟರ್ ಅಲ್ಲಿ ಏನು ಅದ್ರೊಳಗೆ ಮೋಡ್ಸ್ ಆಫ್ ನೇಚರ್ ಏನು ಟೈಟಲ್ ಏನು? ಭೌತಿಕ ಪ್ರಕೃತಿಯ ತ್ರಿಗುಣಗಳು. ಮೆಟೀರಿಯಲ್ ನೇಚರ್. ಸೊ ಇದನ್ನ ನಾವ್ ಹೇಗೆ ಈ ಮೆಟೀರಿಯಲ್ ನೇಚರ್ ಅಂದು ಮೋಡ್ ಆಫ್ ಗುಡ್ನೆಸ್, ಸತ್ವ, ರಜ, ತಮ. ನಾವೆಲ್ಲರೂ ಈ 3 ಗುಣದಿಂದ ನಾವು ಹಂಗೆ ವಿ ಆರ್ ಆಲ್ ಬೌಂಡ್. ಸೊ ಅದ್ ಹೆಂಗೆ ಇಟ್ ಈಸ್ ಕಂಪೇರ್ ಟು ದ ಪ್ರಿಸನ್ ಬಾರ್. ಈಗ ನೀವು ಜೈಲಲ್ಲಿ ಇದ್ರ ಬಾರ್ ಇರತ್ತಲ್ಲ, ಅದ್ರ ಜೊತೆ ಕಂಪೇರ್ ಮಾಡಿದ್ದಾರೆ. ಸೊ ನೀವು 14th ಚಾಪ್ಟರ್ಗೆ ನೀವು ಜ್ಞಾಪಕ ಇಟ್ಕೊಳ್ಳುವಂತ ಒಂದೇ ವರ್ಡ್ ಏನ್ ಗೊತ್ತಾ? ಪ್ರಿಸನ್ ಬಾರ್, ಇಲ್ಲ ಬಾರ್ಸ್, BARS ಬಾರ್ಸ್. ಅದು ಮಾತ್ರ ನೀವು ಜ್ಞಾಪಕ ಇಟ್ಕೊಬೇಕು.
ಸೊ ಅದರಿಂದ ನಿಮ್ಗೆ ಅರ್ಥ ಆಗತ್ತೆ ಹೇಗೆ ಈ 3 ಗುಣಗಳು ನಮ್ಮನ್ನ ನಾವ್ ಹೇಗೆ ಅದ್ರ ಇನ್ಫ್ಲೂಯೆನ್ಸ್ ಆಗ್ತೀವಿ. ಇದು ನಮ್ಗೆ ಈ 14 ಚಾಪ್ಟರ್ ನಮ್ಗೆ ಇದು ಅರ್ಥ ಆಗುತ್ತೆ. 15 ಚಾಪ್ಟರ್ ಅಲ್ಲಿ ಕೃಷ್ಣ ಏನ್ ಹೇಳ್ತಾ ಇದ್ದಾನೆ, ಹೇಗೆ ಈ ಪ್ರಿಸನ್ ಹೌಸ್ ಇಂದ ನಾನು ಎಸ್ಕೇಪ್ ಆಗ್ಬೇಕು, ಈ ಒಂದು ನಮ್ಗೆ ಪಾತ್ವೇ ಅವ್ರು ಹೇಳ್ಕೊಡ್ತಾ ಇದಾರೆ. ಓಕೆ, ಅದ್ ಹೆಂಗ್ ಹೇಳ್ಕೊಟ್ರು? 15.15 ನಿನ್ ವೇದಾಸ್ನ ನೀನು ಅದ್ರದ್ದು ಶರಣ ತಗೊಂಡ್ರೆ ನೀನ್ ಇದರಿಂದ ನೀನ್ ಹೊರಗೆ ಬರ್ಬೋದು ಹಾಗೆ ಅಂತ ಅವ್ರು ಹೇಳ್ತಾ ಇದಾರೆ. ಸೊ ನೀವು 15 ಚಾಪ್ಟರ್ಗೆ ಜ್ಞಾಪಕ ಇಟ್ಕೊಳ್ಳೋ ಒಂದೇ ಒಂದು ವರ್ಡು ಎಸ್ಕೇಪ್ ಪ್ಲಾನ್. ಆರ್ ಯು ಆಲ್ ವಿತ್ ಮೀ? ನಿಮ್ಗೆಲ್ಲ ನೀವು ಆರ್ ಯು ಆಲ್ ಫಾಲೋಯಿಂಗ್ ಮೀ? ನಾನು ಏನ್ ಹೇಳ್ತಾ ಅರ್ಥ ಆಗ್ತಾ ಇದೆಯಾ ನಿಮಗೆ? ಆರ್ ಯು ಆಲ್ ಫಾಲೋಯಿಂಗ್? ಆಮ್ ಐ ಟೂ ಫಾಸ್ಟ್ ಆಗಿ ಹೇಳ್ತಾ ಇದೀನಾ? ಇಲ್ಲ ತಾನೆ? ಇಲ್ಲ. ತುಂಬಾ ಮಕ್ಕಳಿಗೆ ಹೇಳ್ದಾಗ ಹೇಳ್ತಿದ್ದೀರಾ, ತುಂಬಾ ಚೆನ್ನಾಗಿ. 15 ಚಾಪ್ಟರ್ಗೆ ಜ್ಞಾಪಕ ಇಟ್ಕೊಳ್ಳೋ ಒಂದೇ ಒಂದು ವರ್ಡ್ ಎಸ್ಕೇಪ್ ಪ್ಲಾನ್. ನೀವ್ ಹೇಗಿದ್ದ ಹೊರಗೆ ಬರ್ಬೋದು ಅಂತ ಅವ್ರು ನಿಮ್ಗೆ ಒಂದು ಪ್ಲಾನ್ ಹೇಳ್ತಾ ಇದಾರೆ. 16 ಚಾಪ್ಟರ್ ಇದೆ, ಅದ್ರದ್ದು ಟೈಟಲ್ ಏನು? ಚಾಪ್ಟರ್ ಟೈಟಲ್ ಏನು? ಚಾಪ್ಟರ್ ಟೈಟಲ್ ಏನು? ದೈವಿ ಸ್ವಭಾವಗಳು. ದೈವಿ ಆಮೇಲೆ ದೈವಿ ಹಾಗೂ ಅಸುರಿ ಸ್ವಭಾವಗಳು. ಸ್ವಭಾವ, ದೈವಿ ಸ್ವಭಾವ, ಆಸುರಿ ಸ್ವಭಾವ ಅಲ್ವಾ? ಸೊ ಈಗ ನೀವೊಂದು ಜೈಲಲ್ಲಿ ಇದ್ರೆ ಒಳ್ಳೆಯವರು ಇರ್ತಾರೆ, ಕೆಟ್ಟವ್ರು ಇರ್ತಾರೆ ಅಲ್ವಾ? ಸೊ ನೀವು ಜ್ಞಾಪಕ ಇಟ್ಕೊಳ್ಳೋ ಒಂದೇ ವರ್ಡ್ ಇನ್ಮೇಟ್ಸ್. ಈಗ ನೀವು ಜೈಲಲ್ಲಿ ಇದ್ರೆ ಜೈಲ್ ಪ್ರಿಸನರ್ಸ್, ಮಿಕ್ಕಿದ ಪ್ರಿಸನರ್ಸ್ ಕೂಡ ಇದಾರಲ್ಲ, ಸೊ ನೀವು ಜ್ಞಾಪಕ ಇಟ್ಕೊಬೇಕು ಇನ್ಮೇಟ್ಸ್. ಪ್ರಿಸನ್ ಹೌಸ್ ಅಲ್ಲಿ ಇರೋಂಥವ್ರನ್ನ ಇನ್ಮೇಟ್ಸ್ ಅಂತ ಹೇಳ್ತಾರೆ ಇಂಗ್ಲಿಷ್ ಅಲ್ಲಿ. ಓಕೆನಾ? ಇನ್ಮೇಟ್ಸ್. ನೆಕ್ಸ್ಟ್ ಏನಾಗತ್ತೆ? 16 ಚಾಪ್ಟರ್ ಆಯ್ತಾ? ಇಲ್ಲೇನಾಯ್ತು ನೆಕ್ಸ್ಟ್? ಸೊ ಇಲ್ಲಿ ಕೃಷ್ಣ ಹೇಳ್ತಾ ಇದಾರೆ, ನೀನ್ ಯಾರ ಜೊತೆಗೆ ಇರ್ಬೇಕು, ಯಾರ ಜೊತೆಗೆ ಇರ್ಬಾರ್ದು. ಯಾರ ಜೊತೆಗೆ ಒಳ್ಳೆಯವ್ರ ಜೊತೆಗಿದ್ರೆ ನಿಂಗೆ ಹೇಗಿರ್ತೀಯಾ, ಕೆಟ್ಟವ್ರ ಜೊತೆಗಿದ್ರೆ ನಿಮ್ಗೆ ಏನ್ ಪ್ರಾಬ್ಲಮ್ ಆಗತ್ತೆ, ಎರಡು ಅವರು ಹೇಳ್ತಾ ಇದಾರೆ. ನೀವು ಒಳ್ಳೆ ಸಂಗತಿ ಈ ಪ್ರಿಸನ್ ಹೌಸ್ಗೆ ಓಕೆ ಬಂದ್ಬಿಟ್ಟಿ ನೀನು, ಬಟ್ ಸ್ಟಿಲ್ ನೀನ್ ಸ್ವಲ್ಪ ಸುಧಾರಿಸ್ಕೊಂಡ್ರೆ ನಿಂಗೆ ಫಾರ್ ಎಕ್ಸಾಂಪಲ್ 10 years ಸೆಂಟೆನ್ಸ್ ಕೊಟ್ಬಿಟ್ಟಿದಾರೆ ಅನ್ಕೊಳ್ಳಿ ಕೋರ್ಟು, ನೀನ್ ನಿಮ್ ಸ್ವಭಾವ ಸರಿ ಮಾಡ್ಕೊಂಡು ನೀನ್ ಸರಿಯಾಗಿದ್ರೆ ಆ 10 years ಸೆಂಟೆನ್ಸ್ ರೆಡ್ಯೂಸ್ ಆಗಿ 5 years ನಿಮ್ ಕಳ್ಸ್ಬಿಡ್ಬೋದು ಹೊರಗಡೆ, ಹಾಗೂ ಚಾನ್ಸ್ ಇದೆ. ಸೊ ಅದೇ ಅವ್ರು ಹೇಳ್ತಾ ಇದಾರೆ. ಓಕೆನಾ? ಸೊ ಅವ್ರು ನಮ್ಗೆ ಹೇಳ್ತಾರೆ ನೀನ್ ಜಾಗೃತೆಗಿರು, ಯಾರ ಜೊತೆಗೆ ಇರ್ಬೇಕು, ಯಾರ ಜೊತೆಗೆ ಇರಬಾರ್ದು, ಅದು ನಮ್ಗೆ 16 ಚಾಪ್ಟರ್ ಅವ್ರು ಹೇಳ್ಬಿಟ್ರು. ಆಮೇಲೆ 17 ಚಾಪ್ಟರ್ ಅಲ್ಲಿ ಅವರು ಒಂದು ಇಂಪಾರ್ಟೆಂಟ್ ಹೇಳ್ತಾ ಇದಾರೆ. ಏನು? ಓಂ ತತ್ ಸತ್ ಅಂತ ಹೇಳ್ತಾ ಇದಾರೆ. ಏನ್ ಹೇಳ್ತಾ ಇದಾರೆ? ಎಲ್ಲ ನೀನ್ ನನ್ ಬೈಯಲೆ ಬಿಟ್ಬಿಡು. ಎವ್ರಿಥಿಂಗ್ ನಮ್ಗೆ ಅರ್ಥ ಮಾಡ್ಕೊಬೇಕು. ಓಂ ತತ್ ಸತ್ ಅಂದ್ರೆ ಎವ್ರಿಥಿಂಗ್ ಬಿಲಾಂಗ್ಸ್ ಟು ಹಿಮ್, ಎಲ್ಲ ಅವನ್ಗೆ, ಅವಂದೇ ಅಂತಾಳೆ ನಾವು ಅರ್ಥ ಮಾಡ್ಕೊಬೇಕು. ಹಿ ಇಸ್ ಅ ಕಂಟ್ರೋಲರ್ ಎವ್ರಿಥಿಂಗ್ ಅಂತ ನಾವು ಅರ್ಥ ಮಾಡ್ಕೊಬೇಕು. ಸೊ ನೀವು ಜ್ಞಾಪಕ ಇಟ್ಕೊಳ್ಳೋದು ಓನ್ಲಿ ಒನ್ ವರ್ಡ್ ಕೀ, KEY ಕೀ. ವಾಟ್ಸ್ ದ ಕೀ? ಓಂ ತತ್ ಸತ್, ದಟ್ ಹಿ ಈಸ್ ಎವ್ರಿಥಿಂಗ್. ಇದು ನೀವು ಜ್ಞಾಪಕ ಇಟ್ಕೊಬೇಕು. ಕೀ, KEY ಕೀ, ದಟ್ ಈಸ್ ದ ಮೇನ್ ಥಿಂಗ್ ವಿಚ್ ಇಸ್ ಓಂ ತತ್ಸತ್ ಅಂತ 17 ಚಾಪ್ಟರ್. ನೀವು ಇನ್ ಕೋರ್ಸ್ ಆಫ್ ಟೈಮ್ ನಮ್ಮ ಮುರಳೀಧರ ಪ್ರಭು ನಿಮ್ಗೆ ಇದೆಲ್ಲ ಹೇಳ್ಕೊಡ್ತಾರೆ. ನಾನು ಜಸ್ಟ್ ನಿಮ್ಗೆ ಒಂದು ಓವರ್ವ್ಯೂ ಕೊಡ್ತಾ ಇದ್ದೀನಿ 18 ಚಾಪ್ಟರ್ಸ್ಗೆ, ಸೊ ದಟ್ ನಿಮ್ಗೆ ಫ್ಲೋ ಜ್ಞಾಪಕ ಇದ್ರ ತುಂಬಾ ಈಸಿಯಾಗಿ ನೀವು ಜ್ಞಾಪಕ ಇಟ್ಕೊಳ್ಬಹುದು ನಾನು ಹೇಳ್ತಾ ಇದ್ದೀನಿ. ಆಮೇಲೆ ಏನಾಗುತ್ತೆ 18 ಚಾಪ್ಟರ್ ಅಲ್ಲಿ ನಾನು ನಿಮ್ಗೆ ಫಸ್ಟೇ ಹೇಳ್ದೆ, ಲಾಯರು. ಕೃಷ್ಣ ಇಸ್ ಆಕ್ಟಿಂಗ್ ಆಸ್ ಅ ಲಾಯರ್, ಮೋರ್ ಓವರ್ ಫ್ರೀ ಆಫ್ ಚಾರ್ಜ್. ಯೂಶಲಿ ಲಾಯರ್ ಬಂದು ದುಡ್ಡು ತಗೊಂತಾರೆ, ಬಟ್ ಕೃಷ್ಣ ಹೇಳ್ತಾ ಇದ್ದಾನೆ ನಾನು ದುಡ್ಡು ತಗೊಳ್ಳಲ್ಲಪ್ಪ, ನಾನು ನಿಮ್ಗೆ ಫ್ರೀಯಾಗಿ ಎಲ್ಲ ಕನ್ಸಲ್ಟೇಷನ್ ಕೊಡ್ತೀನಿ ಅಂತ ಹೇಳ್ತಾ ಇದ್ರೆ. ಬಟ್ ಸಮ್ಹೌ ಆರ್ ದ ಅದರ್ ಅವ್ರು ವೇದಾಸ್ ಕೊಟ್ರು, ಎಸ್ಕೇಪ್ ಪ್ಲಾನ್ ಎಲ್ಲ ಹೇಳಿದ್ರು, ಬಟ್ ನಾನೇನೋ ಸ್ವಲ್ಪ ತಪ್ಪು ಮಾಡ್ಬಿಟ್ಟೆ, ನನಗೆ ಅರ್ಥ ಆಗಿಲ್ಲ ಹೇಗ್ ಬರ್ಬೇಕು ಅಂತ. ಅದಕ್ಕೆ ಕೃಷ್ಣ ಹೇಳ್ತಾ ಇದ್ದಾನೆ, ಎಲ್ಲಾ ವಿಧವಾಗಿ ನೀನ್ ಪ್ರಯತ್ನ ಮಾಡ್ತೀಯ, ಬಟ್ ನಿನ್ನಿಂದ ಹೊರಗೆ ಬರ್ಲಿಕ್ಕಾಗಿಲ್ಲ. ಏನು ಮಾಡ್ಬೇಡ, ಇನ್ನೂ ನಿಂಗೆ ಏನು ಆಗಿಲ್ಲ, ಎಂತಾನು ಕಷ್ಟ ಪಡ್ಬೇಡ, ನೀನ್ ಕಂಪ್ಲೀಟ್ ಆಗಿ ನನ್ ಶರಣಾಗತಿ ಆಗು, ನಾನಿನ್ನ ನೋಡ್ಕೊಳ್ತೀನಿ ಅಂತ ಹೇಳ್ತಾ ಇದಾರೆ. ಸೊ 17 ಚಾಪ್ಟರ್ಲೆ ಕೃಷ್ಣ ಮುಗಿಸ್ಬಿಟ್ರು ಭಗವದ್ಗೀತಾನ. ಓಕೆನಾ? ಬಟ್ ಏನೋ ಪ್ರಾಬ್ಲಮ್ ಆಗಿ ನಾವದ ಅರ್ಥ ಮಾಡ್ಕೊಂಡಿಲ್ಲ. ಸೊ ಎಲ್ಲಾ ತರ ಆಪರ್ಚುನಿಟೀಸು, ಎಲ್ಲಾ ತರ ಎಸ್ಕೇಪ್ ಪ್ಲಾನು, ಎಲ್ಲಾ ತರ ವೇಸ್ ಅಂಡ್ ಮೀನ್ಸ್ ಹೇಳಿದ್ರು, ಬಟ್ ಸ್ಟಿಲ್ ನಾನ್ ಸರಿಯಾಗಿ ಮಾಡ್ಲಿಲ್ಲ. ಕೃಷ್ಣ ಅವಾಗೂ ನಮ್ ಕೈ ಬಿಡಲಿಲ್ಲ. ಅವ್ನು ಹೇಳ್ತಾ ಇದ್ದಾನೆ, ಏನು ಯೋಚನೆ ಮಾಡ್ಬೇಡ, ಎಲ್ಲಾನು ಬಿಟ್ಬಿಡು, ಶರಣಾಗತಿ ಆಗ್ಬಿಡು, ನಾನ್ ನೋಡ್ಕೊಳ್ತೀನಿ ಅಂತ ಹೇಳ್ತಾ ಇದ್ದಾನೆ. ಸೊ ನೀವು ಜ್ಞಾಪಕ ಇಟ್ಕೊಳ್ಳೋ ಒಂದೇ ಒಂದು ವರ್ಡ್ ಏನು? ಸರೆಂಡರ್. 18 ಚಾಪ್ಟರ್ಗೆ ನೀವು ಜ್ಞಾಪಕ ಇಟ್ಕೊಳ್ಳೋ ಓನ್ಲಿ ಒನ್ ವರ್ಡ್ ಸರೆಂಡರ್. ಹೀಗ್ ಮಾತ್ರ ನೀವು ಮಾಡಿದ್ರೆ ಎಲ್ಲಾ ವಿಧದಿಂದ ನಾನ್ ಹೇಳ್ತಾರೆ ಮೋಕ್ಷ ಇಷ್ಯಾಮಿ ಮಾ ಶುಚಃ, ನಿನ್ ಏನು ಯೋಚನೆ ಮಾಡ್ಬೇಡ ಅಂತ ಹೇಳ್ತಾ ಇದ್ದಾರೆ. ಸೊ ನೀವು ಈಗ ಸ್ಟೋರಿ ವಿಧದ್ವಾಗೆ ನೀವು ಜ್ಞಾಪಕ ಇಟ್ಕೊಂಡ್ರೆ, ನೀವು ಭಗವದ್ಗೀತಾ ಮಧ್ಯರಾತ್ರಿ 12 ಗಂಟೆ ನಿಮ್ನ ಎಬ್ಸಿ ಯಾರಾದ್ರೂ ನಿಮ್ನ ಏನಪ್ಪಾ ಅಂತ ಕೇಳಿದ್ರು ಕೂಡ ನೀವು ಮರೆಯಲ್ಲ. ನಿಮ್ಗೆಲ್ಲ ಆರ್ ಯು ಆಲ್ ವಿತ್ ಮೀ? ನಿಮ್ಗೆಲ್ಲ ಅರ್ಥ ಆಯ್ತಾ ಈ ವಿಷಯ ನಾನು ಏನ್ ಹೇಳ್ದೆ ಅಂತ? ಫಸ್ಟ್ 6 ಚಾಪ್ಟರ್ಸ್ ಜೀವ, ಅನಾಲಜಿ, ಅಮ್ನೇಷಿಯಾ.
Second six chapters all about Krishna. The example is job interview. The third six sections is connection between Krishna and the Jiva, and the analogy is given is prison house. Arthaita? Ishi Arthaita? Very good. So now with this we'll continue with the 11th chapter. Yeah. So sorry, 12th chapter. So ಈಗ ಪ್ರಭು ಹೇಳ್ತಾರ ಈ ಒಂದು 12th ಚಾಪ್ಟರ್ ತುಂಬಾನೇ ಇಂಪಾರ್ಟೆಂಟ್. ನಾವೀಗ ಲಾಸ್ಟ್ ಸೆಕ್ಷನ್ ಇದ್ವಿ, ಲಾಸ್ಟ್ ಚಾಪ್ಟರ್ ಆಫ್ ದ ಮಿಡಲ್ ಸೆಕ್ಷನ್. ದಟ್ ಈಸ್ ವಾಟ್ ಇಟ್ ಈಸ್. ಓಕೆ, ಸೊ ನೀವು ಯಾವಾಗ್ಲೂ ಒಂದು ಚಾಪ್ಟರ್ ನೀವು ಓದ್ಬೇಕು ಅಂತ ನೀವು ಸ್ಟಾರ್ಟ್ ಮಾಡಿದ್ರೆ ಫಸ್ಟ್ ಆ ಚಾಪ್ಟರ್ ಟೈಟಲ್ ಏನು, ಅದ್ರ ರೆಲೆವೆನ್ಸ್ ಏನು, ಅದ್ರ ಬಗ್ಗೆ ನೀವು ಒಂದು 2 ನಿಮಿಷ ನೀವು ಚಿಂತನೆ ಮಾಡಬೇಕು. ಅದ್ರದ್ದು ಹೇಗೆ, ಯಾಕೆ ಆ ಚಾಪ್ಟರ್ ಅಲ್ಲಿ ಪ್ಲೇಸ್ ಮಾಡಿದ್ದಾರೆ, ಕಾಂಟೆಕ್ಸ್ಟ್ ಏನು. ನಾವು ಇಂಗ್ಲಿಷ್ ಅಲ್ಲಿ ರೆಫರೆನ್ಸ್ ಟು ಕಾಂಟೆಕ್ಸ್ಟ್ ಅಂತ ಹೇಳ್ತೀವಿ ಅಲ್ವಾ. ಯಾಕೆ ಆ ಚಾಪ್ಟರ್ ನ ಅಲ್ಲಿ ಪ್ಲೇಸ್ ಮಾಡಿದ್ದಾರೆ, ಅದ್ರದ್ದು ಏನ್ ರೆಲೆವೆನ್ಸು, ಅದ್ರ ಬಗ್ಗೆ ನಾವು 2 ನಿಮಿಷ ನಾವು ಯೋಚನೆ ಮಾಡ್ಬೇಕು. ಓಕೆನಾ. ನೆಕ್ಸ್ಟ್ ಆ ಚಾಪ್ಟರ್ ನ ಬ್ರಾಡ್ ಆಗಿ ನೀವು ಡಿವೈಡ್ ಮಾಡ್ಬೇಕು. ಹೇಗೆ ನೀವು ಡಿವೈಡ್ ಮಾಡ್ಬೇಕು, ಪ್ರೀವಿಯಸ್ ಚಾಪ್ಟರ್ ದ ಏನ್ ಕನೆಕ್ಷನ್, ಆ ಚಾಪ್ಟರ್ ಹೇಗೆ ಸ್ಟಾರ್ಟ್ ಆಗತ್ತೆ, ಫಸ್ಟ್ ಟೈಟಲ್ ಏನು, ಟೈಟಲ್ ಆದ್ಮೇಲೆ ಅದು ಪ್ರೀವಿಯಸ್ ಸೆಕ್ಷನ್ ಅದು ಏನ್ ಕನೆಕ್ಷನ್, ಈ ಚಾಪ್ಟರ್ ಎಷ್ಟು ವರ್ಸಸ್ ಇದೆ, ಹೇಗೆ ಶುರು ಆಗ್ತಾ ಇದೆ, ಅದ್ರದ್ದು ಬಾಡಿ ಏನು, ಎಂಡಿಂಗ್ ಹೆಂಗೆ, ಆಮೇಲೆ ಅದು ಹೇಗೆ ನೆಕ್ಸ್ಟ್ ಚಾಪ್ಟರ್ ಕನೆಕ್ಟ್ ಆಗ್ತಾ ಇದೆ. ಇಂತ ನೀವು ಒಂದು ಮೈಂಡ್ ಮ್ಯಾಪ್ ಮಾಡ್ಕೊಂಡ್ಬಿಟ್ರೆ ನಿಮ್ಗೆ ತುಂಬಾನೇ ಈಸಿಯಾಗಿ ನೀವು ಆ ಚಾಪ್ಟರ್ ನೀವು ಅರ್ಥ ಮಾಡ್ಕೊಳ್ಬಹುದು. ಓಕೆನಾ. ಸೊ ಈಗ ನೀವು ಏನು ನೋಡಿದ್ರೆ ಈ ಚಾಪ್ಟರ್ದು ಡಿವೋಷನಲ್ ಸರ್ವಿಸ್ ಅಂತ ಹೇಳಿದ್ದಾರೆ. ಯಾಕೆ ಡಿವೋಷನಲ್ ಸರ್ವಿಸ್ ಅಂತ ಇದ್ರ ಬಗ್ಗೆ ಯಾಕೆ ಎಲಾಬ್ರೇಟ್ ಮಾಡಿದ್ದಾರೆ, ಭಗವಂತ ಯಾಕೆ ಹೇಳಿದಾನೆ. ನೀವು ಲಾಸ್ಟ್ ಚಾಪ್ಟರ್ 11th ಚಾಪ್ಟರ್ ಅಲ್ಲಿ 54 and 55 ವರ್ಸ್ ನೀವು ನೋಡಿದಾಗ್ಲೇ ಕೃಷ್ಣ ನಿಮ್ಗೊಂದು ಹಿಂಟ್ ಕೊಟ್ಬಿಟ್ರು. ಏನ್ ಹಿಂಟ್ ಕೊಟ್ಟಿದ್ದಾರೆ, ಅವ್ರು ಹೇಳಿದ್ದಾರೆ, ನಿನ್ನ ವಿಶ್ವರೂಪ ನೋಡ್ಬಿಟ್ಟಿಯಪ್ಪ, ನನ್ ಚತುರ್ಭುಜ ಫಾರ್ಮ್ ಕೂಡ ನಾನು ನಿಂಗೆ ನೋಡ್ಸ್ಬಿಟ್ಟೆ, ಬಟ್ ಆಮೇಲೆ ಅದೆಲ್ಲ 2 ನೋಡಿದ್ಮೇಲೆ ಅರ್ಜುನ ಹೇಳ್ತಾನೆ, ಅದೆಲ್ಲ ನೋಡ್ಬಿಟ್ಟೆ, ಬಟ್ ಪ್ಲೀಸ್ ನಿನ್ನ ಸ್ವಭಾವ, ನಿಂದ 200 ಫಾರ್ಮೇ, ನಿಂಗೆ ಶ್ಯಾಮಸುಂದರ ಫಾರ್ಮೇ ನೋಡ್ಬೇಕು ಅಂತ ಇದೆ, ನನ್ ಲಿಖಿದೆಲ್ಲ ನಿಂಗೆ ಏನು ಬೇಡ ಅಂತ ಹೇಳ್ಬಿಟ್ಟ. ಸೊ ಕೃಷ್ಣ ಶ್ಯಾಮಸುಂದರ ಫಾರ್ಮ್ ಅವನ್ಗೆ ಆ ದರ್ಶನ ಅವನ್ಗೆ ಕೊಟ್ರು. ಕೊಟ್ಮೇಲೆ ಕೃಷ್ಣ ಹೇಳಿದ್ರು, ನೋಡು ಈ ಒಂದು ರೂಪ ಇದೆಲ್ಲ ಅದು ತುಂಬಾ ದುರ್ಲಭ, ಎಲ್ರಿಗೂ ಸಾಧ್ಯ ಅಲ್ಲ ಇದ್ ನೋಡೋದು, ಹಾಗೆ ಅಂತ ಹೇಳಿದ್ರು. ನಂದು ಪ್ರಿಯ ಆತ್ಮೀಯ ಭಕ್ತನಿಗೆ ಅವನ್ಗೆ ನಾನು ಈ ದರ್ಶನ ಕೊಡ್ತೀನಿ, ಹಾಗೆ ಅಂತ ಅವರು ಹೇಳಿ ಕನ್ಕ್ಲೂಡ್ ಮಾಡ್ತಾರೆ. ಸೊ ಇದು ಕೇಳಿದ ಮೇಲೆ ಅರ್ಜುನನಿಗೆ ಒಂದು ಸಂಶಯ ಬಂತು. ಏನ್ ಸಂಶಯ ಅದು ಅಂತ ಹೇಳಿದ್ರೆ, ಅವ್ರು ಹೇಳ್ತಾ ಇದಾರೆ, ನಾವು ಅದು ಓದೋಣ. ಅವ್ರು ಹೇಳ್ತಾರೆ, ವಾಸ್ತವ ನೀನೆಲ್ಲಾ ಹೇಳ್ಬಿಟ್ಟಿಯಪ್ಪ, ತುಂಬಾ ಚೆನ್ನಾಗಿದೆ, ಬಟ್ ಯಾರು ತುಂಬಾ ಶ್ರೇಷ್ಠ, ಏನ್ ಹೇಳ್ತಾರೆ ಆಕ್ಚುಲಿ ವರ್ಸ್ ಏನಿದೆ, 1 ನಿಮಿಷ ವರ್ಸ್ ಹೋಗೋಣ. ಅವ್ರು ಹೇಳ್ತಾ ಇದಾರೆ, ಯಾರು ಶ್ರೇಷ್ಠ, ಯಾರು ಈ ಭಕ್ತಿನ ಮಾಡ್ತಾರೋ ಅವ್ರ ಶ್ರೇಷ್ಠನ, ಇಲ್ದೇ ಇದ್ರೆ ಯಾರಿ ಇಂಪರ್ಸನಲ್ ಬ್ರಹ್ಮನ್, ಅದು 2 ವರ್ಡ್ಸ್ ತುಂಬಾ ಇಂಪಾರ್ಟೆಂಟ್. ಅಕ್ಷರಂ ಅವ್ಯಕ್ತಂ. ಅವ್ಯಕ್ತಂ ಅಂದ್ರ ನಾವು ನೋಡ್ಲಿಕ್ ಆಗಲ್ಲ. ಆಮೇಲೆ ಅಕ್ಷರಂ ಅಂದ್ರೆ ಬಿಯಾಂಡ್ ಸೆನ್ಸಸ್, ನಮ್ಗೆ ನಮ್ ಒಟ್ಟು ಪರಿಮಿತಿಯಿಂದ ಮೇಲೆ ಅದ್ರದ್ದು ಹಾಗಿರೋಂತರ್ನ ಹೇಗೆ ಯಾರು ಶ್ರೇಷ್ಠ ಹಾಗೆ ಅಂತ ಅವನೊಂದು ಪ್ರಶ್ನೆ ಹಾಕ್ತ. ಏನ್ ಹೇಳ್ತಾರೆ, ಏವಂ ಸತತಯುಕ್ತಾಯೇ ಭಕ್ತಾಸ್ತ್ವಾಂ ಪರ್ಯುಪಾಸತೆ ಏಚಾಪಿ ಅಕ್ಷರಂ ಅವ್ಯಕ್ತಂ ತೇಷಾಂ ಕೆ ಯೋಗ ವಿತ್ತಮಃ. ಇದು ಯಾರಾದ್ರೂ ಒಬ್ರು ಕನ್ನಡದಲ್ಲಿ ಓದ್ರಿ, ಅದ್ರ ಟ್ರಾನ್ಸ್ಲೇಷನ್ ಓದ್ತೀರಾ? ಪ್ರಭುಪಾದ ಹೆಂಗ್ ಟ್ರಾನ್ಸ್ಲೇಟ್ ಮಾಡಿದ್ದಾರೆ ಈ ಒಂದು ವರ್ಸ್ನ? ಅರ್ಜುನನು ಪ್ರಶ್ನಿಸಿದನು, ಸದಾ ನಿನ್ನ ಭಕ್ತಿ ಸೇವೆಯಲ್ಲಿ ಉಚಿತವಾದ ರೀತಿಯಲ್ಲಿ ನಿರತರಾದವರು, ಅವ್ಯಕ್ತವಾದ ನಿರಾಕಾರ ಬ್ರಹ್ಮನನ್ನು ಪೂಜಿಸುವವರು, ಇವರಿಬ್ಬರಲ್ಲಿ ಯಾರು ಹೆಚ್ಚು ಪರಿಪೂರ್ಣರೆಂದು ಭಾವಿಸಬೇಕು? ಹರಿಬೋಲ್. ಯಾರು ಅಂತ ಕೇಳ್ತಾ ಇದ್ದಾನೆ ಅವನು. ಓಕೆನಾ. ಸೊ 2 ತರ ಜನರಿದ್ದಾರೆ. ಒಬ್ರು ಭಗವಂತನಿ ಸಚ್ಚಿದಾನಂದ ವಿಗ್ರಹನ ವರ್ಷಿಪ್ ಮಾಡೋರು ಇರ್ತಾರೆ. ಇನ್ನೊಬ್ರು ಇಂಪರ್ಸನಲ್ ಅಂದ್ರೆ ಮಾಯಾವಾದಿ. ಹಾಗೆ ಯಾರಪ್ಪ ಅಂತ ಕೇಳ್ತಾ ಇದ್ದಾನೆ. ಆ ಕ್ವೆಶನ್ ಕೇಳಿದ್ಕೆ ಇಮಿಡಿಯೇಟ್ ಆನ್ಸರ್ ನೆಕ್ಸ್ಟ್ ವರ್ಸಲ್ಲೇ ಕೃಷ್ಣ ತುಂಬಾ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಆನ್ಸರ್ ಹೇಳ್ಬಿಟ್ರು. ಬಟ್ರಿಂಗ್ ಏನ್ ಮಾಡಿಲ್ಲ, ಹೀಗೆ ಹಾಗೆ ಅಂತ ಏನ್ ಹೇಳಿಲ್ಲ. ಏನ್ ಹೇಳ್ಬಿಟ್ರು, ಇಮಿಡಿಯೇಟ್ ಏನ್ ಹೇಳ್ಬಿಟ್ರು ಅವರು, ಶ್ರೀ ಭಗವಾನ್ ವಾಚ ಮಯ್ಯಾವೇಶ್ಯ ಮನೋ ಏಮಾ ನಿತ್ಯಯುಕ್ತ ಉಪಾಸತೆ ಶ್ರದ್ಧೆಯ ಪರಯೂಪೇತ ಸ್ಥೇ ಮೇ ಯುಕ್ತ ತಮಾಮತಃ. ಏನ್ ಹೇಳಿದ್ರು, ಮಯ್ಯಾವೇಶ್ಯ. ಆವೇಶ್ಯ ಅಂದ್ರೆ ಅಟ್ಯಾಚ್ಮೆಂಟ್. ಯಾರ ಬಗ್ಗೆ? ಮಯ್ಯ, ನನ್ನ ಮೈಂಡ್. ಯಾರು ತನ್ನ ಮೈಂಡ್ ನನ್ನ ಮೇಲೆ ಅಟ್ಯಾಚ್ಡ್ ಆಗಿರ್ತಾರೋ, ನಿತ್ಯಯುಕ್ತ ಉಪಾಸತೆ, ಯಾವಾಗ್ಲೂ ಸದಾ ಸರ್ವಕಾಲ ನನ್ನೇ ಭಜಿಸ್ತಾರೋ, ಶ್ರದ್ಧೆಯ
ಶ್ರದ್ಧೆಯಿಂದ ಅವರು ಅವನನ್ನೇ ನಾನು ಪರ್ಫೆಕ್ಟ್ ಯೋಗಿ ಅಂತ ನಾನು ನಿರ್ಧಾರಣೆ ಮಾಡ್ತೀನಿ ಅಂತ ಅವರು ಒಂದು ಡಿಕ್ಲರೇಷನ್ ಕೊಟ್ಬಿಟ್ರು. ಸೆಕೆಂಡ್ ವರ್ಸ್ ಅಲ್ಲಿ ಅವರು ಹೇಳ್ಬಿಟ್ರು, ಕೃಷ್ಣ ಹೇಳ್ಬಿಟ್ರು. ಓಕೆನಾ? ಆಮೇಲೆ ನೆಕ್ಸ್ಟ್ ಏನ್ ಹೇಳ್ತಾ ಇದಾರೆ ಅವರು ಕೃಷ್ಣ, ಬಟ್ ಸ್ಟಿಲ್ ಎಲ್ಲರನ್ನೂ ಹಂಗ ಪಾಪ ಬಿಟ್ಟು ಕೊಟ್ಬಿಡ್ಲಿಲ್ಲ. ಅವ್ರೇನ್ ಹೇಳಿಲ್ಲ ಮಿಕ್ಕಿದವ್ರು ಬರ್ಲಿಕ್ಕೆ ಆಗಲ್ಲ ಅಂತ ಅವ್ರು ಹೇಳಿಲ್ಲ. ಅಷ್ಟೊಂದು ಉದಾರ ಸ್ವಭಾವ ಕೃಷ್ಣನಿಗೆ. ಅವ್ರು ಹೇಳ್ತಾ ಇದಾರೆ, ಓಕೆ ವಾಸ್ತವ ಇವ್ರಂದ್ರೆ ಪರ್ಫೆಕ್ಟು, ಬಟ್ ಇನ್ನೊಬ್ರು ಹೇಳ್ದಲ್ಲ, ಇನ್ನೊಂದು ಕ್ಯಾಟಗರಿ ಹೇಳ್ದಲ್ಲ, ಅವರು ಬರ್ತಾರಪ್ಪ, ಅವರು ಬರ್ದಂಗ ಏನಿಲ್ಲ, ಬಟ್ ತುಂಬಾ ಕಷ್ಟ ಅವ್ರಿಗೆ. ಏನ್ ಹೇಳ್ತಾ ಇದಾರೆ ಅವರು, ನಾನ್ ಬ್ರೀಫ್ ಕೊಡ್ತಾ ಇದ್ದೀನಿ. ಮುರಳೀವದನ ಪ್ರಭು ಇನ್ನು ತುಂಬಾ ಡೀಪ್ ಆಗಿ ಪ್ರತಿಯೊಂದು ಶ್ಲೋಕಾಗೆ ಹೇಳಿ ಅದ್ರ ಪರ್ಪೋರ್ಟ್ ಹೇಳಿ ಅವ್ರು ಹೇಳ್ತಾ ಇದಾರೆ. ನಾನು ಜಸ್ಟ್ ಐಮ್ ಗಿವಿಂಗ್ ಓವರ್ ವ್ಯೂ. ಓಕೆನಾ? Each and every verse has lot of depth, but I'm just giving an overview for you to get an understanding how this chapter progresses. Okay, na? I'm just making it clear to you. He says, etvaksharam anirdeshyam avyaktam paryupasate sarvatragam achintyam cha kutastam achalam dhruvam sanniyam endriya gramam sarvatra samabuddhayah te praptumanti mam eva sarvabhuta hite rataha ಅಂತ ಹೇಳಿದ್ರು. ಏನ್ ಹೇಳ್ತಾ ಇದಾರೆ ಅವ್ರಿಲ್ಲಿ? ದಟ್ ಪ್ಲೀಸ್ ಕನ್ನಡದಲ್ಲಿ ಓದ್ರಿ, ಅದ್ರ ಟ್ರಾನ್ಸ್ಲೇಷನ್. ಅವ್ಯಕ್ತವಾದದ್ದು ಇಂದ್ರಿಯಗಳ ಗ್ರಹಿಕೆಯನ್ನು ಮೀರಿದ್ದು, ಸರ್ವವ್ಯಾಪಿಯು, ಬದಲಾವಣೆ ಇಲ್ಲದ್ದು, ದೃಢವಾದದ್ದು ಮತ್ತು ನಿಶ್ಚಲವಾದದ್ದು. ಇದು ಪರಮ ಸತ್ಯದ ನಿರಾಕಾರ ಪರಿಕಲ್ಪನೆ. ಇದನ್ನು ಎಲ್ಲಾ ಇಂದ್ರಿಯಗಳನ್ನು ನಿಯಂತ್ರಿಸಿ ಎಲ್ಲಾ ಜೀವಿಗಳ ಹಿತವನ್ನು ಬಯಸುತ್ತಾ ಸಂಪೂರ್ಣವಾಗಿ ಪೂಜಿಸುವವರು ಕಡೆಗೆ ನನ್ನನ್ನು ಸೇರುತ್ತಾರೆ. ಹರೇ ಕೃಷ್ಣ. ಥ್ಯಾಂಕ್ಸ್ ಮಾತಾಜಿ. ಸೊ ಇದ್ರೊಳಗೆ ಕೃಷ್ಣ ಯಾರು ಅವ್ಯಕ್ತ ನಿರಾಕಾರ ಅವ್ರನ್ನ ಪೂಜಿಸ್ತಾರ, ಆ ರೂಪದಿಂದ ಭಗವಂತನ ಧ್ಯಾನ ಮಾಡ್ತಾರೋ ಅವ್ರು ಹೇಳ್ತಾ ಇದಾರೆ, ತುಂಬಾನೇ ಕಷ್ಟಪ್ಪ, ಬರ್ತಾರೆ, ಬಟ್ ಅವರು ತನ್ನ ಸನ್ನಿಯಂ ಇಂದ್ರಿಯಂ ಗ್ರಾಮಂ ಅಂದ್ರೆ ಏನು, ಅವ್ರ ಸೆನ್ಸಸ್ ನ ಕಂಟ್ರೋಲ್ ಮಾಡ್ಬೇಕು, ಇದೆಲ್ಲಾನು ಇದೆ, ಬಟ್ ಕೊನೆಗೆ ಬರ್ತಾರೆ, ಅವ್ರೇನ್ ಬಿಡಲ್ಲ ಹಾಗೆ ಅಂತ ಒಂದು ಹೋಪ್ ಅವ್ರಿಗೂ ಕೊಡ್ತಾ ಇದಾರೆ, ಅವ್ರಿಗೊಂದು ಹೋಪ್ ಕೊಡ್ತಾ ಇದಾರೆ. ಸರಿನಾ? ಸೊ ನೆಕ್ಸ್ಟ್ ಏನ್ ಹೇಳ್ತಾ ಇದಾರೆ? ಓಕೆ, ಸೊ ಈಗ ಮತ್ತೆ ಕೃಷ್ಣನಿಗೆ ಅರ್ಜುನಿಗೆ ಒಂದು ಡೌಟ್ ಬಂದ್ಬಿಡ್ತು. ಓಕೆ, ಅವರು ಬರ್ತಾರೆ, ಇವ್ರು ಬರ್ತಾರೆ, ಮತ್ತೆ ಏನು ವ್ಯತ್ಯಾಸಪ್ಪ? ಏನ್ ವ್ಯತ್ಯಾಸ? ಅವರು ಬರ್ತಾರನ್ನ ಹೇಳ್ಬಿಟ್ರಿ, ಇವ್ರು ಬರ್ತಾರನ್ನ ಹೇಳ್ಬಿಟ್ರಿ, ಮತ್ತೆ ಅಷ್ಟೇನು ವ್ಯತ್ಯಾಸ ಇದೆ ಹಾಗೆ ಅಂತ ಕೇಳ್ತಾ ಇದ್ದಾನೆ. ಅದನ್ನ ಇದ್ರೊಳಗೆ ಅವ್ರು ಆಲ್ರೆಡಿ ಕೊಟ್ಬಿಟ್ರು, ಕೊನೆಗೆ ಬರ್ತಾರೆ ಅಂತ ಒಂದು ಹಿಂಟ್ ಕೊಟ್ಬಿಟ್ರು ಅವ್ರು. ಅಟ್ ಲಾಸ್ಟ್ ಅಚೀವ್ ಮೀ, ಕೊನೆಗೆ ಬರ್ತಾರೆ ಅಂತ ಹೇಳಿದ್ದಾರೆ. ಬಟ್ ಸ್ಟಿಲ್ ಅದನ್ನ ಇನ್ನೂ ಫರ್ದರ್ ಗೆ ಎಲಾಬ್ರೇಟ್ ಮಾಡ್ತಾ ಕೃಷ್ಣ ಹೇಳ್ತಾ ಇದಾರೆ, ಕ್ಲೇಶೋ ಅಧಿಕತರಸ್ತೇಷಾಂ ಅವ್ಯಕ್ತಾಸಕ್ತ ಚೇತಸಾಂ ಅವ್ಯಕ್ತಾ ಹಿ ಗತಿರ್ ದುಃಖಂ ದೇಹಾವದ್ಭಿರ್ ಅವಾಪ್ಯತೆ ಅಂತ ಹೇಳಿದ್ದಾರೆ. ಅದೇ ಹೇಳ್ತಾ ಇದ್ದಾರೆ, ಕ್ಲೇಶ ತುಂಬಾ ಕಷ್ಟಪ್ಪ. ಕ್ಲೇಶ ಅಂದ್ರೆ ಏನು? ತುಂಬಾ ಕಷ್ಟ. ಬರ್ತಾರೆ, ಅವರು ಬರ್ತಾರೆ, ಬಟ್ ಅಂತ ಒಂದು ಪ್ರಾಸೆಸ್ ಇದೆಲ್ಲ ಅದು ವಿಪರೀತ ಕಷ್ಟವಾದ ಅದು ಅಷ್ಟು ಈಸಿ ಮಾರ್ಗ ಅಲ್ಲ, ಸುಲಭ ಮಾರ್ಗ ಅಲ್ಲ, ಬಟ್ ಅವ್ರು ಬರ್ತಾರೆ ಅಂತ ಹೇಳ್ಬಿಟ್ಟು ಸೆಕೆಂಡ್ ಹೇಳ್ತಾ ಇದಾರೆ. ಎರಡು ವಿಷಯ ಅವ್ರು ಹೇಳ್ತಾ ಇದಾರೆ. ಏನ್ ಹೇಳ್ತಾ ಇದಾರೆ? ಯಾರು ಅಂತ ಒಂದು ಪಾತ್ನ ಆಕ್ಸೆಪ್ಟ್ ಮಾಡ್ಕೊಂಡು ಹೋಗ್ಬೇಕು ಅಂದ್ಕೊಂತಾರೋ ಅದು ತುಂಬಾ ಕಷ್ಟ. ಆಮೇಲೆ ಇನ್ನೊಂದು ಏನ್ ಹೇಳ್ತಾರೆ, ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಹೇಳ್ತಾ ಇದ್ದಾರೆ. ಎರಡನೇ, ಥರ್ಡ್, ಫೋರ್ತ್ ಲೈನ್ ಏನ್ ಹೇಳ್ತಾ ಇದಾರೆ ಅಂದ್ರೆ, ಯಾರು ದೇಹಾವದ್ಭಿರ್ ಅವಾಪ್ಯತೆ ಅಂದ್ರೆ ಯಾರು ಈ ದೇಹದಾರಿ ಇದಾರೋ ಅವರಿಗೆ ಅಂತ ಒಂದು ಆಕ್ಸೆಪ್ಟೆನ್ಸ್, ಅಂತ ಒಂದು ಪಾತ್ ಆಕ್ಸೆಪ್ಟೆನ್ಸ್ ಮಾಡೋದು ತುಂಬಾ ಕಷ್ಟ ಅಂತ ಹೇಳ್ತಾ ಇದ್ದಾರೆ. 2 ಆಸ್ಪೆಕ್ಟ್ಸ್ ಅವ್ರು ಹೇಳ್ತಾ ಇದಾರೆ ಇದ್ರೊಳಗೆ. ಯಾರು ಅನ್ಮ್ಯಾನಿಫೆಸ್ಟೆಡ್ ಫಾರ್ಮ್ ನ ವರ್ಷಿಪ್ ಮಾಡ್ಬೇಕು ಅನ್ಕೊಂತ ಇದಾರೋ ಅವ್ರು ತುಂಬಾ ಕ್ಲೇಶ, ತುಂಬಾ ಟ್ರಬಲ್ಸಮ್, ಅದೊಂದು ಹೇಳ್ಬಿಟ್ರು. ಅದೇ ಶ್ಲೋಕದಲ್ಲಿ ಮೂರನೇ 4ನೇ ಲೈನ್ ಏನ್ ಹೇಳ್ತಾ ಇದಾರೆ, ಯಾರು ದೇಹಾವದ್ಭಿರಿ ದೇಹದಾರಿ ಯಾನ್ ತಗೊಂಡಿದ್ದಾನೋ, ಹೂ ಇಸ್ ಎಂಬಾಡಿಡ್, ಅವನಿಗೆ ಈ ಒಂದು ನಿರಾಕಾರ ರೂಪನ್ನ ಪೂಜಿಸೋದು ಅವನಿಗೆ ಬಹಳ ಕಷ್ಟಪ್ಪ. ಯಾಕಂದ್ರೆ ಅವನನ್ನ ಆಕ್ಸೆಪ್ಟ್ ಮಾಡ್ಕೊಳಿಕ್ ಆಗಲ್ಲ. ಹಾಗೆಂತ ಆ ಒಂದು ವಿಷಯನ್ನು ಅವರು ಹೇಳ್ಬಿಡ್ತಾರೆ. ಅದು ತುಂಬಾ 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 ಜಾಣತನವಾಗಿ ಅವ್ರು ಕೃಷ್ಣ ಆ ವಿಷಯನ ಹೇಳ್ಬಿಟ್ಟು ಸೊ ನಾವು ಇದ್ರೊಳಗೆ ನಾವು ಅರ್ಥ ಮಾಡ್ಕೊಳ್ಬಹುದು ದಟ್ ಹೇಗೆ ಭಕ್ತಿ ಯೋಗಕ್ಕೆ ಆಮೇಲೆ ಜ್ಞಾನ ಯೋಗಕ್ಕೆ ಏನು ಒಂದು ವ್ಯತ್ಯಾಸ ಅಂತ ಹೇಳಿ. ಓಕೆನಾ? ಸೊ ಬೇಸಿಕಲಿ ಏನು, ಭಕ್ತಿ ಯೋಗದಲ್ಲಿ ನಾವು ಏನ್ ಮಾಡ್ತೀವಿ, ಭಗವಂತದ ಸಚ್ಚಿದಾನಂದ ವಿಗ್ರಹ ರೂಪನ ನಾವು ಪೂಜಿಸ್ತೇವೆ ಅಲ್ವಾ? ಆಗ್ಲಿ ಜ್ಞಾನ ಯೋಗದಲ್ಲಿ ಹಾಗಲ್ಲ, ನಿರಾಕಾರ. ಸೊ ನೀವು ಅಷ್ಟು ಏನು ರೆಸಿಪ್ರಿಕೇಶನ್ ಇರಲ್ಲ, ಏನು ಇರಲ್ಲ, ಎಷ್ಟು ದಿವಸ ಏನು ಸರಿಯಾಗಿ ನೀವು ಮಾಡ್ಲಿಕ್ಕಾಗಲ್ಲ. ಅದೊಂದು ಪಾಯಿಂಟ್ ಹೇಳ್ತಾರೆ. ಆಮೇಲೆ ಈ ಒಂದು ಮಾರ್ಗ
ತುಂಬಾ ಕಠಿಣ ಅಂತನೂ ಅವರು ಹೇಳ್ಬಿಡ್ತಾರೆ. ಇನ್ನೊಂದೇನು, ನೀವು ಎಲ್ಲಾ ತರ ನಿಮ್ ಸೆನ್ಸಸ್, ನಿಮ್ ಇಂದ್ರಿಯನ ನಿಗ್ರಹ ಮಾಡ್ಕೊಂಡು ಮಾಡ್ಬೇಕು, ಅದನ್ನು ತುಂಬಾ ತುಂಬಾ ವಿಪರೀತ ಕಷ್ಟ ಅಂತ ಹೇಳ್ಬಿಟ್ಟಿದ್ದಾರೆ. ಇದು ಹೇಳಿದ್ಮೇಲೆ ನೆಕ್ಸ್ಟ್ 6th and 7th ವರ್ಸಸ್ ಅಲ್ಲಿ ಅವ್ರು ಏನ್ ಹೇಳಿದ್ದಾರೆ, ಏತು ಸರ್ವಾಣಿ ಕರ್ಮಾಣಿ ಮೈ ಸನ್ಯಸ್ಯ ಮತ್ಪರಾಹ ಅನನ್ಯೇನೈವ ಯೋಗೇನ ಮಾಂ ಧ್ಯಾಯಂತ ಉಪಾಸತೆ ತೇಷಾಂ ಅಹಂ ಸಮುದ್ಧಾರ್ಥ ಮೃತ್ಯು ಸಂಸಾರ ಸಾಗರಾತ್ ಭವಾಮಿ ನ ಚಿರಾತ್ ಪಾರ್ಥ ಮೈ ಆವೇಶದ ಚೇತಸ. ಇದಕ್ಕಿಂತ ಮುಂಚೆ ವರ್ಸಲ್ಲಿ ಅಂದ್ರೆ ಬೇಸಿಕಲಿ ನಮ್ಗೆ 2 ಪಾರ್ಟ್ಸ್, 2 ಮಾರ್ಗ ನಮ್ಗೆ ಹೇಳಿದ್ದಾರೆ. ಒಂದು ಪರ್ಸನಲ್ ಮಾರ್ಗ, ಇಂದು ಇಂಪರ್ಸನಲ್ ಮಾರ್ಗ. ಸೊ ಇದಕ್ಕಿಂತ ಮುಂಚೆ ವರ್ಸಲ್ಲಿ ಅವರು ಓಕೆ, ಯಾರು ಆ ಒಂದು ಇಂಪರ್ಸನಲ್ ಮಾರ್ಗನ ಆಕ್ಸೆಪ್ಟ್ ಮಾಡಿದಾರೋ ಅವ್ರಿಗೆ ಹೇಗಿರುತ್ತೆ ಪ್ರಾಸೆಸ್, ಹೆಂಗೆ ರಿಸಲ್ಟ್ ಹೆಂಗೆ. ಪ್ರಾಸೆಸ್ ಏನು ತುಂಬಾ ಕಠಿಣ, ರಿಸಲ್ಟ್ ಏನು ಬರ್ತಾರೆ ಆದ್ಮೇಲೆ ನಿಧಾನಕ್ಕೆ ಬರ್ತಾರೆ, ಅದು ಅವ್ರು ಹೇಳ್ಬಿಟ್ರು. ಈಗ 6 and 7 ಅವ್ನು ಏನ್ ಹೇಳ್ತಾ ಇದಾರೆ, ತುಂಬಾ ಸುಲಭ. ಏತು ಸರ್ವಾಣಿ ಕರ್ಮಾಣಿ, ಅದ್ರದ್ದು ಮೀನಿಂಗ್ ಹೇಳಿ, ಯಾರನ್ನ ಓದಿ. ಪಾರ್ಥ, ತಮ್ಮ ಎಲ್ಲ ಕರ್ಮಗಳನ್ನು ನನಗೆ ಅರ್ಪಿಸಿ ನಿಶ್ಚಲವಾಗಿ ನನ್ನಲ್ಲಿ ಭಕ್ತಿ ಇಟ್ಟು ಭಕ್ತಿ ಸೇವೆಯಲ್ಲಿ ನಿರತರಾಗಿ ಸದಾ ನನ್ನನ್ನೇ ಧ್ಯಾನಿಸುತ್ತಾ ನನ್ನಲ್ಲೇ ಮನಸ್ಸನ್ನು ನಿಲ್ಲಿಸಿ ನನ್ನನ್ನು ಪೂಜಿಸುವವರನ್ನು ನಾನು ಹುಟ್ಟು ಸಾವುಗಳ ಸಂಸಾರ ಸಾಗರದಿಂದ ಶೀಘ್ರವಾಗಿ ಉದ್ಧಾರ ಮಾಡುತ್ತೇನೆ. ಹರೇ ಕೃಷ್ಣ. ಸೂಪರ್. ಸೊ ಯಾರು ಭಕ್ತಿ ಯೋಗನ್ನ ಆಕ್ಸೆಪ್ಟ್ ಮಾಡ್ತಾರೋ ಕೃಷ್ಣ ನಮ್ಗೊಂದು ಅಶ್ಯೂರೆನ್ಸ್ ಕೊಡ್ತಾ ಇದಾರೆ, ತೇಷಾಂ ಅಹಂ ಸಮುದ್ಧಾರ್ಥ. ಸಮುದ್ಧಾರ್ಥ ಏನ್ ಕೊಡ್ತಾರೆ, ನೀವು ಮೃತ್ಯು ಸಂಸಾರ ಸಾಗದಾರ್, ಐ ಆಮ್ ದ ಸ್ವಿಫ್ಟ್ ಡೆಲಿವರ್. ನಾನು ಇಮಿಡಿಯೇಟ್ ಆಗಿ ಅವ್ರನ್ನ ಇಲ್ಲಿಂದ ತಗೊಂಡು ಹೋಗ್ತೀನಿ. ಈ ಒಂದು ಮೃತ್ಯು ಸಂಸಾರ ಸಾಗರ ಇದೆಯಲ್ಲ, ಈ ಒಂದು ಭವಸಾಗರ ಇದೆಯಲ್ಲ, ಅದರಿಂದ ಇಮಿಡಿಯೇಟ್ ಆಗಿ ಅವ್ರನ್ನ ಕರ್ಕೊಂಡು ಹೊಡೋಗ್ತೀನಿ ಅಂತ ಹೇಳ್ತಾ ಇದಾರೆ. ಸೊ ಯಾರು ಈ ಭಕ್ತಿ ಯೋಗನ ಫಾಲೋ ಮಾಡ್ತಾರೋ ಇದು ಅವ್ರದ್ದು ರಿಸಲ್ಟು, ಅನನ್ಯ ಭಕ್ತಿ. ಯಾವಾಗ್ಲೂ ಸದಾ ಸರ್ವಕಾಲ ಅವನ್ನ ಯಾರು ಧ್ಯಾನ ಮಾಡ್ತಾರೋ ಅವ್ರಿಗೆ ನಾನ್ ಇಂತ ಒಂದು ರಿಸಲ್ಟ್ ಕೊಡ್ತೀನಿ ಅಂತ ಅವ್ರು ಹೇಳ್ಬಿಟ್ರು 6, 7 ಅಲ್ಲಿ. ಓಕೆನಾ? ಬಟ್ ವಾಸ್ತವ ಹೇಳ್ಬಿಟ್ರು, ಮತ್ತೇನಪ್ಪಾ ನನಗೆ ಅಂತ ಒಂದು ಅನನ್ಯ ಭಕ್ತಿ ಮಾಡೋ ಅಂತ ಚಾನ್ಸ್ ಇಲ್ವಲ್ಲ, ನಾನ್ ಮಾಡ್ಲಿಕ್ ಆಗಲ್ಲ, ಮತ್ ನಂದೇನ್ ಗತಿ ಆಗ್ಬೇಕು, ನಾನೇನ್ ಮಾಡೋದು ಅಂತ ನಾನ್ ಯೋಚನೆ ಮಾಡ್ಬೋದಲ್ವಾ. ಎಲ್ರಿಗೂ ಸಾಧ್ಯ ಅಲ್ಲ ಅನನ್ಯ ಭಕ್ತಿ ಮಾಡೋದು. ಅದಕ್ಕೆ ಕೃಷ್ಣ ಏನ್ ಮಾಡ್ತಾನೆ, ಕಷ್ಟ ಪಡ್ಬೇಡ, ನಾನ್ ನಿಂಗೆ ಲೆವೆಲ್ಸ್ ಹೇಳ್ತೀನಿ, ಓಕೆ ಅಂತ ಹೇಳಿ. ಸೊ ಫಸ್ಟ್ ಟಾಪ್ ಮೋಸ್ಟ್ ಲೆವೆಲ್ ಅನನ್ಯ ಭಕ್ತಿ. ಸೊ ನಮ್ಗೆ ನೆಕ್ಸ್ಟ್ ಈ ಒಂದು ಸೆಕ್ಷನ್ ಇದೆಲ್ಲ 8 ಇಂದ 12 ಈ ವರ್ಷಲ್ಲಿ ಕೃಷ್ಣ ನಮಗೆ ನೀನ್ ಅನನ್ಯ ಭಕ್ತಿ ಮಾಡ್ಲಿಕ್ ಆಗ್ದಂಗಿದ್ರ ಇನ್ನು ಏನೇನ್ ಪ್ರಾಸೆಸ್ ಅದ್ ಮಾಡ್ಬೋದು, ಆ ಒಂದು ನಮ್ಗೆ ಒಂದು ಅವಕಾಶ ಕೊಡ್ತಾ ಇದೆ. ಸೊ ಕೃಷ್ಣ ಹೇಗೆ ಎಂತ ತರ ಒಂದ್ ಲೆವೆಲ್ ಅಲ್ಲೇ ಇರ್ಲಿ, ಅವ್ರು ನಮ್ನ ಎಂದಿಗೂ ಕೈ ಬಿಡಲ್ಲ. ನಾವ್ ಯಾವ ಲೆವೆಲ್ ಇದ್ವೋ ಅಲ್ಲಿಂದ ತಗೊಂಡ್ ಹೋಗೋದಕ್ಕೆ ಕೃಷ್ಣನೇ ಯಾವಾಗ್ಲೂ ನಮ್ಗೆ ಸಹಾಯ ಮಾಡ್ತಾರೆ. ಸೊ ಅದು ಭಗವಂತನ ಒಂದು ಕಂಪ್ಯಾಷನ್, ಅದು ಭಗವಂತ ಅಂದ್ರೆ ಅವನು. ನಾವು ಇವತ್ತಿನ ನಾಳೆ ನಮ್ ಕೋಪಿಸ್ಕೊಂಡ್ರೆ ನಾವು ಬಿಟ್ಬಿಡ್ತೀವ, ನಮ್ ರಿಲೇಷನ್ಸ್ ಕೂಡ ಕಟ್ ಆಫ್ ಮಾಡ್ಕೊಂತೀವ. ಆಗ್ಲಿ ಕೃಷ್ಣ ಮಾತ್ರ ಹಾಗೆ ರಿಲೇಷನ್ಸ್ ಕಟ್ ಆಫ್ ಮಾಡ್ಕೋಲ್ಲ. ಎಷ್ಟೊಂದು ಲೈಫ್ ಟೈಮ್ಸ್ ನಾವು ಕೃಷ್ಣ ಬಿಟ್ಬಿಟ್ಟು ನಾವು ಈ ಒಂದು ಭೌತಿಕ ಲೋಕದಲ್ಲಿ ಬಂದ್ಬಿಟ್ವಿ. ಬಟ್ ಕೃಷ್ಣ ಬಂದು ನಮ್ ಕೈ ಮಾತ್ರ ಒಂದು ಬಿಡ್ಲೇ ಇಲ್ಲ. ಸೊ ನಮ್ಗೆ ಏನ್ ಆಪ್ಷನ್ಸ್ ಕೊಡ್ತಾ ಇದಾರೆ ಅದು ನಾವು ಈ 8 ಇಂದ 12ನೇ ವರ್ಷದಲ್ಲಿ ನಾವು ನೋಡೋಣ. ಏನ್ ಹೇಳ್ತಾ ಇದಾರೆ 8ನೇ ವರ್ಷದಲ್ಲಿ ಕೃಷ್ಣ ಏನ್ ಹೇಳ್ತಾ ಇದ್ದಾನೆ, ಮೈಯೇವ ಮನ ಆದತ್ಸ್ವ ಮಯಿ ಬುದ್ಧಿ ನಿವೇಶಯ ನಿವಶಿಷ್ಯಸಿ ಮೈ ಏವ ಅತ ಊರ್ಧ್ವಂ ನ ಸಂಶಯ. ಇದ್ರದ್ದು ಮೀನಿಂಗ್ ಯಾರನ್ನ ಓದ್ರಿ ಹೇಳಿ ನೋಡೋಣ. ಹರೇ ಕೃಷ್ಣ. ದೇವೋತ್ತಮ ಪರಮಪುರುಷನಾದ ನನ್ನಲ್ಲಿ ಮನಸ್ಸನ್ನು ನಿಲ್ಲಿಸು, ನಿನ್ನ ಬುದ್ಧಿ ಸಂಪೂರ್ಣವಾಗಿ ನನ್ನಲ್ಲಿ ತೊಡಗಿಸು, ಸಾಕು. ನಿಸ್ಸಂದೇಹವಾಗಿಯೂ ಇದರಿಂದ ನೀನು ಯಾವಾಗಲೂ ನನ್ನಲ್ಲಿ ವಾಸಿಸುವೆ. ಹರೇ ಕೃಷ್ಣ. ಹರಿ ಬೋಲ್, ವೆರಿ ನೈಸ್. ಸೊ ಈ ಫಸ್ಟ್ ಬಂದು ನಿನ್ ಮೈಂಡ್ ನ ನನಗೆ ಫಿಕ್ಸ್ ಮಾಡು ಅಂತ ಹೇಳ್ತಾ ಇದ್ದಾನೆ. ಅಂದ್ರೆ ಯಾವಾಗ್ಲೂ ಸದಾ ಸರ್ವಾಗ್ಲೂ ನನ್ನ ಧ್ಯಾನ ಮಾಡು ಅಂತ ಹೇಳ್ತಾ ಇದ್ದಾನೆ. ಸೊ ಇದನ್ನ ನಾವು ಬಂದು ಇನ್ನೊಂದು ಇದಕ್ಕೊಂದು ವರ್ಡ್, ಸಾಂಸ್ಕ್ರಿಟ್ ವರ್ಡ್ ಇದೆ, ಸ್ಮರಣ ಆತ್ಮಿಕ ಭಕ್ತಿ ಅಂತ ಹೇಳ್ತಾರೆ. ಸ್ಮರಣ ಆತ್ಮಿಕ ಅಂದ್ರೆ ಎಂದಿಗೂ ನಾವು ಭಗವಂತನೇ ಚಿಂತನದಲ್ಲಿ ಇರ್ಬೇಕು. ಅಂದ್ರೆ ವಿ ಹ್ಯಾವ್ ಟು ಗಿವ್ ಅವರ್ ಮೈಂಡ್ ಟು ಕೃಷ್ಣ. ಸೊ ಅದು ಅಂದ್ರೆ ಏನು, ನಮ್ ಇಂಟರ್ನಲ್ ಸೆನ್ಸಸ್, ಭಕ್ತಿ ವಿತ್ ಅವರ್ ಇಂಟರ್ನಲ್ ಸೆನ್ಸಸ್. ಇಂಟರ್ನಲ್ ಅಂದ್ರೆ ಭಕ್ತಿನ ಮೈಂಡ್ ನಾವು ದೇವರಿಗೆ ಅರ್ಪಣೆ ಮಾಡ್ತಾ ಇದ್ವಿ. ಇದನ್ನ ಸೊ ಮೈಂಡ್ ನ ಅರ್ಪಣೆ ಮಾಡೋದಂದ್ರೆ ಏನು, ನಾವು ಯದಾ ಸರ್ವಕಾಲ ನಾವು ಭಗವಂತನ ಚಿಂತನೆ ಇರೋದು, ಅದು ಫಸ್ಟ್ ಲೆವೆಲ್. ನೆಕ್ಸ್ಟ್ ಏನ್ ಹೇಳ್ತಾ ಇದ್ದಾನೆ ಕೃಷ್ಣ, ನೆಕ್ಸ್ಟ್ 9th ವರ್ಸ್ ನೋಡಿ, ಅಥ ಚಿತ್ತಂ ಸಮಾಧಾತು ನ ಶಕ್ನೋಷಿ ಮಯಿ ಸ್ಥಿರಂ ಅಭ್ಯಾಸ ಯೋಗೇನ ತತೋ ಮಾಂ ಇಚ್ಛಾಪ್ತುಂ ಧನಂಜಯ.
ಸೊ ಇದ್ರೊಳಗೆ ನೆಕ್ಸ್ಟ್ ಏನ್ ಹೇಳ್ತಾ ಇದ್ದಾರೆ, ಎರಡು ವಿಷಯ ಹೇಳ್ತಾ ಇದ್ದಾರೆ ಇಲ್ಲಿ. ಏಯ್ತ್ ವರ್ಸ್ ಅಲ್ಲಿ 2 ವಿಷಯ ಹೇಳ್ತಾ ಇದ್ದಾರೆ. ಒಂದು ಬಂದು ಮನ ಅಂತ ಹೇಳಿದ್ರು, ಎರಡನೇ ಲೈನ್ ಅಲ್ಲಿ ಬುದ್ಧಿ ಅಂತ ಹೇಳಿದ್ರು. ಅಂದ್ರೆ ಫಸ್ಟ್ ನಿನ್ ಮೈಂಡ್ ಕೊಡು, ನೆಕ್ಸ್ಟ್ ನಿಂದು ಬುದ್ಧಿ. ಅಂದ್ರೆ ಬುದ್ಧಿ ಅಂದ್ರೆ ಏನು, ಅಟ್ಲೀಸ್ಟ್ ನೀನು ಈ ಒಂದು ಎಲ್ಲಾ ತರ ಆಧ್ಯಾತ್ಮಿಕ ಪುಸ್ತಕಗಳು ಸ್ಕ್ರಿಪ್ಚರ್ಸ್ ಎಲ್ಲ ಓದ್ಬಿಟ್ಟು ಅದನ್ನ ತಿಳ್ಕೊಂಡು ನೀನ್ ನನ್ ಬಗ್ಗೆ ಯೋಚನೆ ಮಾಡು, ಚಿಂತನೆ ಮಾಡು ಅಂತ ಹೇಳ್ತಾ ಇದಾರೆ. ಸೊ ಫಸ್ಟ್ ಲೆವೆಲ್ ಈಸ್ ಮೈಂಡ್, ಮನ ಅಂದ್ರೆ ಮೈಂಡ್ ಆಯ್ತು. ನೆಕ್ಸ್ಟ್ ನಿನ್ ಬುದ್ಧಿ, ಮೈಂಡ್ ಬುದ್ಧಿ ಕೊಡು. ಸೊ ಮೈಂಡ್ ಅಂದ್ರೆ ಏನು, ಇಮಿಡಿಯೇಟ್ ಆಗಿ ಆಟೋಮೆಟಿಕ್ ಹೊಟ್ಟೋಗತ್ತೆ. ಎರಡನೇದು ಬುದ್ಧಿ ಅಂದ್ರೆ ಏನು, ನೀನ್ ಕಲ್ತ್ ಮೇಲೆ ಅದ್ ಧ್ಯಾನ ಮಾಡ್ತೀಯ, ಹಾಗೆ ಅದು ಒಂದು ಲೆವೆಲ್ ಇತ್ತು. ನೆಕ್ಸ್ಟ್ 9th ಒಳಗೆ ಅವ್ರು ಏನ್ ಹೇಳ್ತಾ ಇದಾರೆ, 9th ವರ್ಸ್ ಅಲ್ಲಿ ಏನ್ ಹೇಳ್ತಾ ಇದಾರೆ, ಅತ ಚಿತ್ತಂ ಸಮಾಧಾತು ನ ಶಕ್ನೋಷಿ ಮಯಿ ಸ್ಥಿರಂ. ಓಕೆ, ನಿನಗೆ ಹಾಗೆ ಮಾಡ್ಲಿಕ್ಕಾಗಿಲ್ವಾ, ನಿಂದು ಮೈಂಡ್ ಕೊಡ್ಲಿಕ್ಕಾಗಿಲ್ಲ, ಓಕೆನಾ, ನೋ ಪ್ರಾಬ್ಲಮ್. ನೀನೊಂದ್ ಕೆಲಸ ಮಾಡು, ಅಭ್ಯಾಸ ಮಾಡು. ಅಭ್ಯಾಸ ಅಂದ್ರೆ ಏನು, ಸಾಧನಾ ಭಕ್ತಿ ರೆಗ್ಯುಲೇಟೆಡ್ಗೆ ಒಂದು ಗುರು ಅವ್ರ ಶೆಲ್ಟರ್ ನಿನ್ ತಗೊಂಡು ಅವ್ರು ಹೇಳ್ತಾರ ನಿಧಾನಕ್ಕೆ ಎಲ್ಲ ಮಾಡಿದ್ರ, ಅವ್ರು ಹೇಳ್ತಾರ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಫಾಲೋ ಮಾಡಿದ್ರ ನೀನ್ ನನ್ನ ಹತ್ರ ಬರ್ತೀಯ. ಸೊ ಈ ಲೆವೆಲ್ ಏನು, ಸಾಧನಾ ಭಕ್ತಿ. ನಾವೆಲ್ಲರೂ ಸಾಧಕರು ಇರೋ, ನಾವೆಲ್ಲರೂ ಇಲ್ಲಿ ಕೂತ್ಕೊಂಡಿದಾರಲ್ಲ ಸಾಧಕರು. ಅಂದ್ರೆ ನಾವೇನು, ನಮ್ಗೆ ಆ ರಾಗಾನುಗ ಇಲ್ಲ, ನಮ್ಗೆ ಆಟೋಮ್ಯಾಟಿಕ್ ನಾವ್ ಮೈಂಡ್ ಹೋಗೋದಿಲ್ಲ, ಭಗವಂತನ ಬಗ್ಗೆ ಹೋಗೋದಿಲ್ಲ. ಸೊ ನಾವೆಲ್ಲ ಏನ್ ಮಾಡ್ತಾ ಇದ್ವಿ, ನಾವ್ ಒಂದ್ ಗುರುನ ಶರಣ ತಗೊಂಡು ಅವ್ರು ಹೇಳಿದ ಪ್ರಕಾರ ಅದ್ ನೋಡ್ಕೊಂಡು ನಡ್ತು ಹೋಗ್ತಾ ಇದ್ವಿ. ಸೊ ಅದನ್ನ ಕೃಷ್ಣ ಹೇಳ್ತಾ ಇದ್ದಾನೆ, ನೀನ್ ಒಂದ್ ಕೆಲಸ ಮಾಡು, ನೀನ್ ಬಂದು ಅಭ್ಯಾಸ ಮಾಡಪ್ಪ, ನಿಂಗ್ ಬರ್ದಂಗಿದ್ರ ನೀನ್ ಅಭ್ಯಾಸ ಮಾಡು ಅಂತ ಹೇಳ್ತಾ ಇದಾರೆ. ಹಾಂಗ್ ಮಾಡಿ ನೀನ್ ನಿಧಾನವಾಗಿ ಈ ಲೆವೆಲ್ ಬಾ ಅಂತ ಹೇಳ್ತಾ ಇದಾರೆ. ನೆಕ್ಸ್ಟ್ ಏನ್ ಹೇಳ್ತಾ ಇದಾರೆ, ಇದು ಅಲ್ಲ ಮೈಂಡ್ ಇಂದ ಆಯ್ತು, ಮನ ಬುದ್ಧಿ ಇದಾಯ್ತಾ. ನೆಕ್ಸ್ಟ್ ಏನ್ ಹೇಳ್ತಾ ಇದಾರೆ, ನೆಕ್ಸ್ಟ್ ವರ್ಸ್ ಅಲ್ಲಿ 10th ವರ್ಸ್ ಅಲ್ಲಿ ನೀವ್ ನೋಡಿದ್ರ, ಅಭ್ಯಾಸೇ ಅಪಿ ಅಸಮರ್ಥೋಸಿ ಮತ್ಕರ್ಮ ಪರಮೋ ಭವ ಮದರ್ಥಂ ಅಪಿ ಕರ್ಮಾಣಿ ಕುರ್ವಂ ಸಿದ್ಧಿಂ ಅವಾಪ್ಸಿಸಿ. ಓಕೆ, ನಿಂಗ್ ಹಾಗೂ ಮಾಡ್ಲಿಕ್ಕೆ ಆಗಲ್ವಾ, ಕಷ್ಟಪಡ್ಬೇಡ, ಅದು ನೀನ್ ಕಷ್ಟಪಡ್ಬೇಡ. ಒಂದ್ ಕೆಲ್ಸ ಮಾಡು, ನೀನು ಸಾಧನ ಭಕ್ತಿ, ನೀನ್ ಮೈಂಡ್ ಕೊಡ್ಲಿಕ್ಕಾಗಲ್ಲ, ಇಂಟೆಲಿಜೆನ್ಸ್ ಕೊಡ್ಲಿಕ್ಕಾಗಲ್ಲ, ಒಂದು ಗುರುನ ಪಡೆದು ನೀನೊಂದು ಸಾಧಕವಾಗಿ ಸಾಧನಾ ಭಕ್ತಿ ಕೂಡ ನೀನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಒಂದ್ ಕೆಲ್ಸ ಮಾಡು, ನೀನ್ ಏನ್ ಕೆಲ್ಸ ಮಾಡ್ತೀಯೋ ಅದ್ ನನಗಾಗಿ ಮಾಡ್ಬಿಡು ಅಂತ ಹೇಳ್ತಾ ಇದಾರೆ. ಡೂ ಇಟ್ ಫಾರ್ ಮೈ ಪ್ಲೆಷರ್ ಮತ್ ಕರ್ಮ ಪರಮೋ ಭವ. ಆ ರಿಸಲ್ಟ್ ನನ್ ಕೊಟ್ಬಿಟ್ರೆ ಅದ್ರ ರಿಸಲ್ಟ್ ಅಂದ್ರೆ ಏನು, ಫ್ರಮ್ ದಟ್ ಯು ವಿಲ್ ಬಿಕಮ್ ಪರ್ಫೆಕ್ಟ್ ಅಂತ ಹೇಳ್ತಾ ಇದಾರೆ. ಕುರ್ವಂ ಸಿದ್ಧಿಂ, ಸಿದ್ಧಿಂ ಅಂದ್ರೆ ಏನು, ಪರ್ಫೆಕ್ಟ್ ಆಗ್ತೀಯಾ, ನೀನ್ ಹಾಗೆ ಮಾಡ್ಬಿಡು ಅಂತ ಹೇಳ್ತಾರೆ. ಸೊ ನೆಕ್ಸ್ಟ್ ಲೆವೆಲ್ ಹೇಳಿದ್ದಾರೆ. ಸೊ ನೀವು ನೋಡಿದ್ರೆ ಟಾಪ್ ಮೋಸ್ಟ್ ಲೆವೆಲ್ ಫಸ್ಟ್ ಏನು 100% ಹೇಳಿದ್ರು, 75%, 60%, 50% ನಿಧಾನಕ್ಕೆ ಅವ್ರು ಕಡಿಮೆ 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 ಮಾಡ್ಕೊಂಡು ಬರ್ತಾ ಇದಾರೆ, ನಮ್ ಲೆವೆಲ್ ಬಂದ್ಬಿಡ್ತಾ ಇದಾರೆ. ಓಕೆನಾ, ಅವ್ರು ಎಂದಕ್ಕೂ ಹೇಳಿಲ್ಲ ಹಿಂಗ್ ಮಾಡ್ದಂಗ್ ಬರ್ಲಿಕ್ಕೆ ಆಗಲ್ಲ ಅಂತ ಅವ್ರು ಹೇಳಲೇ ಇಲ್ಲ. ಬಟ್ ಹಿ ಇಸ್ ಗಿವಿಂಗ್ ವೇರಿಯಸ್ ಆಪ್ಷನ್ಸ್ ಅಂಡ್ ಡಿಫ್ರೆಂಟ್ ಲೆವೆಲ್ಸ್ ಆಫ್ ಆಪ್ಷನ್ಸ್. ಸೊ ಅವ್ರೇನ್ ಹೇಳಿದ್ರು, ಕಷ್ಟಪಡ್ಬೇಡ, ನೀನ್ ಹಂಗ್ ಮಾಡ್ಲಿಕ್ಕೆ ನನ್ಗಾಗಿ ಕೆಲಸ ಮಾಡು ಅಂತ ಹೇಳಿದ್ರು. ನೆಕ್ಸ್ಟ್ ಏನ್ ಹೇಳಿದ್ರು, ನೆಕ್ಸ್ಟ್ 11th ವರ್ಸ್ ಅಲ್ಲಿ ಏನ್ ಹೇಳ್ತಾ ಇದಾರೆ, ಅಥೈತದ್ ಅಪಿ ಅಸಕ್ತೋಸಿ ಕರ್ತುಂ ಮತ್ಯೋಗಂ ಆಶ್ರಿತಃ ಸರ್ವ ಕರ್ಮ ಫಲ ತ್ಯಾಗಂ ದತ ಕುರು ಯಥಾತ್ಮವಾನ್. ಅವ್ರು ಏನ್ ಹೇಳಿದ್ರು, ಒಂದ್ ಕೆಲಸ ಮಾಡು, ಇದು ಯಾರನ್ನ ಓದಿ, ಟ್ರಾನ್ಸ್ಲೇಷನ್ ಓದಿ. ನನ್ನ ಪ್ರಜ್ಞೆಯಲ್ಲಿ ಕೆಲಸ ಮಾಡಲು ನಿನಗೆ ಸಾಧ್ಯವಿಲ್ಲದಿದ್ದರೆ ನಿನ್ನ ಎಲ್ಲ ಕರ್ಮ ಫಲವನ್ನು ತ್ಯಾಗ ಮಾಡಿ ಆತ್ಮಸ್ಥಿತನಾಗಿರಲು ಪ್ರಯತ್ನಿಸು. ಹರಿಬೋಲ್ ಹರಿಬೋಲ್. ಸೊ ಈ 10th ಗೆ 11th ಗೆ ಸ್ವಲ್ಪ ಡಿಫ್ರೆನ್ಸ್ ಇದೆ. ಏನ್ 10th ಗೆ 11th ಗೆ ಅಲ್ಲೂ ಕರ್ಮ ಮಾಡ್ಬೇಕು, ಇಲ್ಲೂ ಕರ್ಮ. ಬಟ್ ಏನಂದ್ರ ಅಲ್ಲಿ ಡೈರೆಕ್ಟ್ ಕರ್ಮ, ಇದು ಇಂಡೈರೆಕ್ಟ್ ಕರ್ಮ. ಎರಡನೇದು 11th ಅಲ್ಲಿ ಇಂಡೈರೆಕ್ಟ್ ಕರ್ಮ, ಅದು ಕರ್ಮ ಇದು ಕರ್ಮ. ಸೊ ಡೈರೆಕ್ಟ್ ಇಂಡೈರೆಕ್ಟ್ ಏನ್ ವ್ಯತ್ಯಾಸ, ಈಗ ಡೈರೆಕ್ಟ್ ಕರ್ಮ ಸಪೋಸ್ ನೀವು ಡೈರೆಕ್ಟ್ ಆಗಿ ಬುಕ್ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದ್ದೀರಾ, ಇದರ ಟೆಂಪಲ್ಸ್ಗೆ ನೀವು ಟೆಂಪಲ್ ಕನ್ಸ್ಟ್ರಕ್ಷನ್ಗೆ ದುಡ್ಡು ಕೊಡ್ತಾ ಇದ್ದೀರಾ, ಇದೆಲ್ಲ ಡೈರೆಕ್ಟ್ ಆಗಿ ಹೋಗೋದು. ಇಂಡೈರೆಕ್ಟ್ ಅಂದ್ರೆ ಏನೋ ಚಾರಿಟಿ ದಾನ ಧರ್ಮ ಮಾಡ್ತಾ ಇದ್ದೀರಾ, ಅದನ್ನ ಸೆಕೆಂಡ್ ಕ್ಯಾಟಗರಿ, 11th ವರ್ಸ್ ಅಲ್ಲಿ ಆ ಕ್ಯಾಟಗರಿ ಕಳೆದ ಬರುತ್ತೆ. ಸೊ ಒಂದು ಡೈರೆಕ್ಟ್ ಒಂದು ಇಂಡೈರೆಕ್ಟ್, ಹಾಗೆ ಅಂತ ಆಚಾರ್ಯ ಇದ್ರದ್ದು ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ದಾರೆ. ಓಕೆನಾ, ಸೊ ಹೀಗ್ ಮಾಡು, ನೀನ್ ಹಾಗೆ ಮಾಡ್ಲಿಕ್ಕಾಗಿಲ್ವಾ ಅಟ್ಲೀಸ್ಟ್ ಇದು ಮಾಡಪ್ಪ, ದಾನ ಧರ್ಮನ ಮಾಡು ನೀನು, ಹಾಗಾದ್ರೂ ನಿಧಾನಕ್ಕೆ ಬರ್ತೀಯಾ ನೀನು, ಹಾಗೆ ಅಂತ ಅವರೊಂದು ಆಪ್ಷನ್ ಕೊಟ್ಬಿಟ್ರು. ನೆಕ್ಸ್ಟ್ ಏನಾಯ್ತು, ನೆಕ್ಸ್ಟ್ 12th ವರ್ಸ್ ಅಲ್ಲಿ ಏನ್ ಹೇಳ್ತಾ ಇದಾರೆ, ಶ್ರೇಯೋ ಹಿ ಜ್ಞಾನ ಅಭ್ಯಾಸಾತ್ ಜ್ಞಾನ ಧ್ಯಾನ ವಿಶಿಷ್ಯತೆ ಧ್ಯಾನಾತ್ ಕರ್ಮ ಫಲ ತ್ಯಾಗ ತ್ಯಾಗ ಶಾಂತಿರ್ ಅನಂತರಂ. ಸೊ ಈ ಒಂದು ವರ್ಸ್ ನೀವು ನೋಡಿದ್ರ, ಹಿ ಈಸ್ ಟೆಲಿಂಗ್ ದ ಹೈರಾರ್ಕಿ, ಯಾವ್ದು ಎದಕ್ಕಿದ್ ಬೆಟರು, ಇದು ಯಾವ್ದು ಬೆಟರು, ಇದು ಯಾವ್ದು ಬೆಟರು, ಇದು ಯಾವ್ದು ಬೆಟರ್ ಅಂತ ಆ ಒಂದು ಹೈರಾರ್ಕಿನ ಅವ್ರು ಕೊಡ್ತಾ ಇದಾರೆ. ಯಾರನ್ನ ಇದ್ರದ್ದು ಟ್ರಾನ್ಸ್ಲೇಷನ್ ಓದಿ. ಹರೇ ಕೃಷ್ಣ. ಈ ಅಭ್ಯಾಸವು ನಿನಗೆ ಸಾಧ್ಯವಾಗದೇ ಹೋದರೆ
ಜ್ಞಾನ ಸಾಧನೆಯಲ್ಲಿ ತೊಡಗು. ಆದರೆ ಜ್ಞಾನಕ್ಕಿಂತ ಧ್ಯಾನವು ಉತ್ತಮ, ಧ್ಯಾನಕ್ಕಿಂತ ಕರ್ಮಫಲ ತ್ಯಾಗವು ಉತ್ತಮ, ಏಕೆಂದರೆ ಇಂತಹ ತ್ಯಾಗದಿಂದ ಮನಃಶಾಂತಿಯನ್ನು ಪಡೆಯಬಹುದು. ಹರೇ ಕೃಷ್ಣ. ಹರಿ ಬೋಲ್. ಸೊ ಅವರೊಂದು ಹೈರಾರ್ಕಿ ಕೊಡ್ತಾ ಇದ್ದಾರೆ. ನಾಲೆಡ್ಜ್ ಇಸ್ ಬೆಟರ್ ದನ್ ಪ್ರಾಕ್ಟೀಸ್, ಮೆಡಿಟೇಷನ್ ಇಸ್ ಬೆಟರ್ ದನ್ ನಾಲೆಡ್ಜ್, ರೆನನ್ಸಿಯೇಷನ್ ಬೆಟರ್ ದನ್ ಫ್ರೂಟ್ಸ್ ಆಫ್ ವರ್ಕ್, ಅಂಡ್ ರಿಸಲ್ಟ್ ಆಫ್ ರೆನನ್ಸಿಯೇಷನ್ ಏನು, ನಿಮ್ಗೆ ಶಾಂತಿ ಬರುತ್ತೆ ಅಂತ ಹೇಳಿ ಅವರು ಡಿಫ್ರೆಂಟ್ ಲೆವೆಲ್ಸ್ ಅದರದೊಂದು ಹೈರಾರ್ಕಿನ 12th ವರ್ಸ್ಗೆ ಹೇಳ್ತಾ ಇದ್ದಾರೆ. ಈ 12th ವರ್ಸ್ ಸ್ವಲ್ಪ ತುಂಬಾನೇ ಡೀಪ್ ವರ್ಸ್. ಇದಕ್ಕೆ ಆಚಾರ್ಯಸ್ ಡಿಫ್ರೆಂಟ್ ಕಾಮೆಂಟ್ರೀಸ್ ಕೊಟ್ಟಿದ್ದಾರೆ. ಸೊ ಇದು ಒಂದು ಕ್ಲಾಸ್ ಅಲ್ಲಿ ಆಗುವಂತ ಕ್ವೆಶನ್ ಅಲ್ಲ. ದಿಸ್ ನೀಡ್ಸ್ ಅಟ್ ಲೀಸ್ಟ್ 2-3 ಸೆಷನ್ಸ್ ಈ ಕ್ಲಾಸ್ಗೆ ಬೇಕು. ಈ 12th ವರ್ಸ್ಗೆ 2-3 ಕ್ಲಾಸಸ್ ಬೇಕು. ಇಟ್ ಇಸ್ ಕ್ವೈಟ್ ಡೀಪ್ ಹೌ ಟು ಅಂಡರ್ಸ್ಟ್ಯಾಂಡ್ ಈಚ್ ಹೈರಾರ್ಕಿ. ಆಮೇಲೆ ಇದು ಆಚಾರ್ಯಸ್ ಏನ್ ಕಾಮೆಂಟ್ರೀಸ್ ಕೊಟ್ಟಿದ್ದಾರೆ, ಇದು ಸ್ವಲ್ಪ ಡೀಪ್ ಸಬ್ಜೆಕ್ಟ್ ಮ್ಯಾಟ್ರು. ಬಟ್ ಜಸ್ಟ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್. ಜಸ್ಟ್ ಅಂಡರ್ಸ್ಟ್ಯಾಂಡ್, ಈ ಒಂದು ಹೈರಾರ್ಕಿ ನೀವು ಅರ್ಥ ಮಾಡ್ಕೊಳ್ಳಿ, ಹೇಗೆ ಕೃಷ್ಣ ನಮ್ಗೆ ಡಿಫ್ರೆಂಟ್ ಲೆವೆಲ್ಸ್ ಆಫ್ ಪ್ರಾಸೆಸ್ ನಮ್ಗೆ ಕೊಟ್ಟಿದ್ದಾರೆ. ಇದು ಮಾತ್ರ ನೀವು ಇಷ್ಟು ಜ್ಞಾಪಕ ಇಟ್ಕೊಳ್ಳಿ, ನಿಧಾನಕ್ಕೆ ನಿಮ್ಗೆಲ್ಲ ಅರ್ಥ ಆಗುತ್ತೆ. ಓಕೆನಾ? ಯಾಕಂದ್ರೆ ಫಸ್ಟ್ ವರ್ಸಿಂದ ಹೊಡ್ಬೇಕಲ್ಲ, ಅದಕ್ಕಾಗಿ. ನೆಕ್ಸ್ಟ್ ಈ ವರ್ಷಲ್ಲಿ ನೆಕ್ಸ್ಟ್ ಸೆಕ್ಷನ್ ಇದೆಲ್ಲ, ಈ 13th 20th ವರ್ಷದಲ್ಲಿ ನಾವು ಏನು ಅರ್ಥ ಮಾಡ್ಕೊಳ್ತೀವಿ ಅಂದ್ರೆ, ಎಂತ ತರ ಕ್ವಾಲಿಟೀಸ್ ಇದ್ರೆ ಅದು ಕೃಷ್ಣನ್ಗೆ ತುಂಬಾ ಪ್ರೀತಿ ಅಂತ ಅವ್ರು ಈ ಸೆಕ್ಷನ್ ಅಲ್ಲಿ ನಮ್ಗೆ ಹೇಳ್ತಾರೆ. ಹೇಗೆಲ್ಲ ಇದ್ರೆ ನೀನ್ ನನ್ನ ಪಡಿಬಹುದು ಅಂತ ಒಂದು ಡಿವೋಟಿ ಯಾರು ನನಗೆ ತುಂಬಾ ಪ್ರಿಯ. ಹೇಗ್ ಭಗವಂತನಿಗೆ ನೀವು ಪ್ರಿಯ ಆಗ್ಬೇಕಂದ್ರೆ ನಿಮ್ಗೆ ಎಂತ ತರ ಕ್ವಾಲಿಟೀಸ್ ನೀವು ಡೆವಲಪ್ ಮಾಡ್ಕೊಬೇಕು, ಆ ವಿಷಯನ ಈ ಲಾಸ್ಟ್ ಸೆಕ್ಷನ್ ಅಲ್ಲಿ ಅವ್ರು ಹೇಳ್ತಾ ಇದಾರೆ. ನೋಡಿ, ಈ ಚಾಪ್ಟರ್ ಯಾಕೆ ತುಂಬಾ ಇಂಪಾರ್ಟೆಂಟ್ ಅಂದ್ರೆ, ಒಂದು ಬಂದು ನಾವ್ ಹೇಗೆ ಈ ಕ್ವಾಲಿಟೀಸ್ ನಾವ್ ತಿಳ್ಕೊಳ್ತೀವ, ಅದು ನಾವು ಪ್ರಾಕ್ಟಿಕಲಿ ನಾವು ಅಪ್ಲೈ ಮಾಡ್ಬೋದು. ಈ 12th ಚಾಪ್ಟರ್ ಅಲ್ಲಿ ಕೃಷ್ಣ ಜಾಸ್ತಿ ಫಿಲಾಸಫಿ ಹೇಳಿಲ್ಲ. ನೀವು ಆಕ್ಚುಲ್ ಆಗಿ ನೋಡಿದ್ರೆ ಕೃಷ್ಣ 12th ಚಾಪ್ಟರ್ ಜಾಸ್ತಿ ಫಿಲಾಸಫಿ ಹೇಳಲಿಕ್ಕೆ ಹೋಗಲ್ಲ. ಫಿಲಾಸಫಿ ಹೇಳ್ದಂಗೆ ಜಸ್ಟ್ ಒಂದು ಪಾಯಿಂಟ್ಸ್ ತರ ಹೇಳ್ಬಿಟ್ರು. ಈ ಭಕ್ತ ಇಂಥದ್ರ ಇರ್ತಾನೆ, ಇವನ್ ಹೀಗಿರ್ತಾನೆ, ಹಿಂಗಿದ್ರೆ ನನ್ಗೆ ಇಷ್ಟ, ಇವನ್ ಹಿಂಗಿದ್ರೆ ನನ್ಗೆ ಇಷ್ಟ ಅಂತ ಜಸ್ಟ್ ಒಂದು ಡಿವೋಟಿನ ಎಕ್ಸಾಂಪಲ್ ತಗೊಂಡು ಜಸ್ಟ್ ಅವ್ರ ಸ್ಟೇಟ್ಮೆಂಟ್ ತರ ಕೊಡ್ತಾ ಇದಾರೆ ಅಷ್ಟೇ ಆಗ್ಲಿ. ಇದಕ್ಕಿಂತ ಮೇಲೆ ಕೃಷ್ಣ ಡೀಪ್ ಫಿಲಾಸಫಿ ಅರ್ಜುನನಿಗೆ ಇದ್ರ ಕೊಡಲ್ಲ, ಈ ಚಾಪ್ಟರ್ ಕೊಡಲ್ಲ ಅವರು. ಬಟ್ ಹಿ ಇಸ್ ಓನ್ಲಿ ಟೆಲ್ಲಿಂಗ್ ನನ್ ಏನ್ ಮಾಡಿದ್ರೆ ನನ್ ಪ್ರೀತಿ ಆಗತ್ತೆ ಅಂತ ಅವ್ರು ಹೇಳ್ತಾ ಇದಾರೆ. ಸರಿನಾ? ಸೊ ಇದ್ರೊಳಗೇನು, ಅದ್ವೇಷ್ಟ ಸರ್ವಭೂತಾನಾಂ ಮೈತ್ರಿಹ ಕರುಣ ಏವಚ ನಿರ್ಮಮೋ ನಿರಹಂಕಾರಃ ಸಮ ದುಃಖ ಸುಖ ಕ್ಷಮಿ ಸಂತುಷ್ಟಃ ಸತತಂ ಯೋಗಿ ಯತಾತ್ಮ ದೃಢ ನಿಶ್ಚಯಃ ಮೈ ಅರ್ಪಿತ ಮನೋಬುದ್ಧಿ ಯೋ ಮದ್ಭಕ್ತ ಸಮೇ ಪ್ರಿಯಃ. ಸೊ ಇದ್ರೊಳಗೆ ನಾವು ಓಕೆ, ಟ್ರಾನ್ಸ್ಲೇಷನ್ ಓದಿ. ಹರೇ ಕೃಷ್ಣ. ಯಾರಿಗೆ ಅಸೂಯೆ ಇಲ್ಲವೋ, ಯಾರು ಎಲ್ಲಾ ಜೀವಿಗಳಿಗೆ ಸ್ನೇಹಿತನೋ, ತಾನು ಒಡೆಯನೆಂಬ ಭಾವನೆ ಇಲ್ಲದೆ ನಿರಹಂಕಾರನೋ, ಸುಖ ದುಃಖಗಳಲ್ಲಿ ಸಮಚಿತ್ತನೋ, ಕ್ಷಮಾಶೀಲನೋ, ಸದಾ ತೃಪ್ತನೋ, ಸಂತುಷ್ಟನೋ, ಆತ್ಮ ಸಂಯಮಯೋ, ದೃಢಚಿತ್ತದಿಂದ ಭಕ್ತಿ ಸೇವೆಯಲ್ಲಿ ನಿರತನೋ, ತನ್ನ ಮನಸ್ಸನ್ನು ಬುದ್ಧಿಯನ್ನು ನನ್ನಲ್ಲಿ ನಿಲ್ಲಿಸಿರುವನೋ, ಅಂತಹ ಭಕ್ತನು ನನಗೆ ಬಹಳ ಪ್ರಿಯನಾದವನು. ಹರಿ ಬೋಲ್, ವೆರಿ ನೈಸ್. ಸೊ ಇದ್ರೊಳಗೆ ನೀವು ನೋಡಿದ್ರೆ ಡಿಫ್ರೆಂಟ್ ಲೆವೆಲ್ಸ್, ನಂಗೆ ಹೇಗಿದ್ರೆ ಯಾರು ನನಗೆ ಇಷ್ಟ ಅಂತ ಅವರು ಹೇಳ್ತಾ ಇದಾರೆ. ಹಿ ಈಸ್ ಗಿವಿಂಗ್ ಡಿಫ್ರೆಂಟ್ ಇದು ಅಂದ್ರೆ, ಒಂದು ಭಕ್ತನು ಒಂದು ಅವ್ರದ್ದು ಆಟಿಟ್ಯೂಡ್ ಹೆಂಗಿರುತ್ತೆ, ಆಮೇಲೆ ಅವ್ರು ಹೇಗೆ ರಿಯಾಕ್ಟ್ ಮಾಡ್ತಾರೆ, ಆಮೇಲೆ ಭಗವಂತನ ಜನಿಗೆ ಅವ್ರದ್ದು ಡೀಲಿಂಗ್ಸ್ ಹೆಂಗಿರುತ್ತೆ, ಆಮೇಲೆ ಮಿಕ್ಕಿದ್ದು ಲಿವಿಂಗ್ ಎಂಟ್ರೀಸ್ ಜೊತೆಗೆ ಅವ್ರದ್ದು ಡೀಲಿಂಗ್ಸ್ ಹೆಂಗಿರುತ್ತೆ, ಇದೆಲ್ಲ ಈ ವಿಷಯನ ಈ 13th to 20th ವರ್ಸ್ ಅವ್ರು ನಮ್ಗೆ ಹೇಳ್ಕೊಡ್ತಾರೆ. ಇದು ದಿಸ್ ಇಸ್ ವಾಟ್ ಇಸ್ ಸಬ್ಜೆಕ್ಟ್ ಮ್ಯಾಟರ್ ಆಫ್ ದಿಸ್ ಪರ್ಟಿಕ್ಯುಲರ್. ಸೊ ಈಗ ಆಟಿಟ್ಯೂಡ್ ಏನಿದೆ ಇದ್ರೊಳಗೆ ಏನ್ ಹಾಕಿದ್ದಾರೆ, ನಿರ್ಮಮೋ ನಿರಹಂಕಾರ, ಅದ್ವೇಷ್ಟ ಅಂದ್ರೆ ಏನು, ನಾನ್ ಎನ್ವಿಯಸ್ ಅಂದ್ರೆ ಎಂತ ಒಂದು ವಿಧದಲ್ಲಿ ನಮ್ಗೆ ದ್ವೇಷ ಇರಬಾರ್ದು. ಯಾರ ಬಗ್ಗೆ, ಎಲ್ಲಾ ಲಿವಿಂಗ್ ಎಂಟ್ರೀಸ್ ಬಗ್ಗೆ. ಆಮೇಲೆ ಮೈತ್ರಿ ಅಂದ್ರೆ ಫ್ರೆಂಡ್ಲಿಯಾಗಿ ಇರ್ಬೇಕು, ಕರುಣೆ ಇರ್ಬೇಕು. ಆಮೇಲೆ ಎಂತರ ನಿರ್ಮಮೋ ಅಂದ್ರೆ ನಮ್ಗೆ ಎಂತರ ಒಂದು ಅಟ್ಯಾಚ್ಮೆಂಟ್ ಇರಬಾರ್ದು, ಈಗೋ ಇರಬಾರ್ದು. ನಾವು ಸುಖದಲ್ಲಿ ದುಃಖದಲ್ಲಿ ಸಮಾನವಾಗಿ ಇರ್ಬೇಕು. ಅದೇ ತರ ಫರ್ಗಿವ್ನೆಸ್ ಇರ್ಬೇಕು, ಯಾವಾಗ್ಲೂ ನಾವು ಸಂತುಷ್ಟವಾಗಿರ್ಬೇಕು. ಆಮೇಲೆ ಇಂಥ ಸೆಲ್ಫ್ ಕಂಟ್ರೋಲ್ ಆಗಿರ್ಬೇಕು. ಸೊ ನಾವ್ ಇದ್ ನೋಡಿದ್ರೆ ಭಗವಂತ ಹೇಗೆ ಒಬ್ರು ಒಂದು ಜೀವ ಭಕ್ತ ಇನ್ನೊಬ್ಬರು ಲಿವಿಂಗ್ ಎಂಟ್ರೀಸ್ ಜೊತೆಗೆ ಪ್ಲಸ್ ಅವನ್ ಆಟಿಟ್ಯೂಡ್ ಹೆಂಗಿರ್ಬೇಕು, ಈ ವಿಷಯನ್ನ ನಮ್ಗೆ ತಿಳಿಸ್ತಾರೆ. ಆಟಿಟ್ಯೂಡ್ 13th verse talks about attitude and 14th verse talks about dealings with the Lord. ಭಗವಂತನ ಜೊತೆಗೆ ನಮ್ದು ಹೇಗೆ ಒಂದು ಆದಾನ ಪ್ರದಾನ ಇರಬೇಕು, ಅದು ಅವ್ರು ನಮ್ಗೆ ಹೇಳ್ಕೊಡ್ತಾರೆ. ಓಕೆನಾ?
ಸೊ ದಿಸ್ ಇಸ್ ವಾಟ್ ವಿ ಕ್ಯಾನ್ ಸಿ ಫ್ರಮ್ ದಿಸ್ ವರ್ಸ್ 13th 14th ವರ್ಸ್. 15th ಅಲ್ಲಿ ಏನ್ ಹೇಳ್ತಾ ಇದಾರೆ? ಯಸ್ಮಾನ್ ನೋದ್ ವಿಜತೆ ಲೋಕೋ ಲೋಕಾನ್ ನೋದ್ ವಿಜತೆ ಚಯ ಹರ್ಷ ಮರ್ಷ ಭಯೋದ್ವೇಗೆ ಮುಕ್ತೋ ಯ ಸ ಚಮೇ ಪ್ರಿಯಃ. He by whom no one is put into difficulty and who is not disturbed by anyone, who is equipoised in happiness and distress, fear and anxiety is very dear to me. So idralage same thing. So hangidra so reaction, suppose ನೀವು ಒಂದು ವಿಷಯ ಆದ್ರ ನೀವು ಹೇಗ್ ಅದನ್ನ ನೋಡ್ತೀರಾ, ವಾಟ್ ಈಸ್ ಯುವರ್ ಔಟ್ಲುಕ್, ನೀವು ಹೇಗ್ ರಿಯಾಕ್ಟ್ ಮಾಡ್ತೀರಾ ಅದ್ರದ್ ಬಗ್ಗೆ ಅವ್ರು ಹೇಳ್ತಾ ಇದಾರೆ ಈ ನೆಕ್ಸ್ಟ್ ಈ ಪಾರ್ಟ್ ಅಲ್ಲಿ. ಸಂತುಷ್ಟ, ಎಂತರ ವಿಷಯಕ್ಕೂ ಅವನು ಇದು ಮಾಡಲ್ಲ, ಯಾವಾಗ್ಲೂ ಡಿಫಿಕಲ್ಟಿ ಇದ್ರೂ ಅವ್ನು ಸಮಾನವಾಗಿ ಡಿಸ್ಟರ್ಬ್ ಆಗಲ್ಲ, ಹ್ಯಾಪಿನೆಸ್ ಟು ಡಿಸ್ಟ್ರೆಸ್ ಅಲ್ಲಿ ಅವನು ಸಮಾನವಾಗಿರ್ತಾನೆ. ಸೊ ಅವನು ಹೇಗೆ ರಿಯಾಕ್ಟ್ ಮಾಡ್ತಾನೆ, ಒಂದ್ ಭಕ್ತ ಹೇಗ್ ರಿಯಾಕ್ಟ್ ಮಾಡ್ತಾನೆ ಅದನ್ನ ನಾವು 15th ವರ್ಸ್ ಅಲ್ಲಿ ನಾವು ನೋಡ್ಬೋದು. 16th ವರ್ಸ್ ಅಲ್ಲಿ ನಾವು ಏನ್ ನೋಡ್ತೀವಿ? ಅನಪೇಕ್ಷ ಶುಚೇರ್ ದಕ್ಷ ಉದಾಸೀನೋ ಗತವ್ಯತಃ ಸರ್ವಾರಂಭ ಪರಿತ್ಯಾಗಿ ಯೋ ಮದ್ ಭಕ್ತ ಸಮೇ ಪ್ರಿಯ. ಈಗ ನೀವು ಆಕ್ಚುಲಿ ನೀವು 13th ವರ್ಸ್ ನೋಡ್ತಾ ಇದ್ರ ಲಾಸ್ಟ್ ವರ್ಸ್ ಯೋ ಮದ್ ಭಕ್ತ ಸಮೇ ಪ್ರಿಯ. ಇಲ್ಲಿ ನೋಡಿ 13th ವರ್ಸ್ ನೋಡಿ, ಲಾಸ್ಟ್ ಲೈನ್ ನೋಡಿ, ಇಲ್ಲಿ ನೋಡಿ ಈಗ 14 ಯೋ ಮದ್ ಭಕ್ತ ಸಮೇ ಪ್ರಿಯ. ಯೋ ಆಮೇಲೆ ನೆಕ್ಸ್ಟ್ ನೋಡಿ ಹೇಳ್ತಾರೆ ಎಲ್ಲ ಲಾಸ್ಟ್ ವರ್ಡ್ ಮುಕ್ತೋ ಯ ಸ ಚಮೇ ಪ್ರಿಯ. ಲಾಸ್ಟ್ ಲೈನ್ ನೋಡ್ತಾ ಇದ್ದೀರಾ? ನೆಕ್ಸ್ಟ್ 16th ವರ್ಸ್ ಅಲ್ಲಿ ಯೋ ಮದ್ ಭಕ್ತ ಸಮೇ ಪ್ರಿಯ. ಹಿಂಗೆ ಕೃಷ್ಣ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ 16th ವರ್ಸ್ ಟ್ರಾನ್ಸ್ಲೇಷನ್ ಓದ್ರಿ ಯಾರಾದ್ರು. ಚಟುವಟಿಕೆಗಳ ಸಾಮಾನ್ಯ ನಡೆಯನ್ನು ಅವಲಂಬಿಸಿದಿರುವ ಪರಿಶುದ್ಧನಾದ, ದಕ್ಷನಾದ, ಚಿಂತೆ ಇಲ್ಲದ, ಎಲ್ಲಾ ನೋವುಗಳಿಂದ ಮುಕ್ತನಾದ, ಯಾವ ಫಲಕ್ಕಾಗಿಯೂ ಶ್ರಮ ಪಡದ ಭಕ್ತನು ನನಗೆ ಬಹುಪ್ರಿಯನಾದವನು. ಹರೇ ಕೃಷ್ಣ. ಹರಿಬೋಲ್. ತುಂಬಾ ಕ್ಲಿಯರ್, ಟ್ರಾನ್ಸ್ಲೇಷನ್ ತುಂಬಾ ಕ್ಲಿಯರ್ ಎವಿಡೆಂಟ್ ಆಗಿದೆ ಅಲ್ವಾ? ತುಂಬಾನೇ ಕ್ಲಿಯರ್ ಆಗಿದೆ. Who is not dependent on the ordinary course of activities, who is pure, expect without cares, free from all pains and not striving for result, is very dear to me. ಅವನು ಎಂತ ಒಂದು ಆಶಿಸೆ ಒಂದು ಕಾರ್ಯ ಮಾಡಲ್ಲ, ಏನ್ ಎಕ್ಸ್ಪೆಕ್ಟೇಷನ್ ಇಲ್ದಂಗೆ ಮಾಡ್ತಾನೆ. ಹಾಗೆ ಅಂತ ಅವ್ರು ಹೇಳ್ತಾರೆ. ತುಂಬಾ ದಕ್ಷನಾಗಿರ್ತಾನೆ, ನ್ಯೂಟ್ರಲ್, ಅನಪೇಕ್ಷ ಅಂದ್ರೆ ತುಂಬಾ ನ್ಯೂಟ್ರಲ್, ಸಮ ರೀತಿಯಾಗಿರ್ತಾನೆ ಅವನು. ಯಾವ್ದಕ್ಕೂ ಅವನು ಇದು ಮಾಡಲ್ಲ, ಎಲ್ಲಾ ತರ ಡಿಸ್ಟ್ರೆಸ್, ಎಲ್ಲಾ ತರ ಇದರಿಂದ ಚಿಂತನೆಯಿಂದ ದೂರವಾಗಿರ್ತಾನೆ. ಹಾಗೆ ಅಂತ ಅವರು ಹೇಳ್ತಾರೆ. ಇಂಥದವನು ಅವ್ನು ತುಂಬಾ ನನ್ಗೆ ಪ್ರೀತಿಕರ ಅಂತ ಅವರು ಹೇಳ್ತಾ ಇದಾರೆ. ನೆಕ್ಸ್ಟ್ ಏನ್ ಹೇಳ್ತಾ ಇದಾರೆ 17th ವರ್ಸ್ ಅಲ್ಲಿ? ಯೋ ನ ಹೃಷ್ಯತಿ ನ ದ್ವೇಷ್ಟಿ ನ ಶೋಚತಿ ನ ಕಾಂಕ್ಷತಿ ಶುಭ ಅಶುಭ ಪರಿತ್ಯಾಗಿ ಭಕ್ತಿಮಾನ್ ಯ ಸ ಮೇ ಪ್ರಿಯ. ಇವನ್ ಹೇಗಿರ್ತಾನೆ? ನೆಕ್ಸ್ಟ್ ಏನ್ ಹೇಳ್ತಾ ಇದಾರೆ ಓದ್ರಿ, ಟ್ರಾನ್ಸ್ಲೇಷನ್ ಓದಿ. verse translation. ಯಾರು ಹರ್ಷ ಪಡುವುದಿಲ್ಲವೋ, ದುಃಖ ಪಡುವುದಿಲ್ಲವೋ, ಯಾರು ಶೋಕಿಸುವುದಿಲ್ಲವೋ, ಬಯಸುವುದಿಲ್ಲವೋ, ಯಾರು ಶುಭಾಶುಭಗಳನ್ನು ಪರಿತ್ಯಾಗ ಮಾಡುತ್ತಾರೆಯೋ ಅಂತಹ ಭಕ್ತನು ನನಗೆ ಬಹುಪ್ರಿಯನಾದವನು. ಹರಿಬೋಲ್. ಓಕೆನಾ? ಸೊ ಎಲ್ಲಾ ವಿಧದಲ್ಲೂ ಅಂದ್ರೆ ಏನು, ನೀವು ಆಕ್ಚುಲಿ ನೋಡಿದ್ರ ಬಾಡಿ ಸೆನ್ಶುವಲ್ ಲೆವೆಲ್ ಅಲ್ಲಿ, ಮೆಂಟಲ್ ಲೆವೆಲ್ ಅಲ್ಲಿ, ಇಂಟೆಲೆಕ್ಚುಯಲ್ ಲೆವೆಲ್, 3 ಲೆವೆಲ್ಸ್ ಅಲ್ಲೂ. ಈಗ ಸೆನ್ಶುವಲ್ ಲೆವೆಲ್ ಅಂದ್ರೆ ಸಪೋಸ್ ಈಗ ಬಿಸಿಲು ಕಾಲ, ನಂಗೆ ತುಂಬಾ ಚಳಿಯಪ್ಪ, ನಂಗೆ ತುಂಬಾ ಸೆಕೆ ಆಗ್ತದಪ್ಪ, ಇದು ನಮ್ ಬಾಡಿ ಲೆವೆಲ್. ಓಕೆನಾ? ನೆಕ್ಸ್ಟ್ ಮೆಂಟಲ್ ಲೆವೆಲ್ ಅಲ್ಲಿ ತುಂಬಾ ಸಂತೋಷ, ದುಃಖ, ಇದು ಮೆಂಟಲ್ ಲೆವೆಲ್ ಅಲ್ಲಿ. ಇಂಟೆಲೆಕ್ಚುಯಲ್ ಲೆವೆಲ್ ಅಲ್ಲಿ ಮಾನ, ಅಪಮಾನ. ಸೊ ಈ 3 ಪ್ಲಾಟ್ಫಾರ್ಮ್ಸ್ ಅಲ್ಲೂ ಹೇಗೆ ಒಂದು ಭಕ್ತ ಹೇಗೆ ಅವನು ರಿಯಾಕ್ಟ್ ಮಾಡ್ತಾನೆ, ಇದು ಅವ್ರು ಹೇಳ್ತಾ ಇದ್ದಾರೆ. ಓಕೆನಾ? ಆಲ್ ದ 3 ಲೆವೆಲ್ಸ್ ಅಲ್ಲಿ ಅವನು ಹೇಗೆ ರಿಯಾಕ್ಟ್ ಮಾಡ್ತಾನೆ, ಇದು ಅವರು ಕೃಷ್ಣ ಹೇಳ್ತಾ ಇದಾರೆ ನಮ್ಗೆ. ಓಕೆನಾ? ನೆಕ್ಸ್ಟ್ 18-19 ಏನ್ ಹೇಳ್ತಾ ಇದಾರೆ? ಸಮ ಶತ್ರೌ ಚ ಮಿತ್ರೇ ಚ ತಥಾ ಮಾನಾಪಮಾನಯೋಹೋ ಶೀತೋಷ್ಣ ಸುಖ ದುಃಖೇಶು ಸಮ ಸಂಗ ವಿವರ್ಜಿತಃ ತುಲ್ಯನಿಂದ ಸ್ತುತಿರ್ಮೌನಿ ಸಂತುಷ್ಟೋ ಯೇನ ಕೇನಚಿತ್ ಅನಿಕೇತಃ ಸ್ಥಿರಮತಿರ್ ಭಕ್ತಿಮಾನ್ ಮೇ ಪ್ರಿಯೋ ನರಃ. ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ ಕೃಷ್ಣ. ಶತ್ರು ಇರ್ಲಿ, ಮಿತ್ರನಿರ್ಲಿ, ಎಲ್ರ ಜೊತೆಗೆ ಸಮಾನವಾಗಿರ್ತಾನೆ ಅವನು. ಅದೇ ತರ ನಿನ್ಗೆ ಮಾನ ಕೊಟ್ಟರು ಸರಿ, ಅಪಮಾನ ಮಾಡಿದ್ರು ಸರಿ, ಅದರಿಂದ ಅವ್ನ್ ಎಂತ ತರ ಒಂದು ಇನ್ಫ್ಲೂಯೆನ್ಸ್ ಎಫೆಕ್ಟ್ ಆಗಲ್ಲ. ಶೀತ ಇರ್ಲಿ, ಉಷ್ಣ ಇರ್ಲಿ, ಸಮಾನವಾಗಿರ್ತಾನೆ. ಸುಖ ಇರ್ಲಿ, ದುಃಖ ಇರ್ಲಿ, ಅವಾಗ್ಲೂ ಸಮಾನವಾಗಿರ್ತಾನೆ. ಅವನು ಎಲ್ಲಾ ತರ
ಈಗ ಸಂಘ ವಿವರ್ಜಿತ ಅಂದ್ರೆ ಏನು, ಇದ್ರೊಳಗೆ ಯೂಶುವಲಿ ದುಸ್ಸಂಗ ಅದನ್ನೇ ಮೀನ್ ಮಾಡ್ತಾರೆ. ಓಕೆನಾ, ಎಲ್ಲಾ ತರ ದುಸ್ಸಂಗದಿಂದ ವಿವರ್ಜಿತ ಇರ್ತಾನೆ. ಅದೇ ತರ ಅವನ್ಗೆ ಯಾರಾದ್ರೂ ನಿಮ್ನ ತುಂಬಾ ಹೊಗಳಿದ್ರು ಅವ್ನಿಗೆ ಅದ್ ಪ್ರಾಬ್ಲಮ್ ಇಲ್ಲ, ನಿಮ್ನೆ ನಿಂದೆ ಮಾಡಿದ್ರು ಕ್ರಿಟಿಸೈಸ್ ಮಾಡಿದ್ರು ಅದರಿಂದ ಅವ್ನಿಗೆ ತರ ಒಂದು ಎಫೆಕ್ಟು ಇರಲ್ಲ. ಯಾವಾಗ್ಲೂ ಸದಾ ಸರ್ವಕಾಲ ತುಂಬಾನೇ ಸಂತುಷ್ಟವಾಗಿರ್ತಾನೆ, ಸ್ಯಾಟಿಸ್ಫೈಡ್ ಆಗಿರ್ತಾನೆ, ಸಂತುಷ್ಟವಾಗಿರ್ತಾನೆ ಅವನು ಅಂತ ಹೇಳ್ತಾರೆ. ಇಂಥ ತರ ಅವನು ನನ್ಗೆ ತುಂಬಾ ಪ್ರೀತಿ ಅಂತ ಅವ್ರೇನ್ ಹೇಳ್ತಾ ಇದಾರೆ, who is fixed in knowledge and is engaged in devotional service ಅಂತ ಅವರು ನನಗೆ ತುಂಬಾನೇ ಪ್ರೀತಿ ಹಾಗೆ ಅಂತ ಹೇಳ್ತಾ ಇದಾರೆ. ಆಮೇಲೆ ಈ ಲಾಸ್ಟ್ ಶ್ಲೋಕ ತುಂಬಾನೇ ಇಂಪಾರ್ಟೆಂಟ್ ಶ್ಲೋಕ. ಏನ್ ಹೇಳ್ತಾ ಇದಾರೆ, ಏತು ಧರ್ಮಾಮೃತಂ ಇದಂ ಯಥೋಕ್ತಂ ಪರ್ಯುಪಾಸತೆ ಶ್ರದ್ಧಾನ ಮತ್ಪರಮ ಭಕ್ತಾಸ್ತೆ ಅತೀವ ಮೇ ಪ್ರಿಯ. ತುಂಬಾ ಇಂಪಾರ್ಟೆಂಟ್ ವರ್ಸ್ ನೋಡಿ. ಆಕ್ಚುಲಿಗೆ ಫಸ್ಟ್ ವರ್ಸ್ ಹೇಗ್ ಶುರು ಆಯ್ತು, ಫಸ್ಟ್ ವರ್ಸ್ 12.1 ಹೇಗ್ ಶುರು ಆಯ್ತು ಹೇಳಿ. ವಾಟ್ ಇಸ್ ಫಸ್ಟ್ ವರ್ಸ್? ಫಸ್ಟ್ ವರ್ಸ್ ಏನ್ ಹೇಳಿ, ಮಯ್ಯ ವೇಶ್ಯ, ಇಲ್ಲ ಐ ಆಮ್ ಟಾಕಿಂಗ್ ದ ವರ್ಸ್. ಇದ್ರೊಳಗೆ ಕೃಷ್ಣ ನೋಡಿ ಹೇಗೆ ಅರ್ಜುನ ಪ್ರಶ್ನೆ ಶುರು ಮಾಡಿದ್ನೋ ಅದೇ ವರ್ಡ್ಸ್ ಇಂದ ಕೃಷ್ಣ ಈ ಚಾಪ್ಟರ್ ನ ಒಂದು ಆನ್ಸರ್ ಇಂದ ಎಂಡ್ ಮಾಡ್ತಾ ಇದಾರೆ. ಏನ್ ಹೇಳಿ ಕೃಷ್ಣ ಅರ್ಜುನ ಏನ್ ಕೇಳ್ದ, ಶ್ರದ್ಧೆಯ ಪರಯೋಪೇತಾಸ್ ಅಂತ ಕೇಳ್ದ. ಇವ್ರೇನ್ ಹೇಳ್ತಾ ಇದಾರೆ, ಶ್ರದ್ಧಾನ ಮತ್ ಪರಮ. ಸೊ ಹಿ ಇಸ್ ಸ್ಟ್ರೆಸ್ಸಿಂಗ್ ದ ಪಾಯಿಂಟ್ ಹಿಯರ್. ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಅವ್ರು ಸ್ಟ್ರೆಸ್ ಮಾಡ್ತಾ ಇದಾರೆ. ಏನ್ ಹೇಳ್ತಾ ಇದಾರೆ ಅವರು, ನನ್ ಮೇಲೆ ಯಾರಿಗೆ ಒಂದು ಶ್ರದ್ಧೆ ಇದೆಯೋ, ಒಂದು ಫೇತ್ ಇದೆಯೋ, ಯಾಕೆಂದ್ರೆ ಭಕ್ತಿ ಅನ್ನೋದಲ್ಲಿ ಎವ್ರಿಥಿಂಗ್ ಸ್ಟಾರ್ಟ್ಸ್ ವಿತ್ ಶ್ರದ್ಧಾ. ಆದವ್ ಶ್ರದ್ಧಾ. ಆ ಶ್ರದ್ಧೆ ಇಲ್ದಂಗಿದ್ರೆ ನೀವ್ ಏನು ಭಕ್ತಿ ಮಾಡ್ಲಿಕ್ಕಾಗಲ್ಲ. ಅದಕ್ಕೆ ಕೃಷ್ಣ ಹೇಳ್ತಾ ಇದ್ದಾನೆ, ದೋಸ್ ಇಂಗ್ಲಿಷ್ ಕನ್ನಡದಲ್ಲಿ ಓದ್ರಿ, ಟ್ರಾನ್ಸ್ಲೇಷನ್ ಓದಿ ಯಾರಾದ್ರೂ. ಹರೇ ಕೃಷ್ಣ. ಹರೇ ಕೃಷ್ಣ. ಹೇಳಿ. ಯಾರು ಭಕ್ತಿ ಸೇವೆಯ ಈ ಅಮೃತ ಮಾರ್ಗವನ್ನು ಹಿಡಿದು ಶ್ರದ್ಧೆಯಿಂದ ನನ್ನನ್ನೇ ಪರಮ ಗುರಿಯನ್ನಾಗಿ ಮಾಡಿಕೊಳ್ಳುವರು ಅವರು ನನಗೆ ಬಹು ಪ್ರಿಯರು. ಹರಿ ಹರೇ ಕೃಷ್ಣ. ಸೊ ಕೃಷ್ಣ ಸ್ಪೆಸಿಫಿಕ್ ಆಗಿ ಇದ್ರೊಳಗೆ ಶ್ರದ್ಧಾ ಅನ್ನೋ ವರ್ಡ್ ನ ಸ್ಟ್ರೆಸ್ ಮಾಡ್ತಾ ಇದ್ದಾರೆ. ಶ್ರದ್ಧಾನ ಮತ್ ಪರಮ, ಅದು ಇಂಪಾರ್ಟೆಂಟ್ ವರ್ಡ್ ನಾವು ತಗೊಬೇಕು ನಾವು. ಅದು ನಮ್ಗೆ ಟೇಕ್ ಅವೇ ಪಾಯಿಂಟ್. ಆಕ್ಚುಲಿ ಈ ಹೋಲ್ ಚಾಪ್ಟರ್ ಫುಲ್ ಆಫ್ ಪ್ರಾಕ್ಟಿಕಲ್ ಅಪ್ಲಿಕೇಶನ್ಸ್, ಎಸ್ಪೆಷಲಿ ವಿ ಎಸ್ ಸಾಧಕಾಸ್ ಇದ್ವಲ್ಲ, ಪ್ರತಿಯೊಂದು ವರ್ಸ್ ಫಿಲ್ಡ್ ಲೋಡೆಡ್ ವಿತ್ ಪ್ರಾಕ್ಟಿಕಲ್ ಅಪ್ಲಿಕೇಶನ್ ಇದ್ರೊಳಗೆ ತುಂಬಾ. ಅದಕ್ಕೆ ಇದು ತುಂಬಾನೇ ಇದು ನಮ್ ಫುಲ್ ಆಫ್ ಭಗವದ್ಗೀತಾ ನೀವು ನೋಡಿದ್ರೆ 12 ಚಾಪ್ಟರ್ 15 ಚಾಪ್ಟರ್, ಶಾರ್ಟೆಸ್ಟ್ ಚಾಪ್ಟರ್ 20 ವರ್ಸಸ್ ಇದೆ. ಬಟ್ ಅಲ್ಲಿಗೆ ತುಂಬಾ ಒಂದು ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ ಎಲ್ಲ ಕೃಷ್ಣ ನಮ್ಗೆ ತಿಳಿಸ್ತಾ ಇದ್ದಾನೆ. ನಾವ್ ಹೇಗಿರ್ಬೇಕು, ಏನ್ ಮಾಡ್ಬೇಕು. ಅದಕ್ಕೆ ಕೃಷ್ಣ ಹೇಳ್ತಾ ಇದ್ದಾನೆ, ಶ್ರದ್ಧೆ ಇರ್ಬೇಕು. ಶ್ರದ್ಧೆಯಿಂದ ಯಾರು ನನ್ನ ಭಜಿಸ್ತಾರೋ ಅನನ್ಯವಾಗಿ, ಈ ಒಂದು ಧರ್ಮಾಮೃತಂ ಅಂದ್ರೆ ಏನು, ಇದು ಇಟರ್ನಲ್. ಅಮೃತ ಅಂದ್ರೆ ಏನು, ಅದಕ್ಕೆ ಮೃತ್ಯು ಇಲ್ಲ ಅಂತ ಅರ್ಥ. ಸೊ ಈ ಒಂದು ಏನ್ ಹೇಳ್ತಾ ಇದಾರೆ, ಈ ಒಂದು ಪಾತ್ ಇದೆಲ್ಲ, ಇದು ಬಂದು ಅಮೃತ ಅಂದ್ರೆ ಇದಕ್ಕೆ ಎಂದಿಗೂ ಒಂದು ವ್ಯಯ ಇಲ್ಲ, ಪೆರಿಶ್ ಆಗಲ್ಲ, ಸರ್ವಕಾಲ ಇರುತ್ತೆ. ಇಂಥ ಒಂದು ಪಾತ್ನ ಯಾರು ತುಂಬಾ ಶ್ರದ್ಧೆದಿಂದ ನನ್ನ ಚಿಂತನೆಯಲ್ಲಿ ಮಾಡ್ತಾರೋ ಅವ್ರು ನನ್ ತುಂಬಾ ಪ್ರೀತಿ ಅಂತ ಹೇಳ್ಬಿಟ್ರು. ಅತೀವ ಮೇ ಪ್ರಿಯತರ ಪ್ರಿಯತಮ, ಅತೀವ ಮೇ ಪ್ರಿಯ, ತುಂಬಾನೇ ಅವ್ನು ನಮ್ಗೆ ಪ್ರೀತಿಕರ ಅಂತ ಕೃಷ್ಣ ನಮ್ಗೆ ಈ ಒಂದು ಚಾಪ್ಟರ್ ನಮ್ಗೆ ಹೇಳ್ತಾ ಇದ್ದಾರೆ. ಸೊ ಅಟ್ ದ ಎಂಡ್ ಆಫ್ ದ ಡೇ ಎವ್ರಿಥಿಂಗ್ ಸ್ಟಾರ್ಟ್ಸ್ ವಿತ್ ಶ್ರದ್ಧಾ. ಶ್ರದ್ಧೆದಿಂದ ನಾವು ಮಾಡ್ಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಕೃಷ್ಣ ಈಸ್ ಯೂಸ್ಡ್ ಮದ್ಭಕ್ತ. ಸೊ ತುಂಬಾನೇ ಇದು ಇಂಪಾರ್ಟೆಂಟ್ ಆಸ್ಪೆಕ್ಟ್. ಅಂಡ್ ಇದ್ರಲ್ಲಿ ಏನ್ ಹೇಳ್ತಾ ಇದ್ದಾರೆ, ಪರ್ಯುಪಾಸತೆ ಶ್ರದ್ಧಾನ ಮತ್ಪರಮ ಭಕ್ತಾಸ್ತೆ ಅತೀವ ಮೇ ಪ್ರಿಯ ಅಂತ ಹೇಳ್ತಾ ಇದ್ದಾರೆ. ಸೊ ಸೊ ನೀವು ಆಕ್ಚುಲಿ ನೋಡಿದ್ರೆ ಒಂದು ಡಿವೋಟಿ ಅವ್ರದ್ದು, ಒಂದು ಭಕ್ತಂದ ಒಂದು ಸ್ವರೂಪ ಲಕ್ಷಣ ಏನು, ಭಕ್ತಿ. ನೀವು ಭಕ್ತ ಅಂತ ನೀವ್ ಹೇಳ್ಬೇಕಂದ್ರ ಭಕ್ತಿ ಇದ್ರನೇ ಭಕ್ತ. ಈಗ ನೀವು ಉಪ್ಪಂದ್ರ ಆ ಉಪ್ಪಲ್ಲಿ ಆ ಲವಣ, ಆ ಒಂದು ಕ್ಯಾರೆಕ್ಟರಿಸ್ಟಿಕ್ ಇರ್ಬೇಕು. ಆ ಲವಣನ ನೀವು ತೆಗೆದು ಬಿಟ್ರೆ ಅದು ಉಪ್ಪಲ್ಲ. ಸಕ್ಕರೆಯಲ್ಲಿ ಆ ಸಿಹಿ ನೀವು ತೆಗೆದು ಬಿಟ್ರೆ ಸಕ್ಕರೆ ಅಲ್ಲ ಅಲ್ವಾ.
ಅದೇ ತರ ಭಕ್ತ ಅಂದ್ರ ಅವನ ಭಕ್ತಿ ಇದ್ರೇ ಅವನ್ ಭಕ್ತ. ಸೊ ಇದು ಅವನದು ಭಕ್ತನೊಂದು ಸ್ವರೂಪ ಲಕ್ಷಣ ಅಂತ ಇದು ನಮ್ಗೆ ಡಿಕ್ಲೇರ್ ಮಾಡ್ತಾ ಇದಾರೆ. ಹೀಗಿರ್ತಾನೆ ಭಕ್ತ ಅಂದ್ರೆ ಹೀಗೆ, ಇವನೇ ಭಕ್ತ, ಹೀಗಿದ್ರೆ ಅವನು ನನ್ ತುಂಬಾ ತುಂಬಾ ಪ್ರೀತಿ ಹಾಗೆ ಅಂತ ನಮ್ಗೆ ನಮ್ಗೆ ವಿಚ್ ಆರ್ ದ ಕ್ವಾಲಿಟೀಸ್ ವಿಚ್ ಇಂಡಿಯರ್ ಹಿಮ್ ಇದು ನಮ್ಗೆ ಹೇಳ್ತಾರೆ. ಸೊ ಬ್ರಾಡ್ಲಿ ನಾವು ಈ ಒಂದು ಚಾಪ್ಟರ್ ನ 3 ಸೆಕ್ಷನ್ ಗೆ ನೀವು ಅದನ್ನ ಡಿವೈಡ್ ಮಾಡ್ಬೋದು. ಸೊ ಫಸ್ಟ್ 7 ವರ್ಸಸ್ ಅಲ್ಲಿ ಅರ್ಜುನ ಕ್ವೆಶನ್ ಕೇಳ್ತಾ ಇದ್ದಾನೆ, ಕೃಷ್ಣ ಅದಕ್ಕೆ ಆನ್ಸರ್ ಹೇಳ್ತಾ ಇದಾರೆ. ಸ್ಟ್ರೇಟ್ ಫಾರ್ವರ್ಡ್ ಆನ್ಸರ್ ಹೇಳ್ಬಿಟ್ರು. 2 ಪಾತ್ ಅಂತ ಹೇಳಿದಾರೆ. ಒಂದು ಪಾತ್ ತುಂಬಾ ಕಠಿಣ, ಬರ್ತಾರೆ ತುಂಬಾ ಲೇಟ್ ಆಗಿ ಬರ್ತಾರೆ. 2ನೇ ಪಾತು ಇಮಿಡಿಯೇಟ್ ಆಗಿ ಬರ್ತಾರೆ. ನಾನೇ ಅವನ ಸ್ವಿಫ್ಟ್ ಡೆಲಿವರು, ನಾನೇ ಅವನ ನೋಡ್ಕೊಂತೀನಿ ಅಂತ ಹೇಳ್ಬಿಟ್ರು. ಅದು ಫಸ್ಟ್ ಸೆಕ್ಷನ್. 2ನೇ ಸೆಕ್ಷನ್ ಅಲ್ಲಿ ಓಕೆ ಇದು ಮಾಡ್ಲಿಕ್ಕಾಗಿಲ್ವಾ, ಏನ್ ಆಪ್ಷನ್ಸ್ ನಮ್ಗೆ ಕೊಟ್ಬಿಟ್ರು. ಓಕೆನಾ. 3ನೇ ಸೆಕ್ಷನ್ ಅಲ್ಲಿ ಹೇಗೆ ಎಂತದ ಕ್ವಾಲಿಟೀಸ್ ಎಲ್ಲ ಇದ್ರೆ ಅಂತ ನನ್ ತುಂಬಾ ಪ್ರೀತಿ ಅಂತ ಆ ಒಂದು ಆಸ್ಪೆಕ್ಟ್ ಅವ್ರು ಹೇಳ್ತಾ ಇದಾರೆ. ಸೊ ಈ ವಿಧದಲ್ಲಿ ನಾವು ಈ ಚಾಪ್ಟರ್ ನಾವಿದ್ದು ಅರ್ಥ ಮಾಡ್ಕೊಳ್ಬೋದು. ಓಕೆನಾ. ಸೊ ಸಿಂಪಲ್ ಆಗಿ ನೀವು ಇದನ್ನ ನೋಡ್ಕೊ, ಸಿಂಪಲ್ ಆಗಿ ಒಂದು ಅಕ್ರೋನಿಮ್ ಅಂತ ತಗೊಂಡ್ರ ಇದನ್ನ GOD ಅಂತ ಅನ್ಕೋಬಹುದು. G ಮೀನ್ಸ್ ಗಾಡ್ ಹೆಡ್, O ಮೀನ್ಸ್ ಯು ಹ್ಯಾವ್ ಡಿಫರೆಂಟ್ ಆಪ್ಷನ್ಸ್ ಕೊಟ್ಟಿದ್ದಾರೆ. D ಮೀನ್ಸ್ ಡಿಸ್ಪೊಸಿಷನ್ ಅಂದ್ರೆ ವಾಟ್ ಆರ್ ದ ಕ್ವಾಲಿಟೀಸ್ ಯು ಶುಡ್ ಹ್ಯಾವ್, how you should be disposed, your position towards your own self, towards Lord, towards other living entities. So these are the 3 aspects. So ಹೀಗೆ ನೀವು ಗಾಡ್ ಅಂತ ಈ ಒಂದು ವರ್ಡ್ ನ ನೀವು ಜ್ಞಾಪಕ ಇಟ್ಕೊಂಡ್ಬಿಟ್ರೆ ಈ ಒಂದು ಚಾಪ್ಟರ್ ನ ನೀವು ತುಂಬಾ ಈಸಿಯಾಗಿ ನೀವು ಜ್ಞಾಪಕ ಇಟ್ಕೊಳ್ಬೋದು. ಓಕೆನಾ. ಹರೇ ಕೃಷ್ಣ. ಥ್ಯಾಂಕ್ ಯು ಮಾತಾಜಿ ಅವರೇ, ಬಹಳ ಚಂದ ಮಾಡಿ ಇವತ್ತಿನ ಕ್ಲಾಸ್ ತಗೊಂಡ್ರಿ. ಬಹಳ ಖುಷಿ ಆಯ್ತು ನಮ್ಗೆ ಕೂಡ ಬಹಳಷ್ಟು ವಿಷಯ ಕಲೀಲಿಕ್ಕೆ ಸಿಕ್ಕಿತ್ತು. ನಿಮ್ಮ ಕೀವರ್ಡ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ನಾಳೆ ನನ್ನ ಕ್ಲಾಸ್ ಅಲ್ಲಿ ಎಲ್ರಿಗೂ ಹೋಮ್ ವರ್ಕ್ ಇದೆ. ಎಲ್ಲ ಕೀವರ್ಡ್ ಎಲ್ಲರ ಹತ್ರ ನಾನು ಕೇಳ್ತೇನೆ, ಎಲ್ರಿಗೂ ಗೊತ್ತಿರ್ಬೇಕು ಈ ಕೀವರ್ಡ್ಸ್. ನಿಮ್ಗೆ ವಿಡಿಯೋ ಕಳಿಸಿ ಕೊಡ್ತೇನೆ, ಇನ್ ಕೇಸ್ ಮಿಸ್ ಮಾಡಿದ್ರೆ ಇನ್ನೊಮ್ಮೆ ವಿಡಿಯೋ ಕೇಳಿ. ಮತ್ತೆ ಎಲ್ಲ ಕೀವರ್ಡ್ಸ್ ನಾನು ಎಲ್ರಿಗೂ ಕೇಳ್ತೇನೆ. ನಾಳೆ ಎಲ್ರಿಗೂ ಕೀವರ್ಡ್ಸ್ ಗೊತ್ತಿರ್ಬೇಕು ನಾಳೆ ಕ್ಲಾಸ್ ಅಲ್ಲಿ. ಹರೇ ಕೃಷ್ಣ. ಮತ್ತೆ ತುಂಬಾ ತುಂಬಾ ಧನ್ಯವಾದಗಳು. ನೀವು ತುಂಬಾ ಟೈಟ್ ಶೆಡ್ಯೂಲ್ ಇದ್ದು ಆದ್ರೂ ಕೂಡ ನೀವು ತುಂಬಾ ಸಮಯ ತಗೊಂಡು ನಮ್ಗೆ ಬಂದ್ರು. ಒಳ್ಳೆ ಶಿಷ್ಯ ನಮ್ಮ ಭಕ್ತರಿಗೆ ಒಳ್ಳೆ ಎಂಕರೇಜ್ ಮಾಡಿದ್ರಿ. ಭಕ್ತಿ ಯೋಗದ ಬಗ್ಗೆ ಬಹಳಷ್ಟು ಚಂದ ಮಾಡಿ ಹೇಳ್ಬಿಟ್ರಿ. ಮತ್ತೆ ಈಗ ನಾಳೆ ನನ್ನ ಕ್ಲಾಸಿಗೆ ಬೋರ್ ಆಗ್ಬೋದು ಎಲ್ರಿಗೂ ನಾಳೆ ಕ್ಲಾಸ್ ತಗೊಳ್ಳುವಾಗ. ಹರೇ ಕೃಷ್ಣ. ತುಂಬಾ ಇಂಟ್ರೆಸ್ಟಿಂಗ್ ಇತ್ತು ನಿಮ್ಮ ಕ್ಲಾಸ್. ಬಹಳ ಇಂಟ್ರೆಸ್ಟಿಂಗ್ ಮಾಡಿ ಹೇಳಿದ್ರಿ. ಯಾವ ತರದ ಭಗವದ್ಗೀತೆ ಕಥೆ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಡ್ರಿ ಅಂತ ಬಹಳಷ್ಟು ಒಳ್ಳೆ ಕ್ಲಾಸ್ ಮಾಡಿದ್ರಿ. ಥ್ಯಾಂಕ್ ಯು ಮಾತಾಜಿ. ನಿಮ್ಗೆಲ್ರು ನಾವು ದೇವ್ರ ಹತ್ರ ಪ್ರೇಯರ್ ಮಾಡ್ತೇವೆ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ರಾಮ ಹರೇ ರಾಮ. ಥ್ಯಾಂಕ್ ಯು ಮಾತಾಜಿ, ತುಂಬಾ ಧನ್ಯವಾದಗಳು. ಹರೇ ಕೃಷ್ಣ. ಥ್ಯಾಂಕ್ಸ್ ರುಚಿ, ನಂಗೊಂದು ಅವಕಾಶ ಕೊಟ್ಟಿದ್ದಕ್ಕೆ ನಿಮ್ಗೆಲ್ರಿಗೂ ಥ್ಯಾಂಕ್ಸ್. ಸೊ ಎಷ್ಟು ದೇವ್ರದಲ್ಲಿ ಏನ್ ಹೇಳ್ಲಿಕ್ಕಾಯ್ತು ಅದು ಹೇಳ್ದೆ. ಇಟ್ಸ್ ನಾಟ್ ದಟ್ ಐ ಕುಡ್ ಡೂ, ಬಟ್ ಮುರಳೀಧರ ಪ್ರಭು ಅವರು ನಿಮ್ಗೆ ಇನ್ನೂ ತುಂಬಾ ನಿಧಾನವಾಗಿ ಪ್ರತಿಯೊಂದು ವರ್ಸ್ ನಿಮ್ಗೆ ತುಂಬಾ ಡೀಟೇಲ್ ಆಗಿ ನಿಮ್ಗೆ ಹೇಳ್ಕೊಡ್ತಾರೆ. ಸೊ ನಂದು ಓನ್ಲಿ ಪ್ರಾರ್ಥನೆ, ನೀವು ಎಲ್ರು ಏನು ಕ್ಲಾಸ್ ತಪ್ಪದೆ ಬಿಡ್ದಂಗೆ ರೆಗ್ಯುಲರ್ ಆಗಿ ಮಾತಾಜಿ ಪ್ರಭುಜಿ ಅವ್ರ ಕ್ಲಾಸ್ಗೆ, ಭಕ್ತಿ ವೃಕ್ಷ ಕ್ಲಾಸ್ಗೆ ರೆಗ್ಯುಲರ್ ಬನ್ನಿ. ಅವರು ತಪ್ಪದೆ ನಿಮ್ಮನ್ನೆಲ್ಲ ತುಂಬಾ ಚೆನ್ನಾಗಿ ಮಾರ್ಗದರ್ಶನ ಮಾಡ್ತಾ ಇದಾರೆ, ಇನ್ನು ಮುಂದೆ ಮಾಡ್ತಾರೆ. ಅವ್ರ ಕಾಲ್ ಬಿಡ್ಬೇಡಿ ಅಷ್ಟೇ ನಾನು ಹೇಳೋದು. ಅವ್ರನ್ನ ಹಿಡ್ಕೊಂಡಿರಿ, ತಪ್ಪದೆ ನೀವೆಲ್ಲ ಚೆನ್ನಾಗಿ ಪ್ರೋಗ್ರೆಸ್ ಮಾಡ್ತೀರಾ. ಸೊ ಪ್ರಭುಜಿ, thank you Prabhuji for the opportunity given to me to glorify the Lordships. Please excuse me if I have made some mistakes knowingly, unknowingly, if I have not been able to convey the way it should be conveyed. Please excuse me for that. ಇಲ್ಲ ಮತ್ತೆ ಬಹಳ ಚಂದ ಮಾಡಿ ಹೇಳಿದ್ರಿ, ತುಂಬಾ ಚಂದ ಮಾಡಿ ಹೇಳಿದ್ರಿ. ಯಾರು ಒಂದು 5 ನಿಮಿಷದಲ್ಲಿ ಒಂದು ಕ್ವಿಕ್ ಕ್ವೆಶ್ಚನ್ ಇದ್ರೆ ಕೇಳಬಹುದು, ಇಲ್ಲದಿದ್ರೆ ನಾವು ಪ್ರೋಗ್ರಾಮ್ ಮುಗಿಸ್ಬಿಡೋಣ. Okay. Maybe we can take one question or something. One question, yeah. Because I have a meeting also after this. So ಯಾರಿಗೆ ನಾಳೆ ರಿಸಲ್ಟ್ ಇಟ್ಟಿದ್ದಾರೆ ಅಂತ ಕ್ವೆಶ್ಚನ್. ಓಕೆ. Prabhu is there, he will always, he is there. ಓಕೆ, ನಾವು ಮತ್ತೆ ನಿಮ್ಗೆ ತುಂಬಾ ಧನ್ಯವಾದಗಳಿಗೆ ಹೇಳ್ತೇವೆ. ಈಗ ನಮ್ಮ ಲತಾ ಮಾತಾಜಿ ಅವರು ಇದ್ದಾರೆ, ನಮ್ಮ ಕ್ಲೋಸಿಂಗ್ ಪ್ರೇಯರ್ ಮಾಡ್ಲಿಕ್ಕೆ ಇದ್ದಾರೆ. ಮತ್ತೆ ನಾವು ಪ್ರೋಗ್ರಾಮ್ ಮುಗಿಸ್ಬಿಡೋಣ. ಹರೇ ಕೃಷ್ಣ.